ಎಲ್ಲಿ ಆರಾಧನೆ ಬರುತ್ತಲ್ಲಿ ಆಶೀರ್ವಾದ, ಎಲ್ಲಿ ಆರಾಧಿಸುವ ಮಕ್ಕಳು ಬರ್ತಾರೆ ಬಿಡುಗಡೆ, ಎಲ್ಲಿ ಆರಾಧನೆ ಬರುತ್ತದೆ ದೇವರಲ್ಲಿ ದೊಡ್ಡ ಆಶೀರ್ವಾದ. ಚಪ್ಪಾಳೆಯೊಂದಿಗೆ ದೇವರಿಗೆ ಸ್ತೋತ್ರ ಬಲಿಯೊಂದಿಗೆ ಆರಾಧನೆ ಆರಾಧನೆ
ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಕ್ಕೆ ಶಕ್ತನಾಗಿದ್ದಾನೆ. ನಾಳೆಯ ಕುರಿತು ನನಗೆ ಭಯವಿಲ್ಲ. ದೇವರಿಗೆ ಅರಿಕೆ ಮಾಡಿ ರಾಜ ನಮ್ಮ ವಚನದಲ್ಲಿ ದೇವರನ್ನು ನಡೆಸಿಕೊಳ್ಳುವುದಕ್ಕೆ ಶಕ್ತನಾಗಿದ್ದಾನೆ. Thank you, Lord.
ಇವತ್ತು ನಮ್ಮ ಧ್ಯಾನಕ್ಕಾಗಿ ತೆಗೆದುಕೊಂಡಂಥ ಭಾಗ 1 ಸಾಮ್ಯೇಲ ಪುಸ್ತಕ 2ನೇ ಅಧ್ಯಾಯ ವಾಕ್ಯ 30-31. ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರು ನನ್ನ ಆಜ್ಞಾನುಸಾರವಾಗಿ ನನ್ನ ಮಂದಿರಕ್ಕೆ ತರುವ ಯಜ್ಞ ನೈವೇದ್ಯಗಳ ಘನತೆಯನ್ನು ನೀವು ಭಂಗಪಡಿಸಿ ಅವುಗಳ ಶ್ರೇಷ್ಠ ಭಾಗಗಳಿಂದ ನಿಮ್ಮನ್ನು ಕೊಬ್ಬಿಸಿಕೊಳ್ಳುವುದೇಕೆ? ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನೇ ಗೌರವಿಸುವುದು ಸರಿಯೋ? ನಿನ್ನ ಗೋತ್ರದವರು ಸಂತಾನದವರು ನಿರಂತರವೂ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕಾರ ಮಾಡುವವರು ತಿರಸ್ಕಾರ ಹೊಂದುವರು. ಸಾಕಮ್ಮ ಇಂಗ್ಲಿಷ್. Why do you scorn my sacrifice and offering that I prescribed for my dwelling? Why do you honor your sons more than me by fathering yourselves on the choice parts of every offering made by my people Israel? Therefore the Lord, the God of Israel, declares, I promised that members of your family would minister before me forever. But now the Lord declares, far be it from me. Those who honor me I will honor, but those who despise me will disdain. ದೇವರ ವಾಕ್ಯ ಹೇಳುತ್ತೆ, ನನ್ನನ್ನು ಸನ್ಮಾನ ಮಾಡೋರನ್ನು ನಾನು ಸನ್ಮಾನ ಮಾಡುತ್ತೇನೆ. The word says, those who honor me I will honor them. ದೇವರನ್ನು ನಾವು ಯಾವಾಗ ಸನ್ಮಾನ ಮಾಡೋಕ್ಕೆ ಮುಂದೆ ಬರ್ತೀವಿ, ದೇವರ ಆಶೀರ್ವಾದ ನಮಗೆ ಮುಂದಾಗಿ ಬರುತ್ತೆ. When we come forward to honor the Lord, the blessing of the Lord will reach you. ಆಗ ಸನ್ಮಾನ ಮಾಡೋದು ದೇವರು ನಮಗೆ ಕೊಟ್ಟಂತ ಒಂದು ದೊಡ್ಡ ವರವಾಗಿದೆ. When we honor, that is the gift from God. ಒಂದು ಚಿಕ್ಕ ಮಕ್ಕಳು ಒಂದು ವಯಸ್ಸಾದ ತಾತನಿಗೆ ನಮಸ್ಕಾರ ಮಾಡಬೇಕಾದ್ರೆ ಆ ತಾತನಿಂದ ಒಂದು ಆಶೀರ್ವಾದ ಬರುತ್ತೆ. When a small kid is greeting a grandfather, that grandfather is going to bless that child. ಆ ತಂದೆ ಏನ್ ಮಾಡ್ತಾರೆ, ವಯಸ್ಸಾದ ತಂದೆ, ಆ ಮಗ ನಿನಗೆ ದೇವ್ರು 100 ವರ್ಷ ಚೆನ್ನಾಗಿಡ್ಲಪ್ಪ ಅಂತ ಹೇಳ್ತಾರೆ. That father says to the child, you may live 100 years, son. ಯಾಕಂದ್ರೆ ಒಂದು ದೊಡ್ಡವರಿಗೆ ನಾವು ಆ ಗೌರವ ಕೊಟ್ಟಾಗ ಆ ಗೌರವ ತಗೊಂಡ ವ್ಯಕ್ತಿಯಿಂದ ನಮಗೊಂದು ಆಶೀರ್ವಾದ ಬರುತ್ತೆ. When you honor that elder person will bless you. ಹೌದು, ವಯಸ್ಸಾದ ವ್ಯಕ್ತಿ ಹತ್ರ ಇಷ್ಟು ದೊಡ್ಡ ಆಶೀರ್ವಾದ ಇರೋದಾದ್ರೆ ದೇವರ ಹತ್ರ ಎಷ್ಟು ದೊಡ್ಡ ಆಶೀರ್ವಾದ ಇರಬಹುದು. Hallelujah. When you receive a blessing from an elderly person, imagine what kind of a blessing you will get when you honor the Lord. ಆಗ ದೇವಾದಿ ದೇವರು ರಾಜಾದಿ ರಾಜನಾಗಿರೋ ಕರ್ತನನ್ನು ಸನ್ಮಾನ ಮಾಡಬೇಕಾದ್ರೆ ಅದು ಇಡೀ ಪ್ರಪಂಚದಲ್ಲಿ ಒಂದು ಶ್ರೇಷ್ಠವಾದ ಭಾಗ್ಯ ಅದು ನಮಗೆ. When you honor the Lord of Lords and the King of Kings, the blessing will follow all the days of your life. ಅದಕ್ಕೆ ಇವತ್ತು ನಾವು ಎಷ್ಟು ಸನ್ಮಾನ ಮಾಡ್ತೇವೆ ದೇವರ ಮಕ್ಕಳು, ಅವರೆಲ್ಲ ಮೇಲೆ ಮೇಲೆನೆ ಹೋಗಿದ್ದಾರೆ. So how much ever you honor the Lord, you will keep going up in the blessing of the Lord. ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಒಬ್ಬ ದಾವಿದನ ತೆಗೆದುಕೋಬಹುದು. ಒಬ್ಬ ಸಾಧಾರಣವಾದ ಒಬ್ಬ ಕುರಿಕಾಯವನು ಒಬ್ಬ ಅರಸನಾಗಿ ಬದಲಾಯಿಸಲ್ಪಟ್ಟ. If I take an example of David, a shepherd who honored the Lord, he received a lot of blessings in his life. ಅಂತಿಮದಲ್ಲಿ ದೇವರು ಆ ದಾವಿದನನ್ನು ಇಡೀ ದೇಶಕ್ಕೆ ಒಬ್ಬ ಅರಸನನ್ನಾಗಿ ಮಾಡಿಬಿಟ್ರು. So what God did, God made David the king of the kingdoms because he honored the Lord. ಇಸ್ರಾಯೇಲ್ ರಾಷ್ಟ್ರಕ್ಕೆ ಒಬ್ಬ ಅರಸನಾಗಿ ಮಾಡಿದ್ರು. God made him a king of Israel. 40 ವರ್ಷಗಳ ಕಾಲ ಆ ಸಿಂಹಾಸನದಲ್ಲಿ ದೇವರನ್ನು ಕೂಡಿಸಿದ್ರು. God made him sit for 40 years on the throne. ಒಂದು ದಿನ ಅವನು ಮಾಡಿದ ಆ ಒಂದು ಸನ್ಮಾನಕ್ಕೆ ದೇವರು ಕೊಟ್ಟಂತ ಪುರಸ್ಕಾರ ಅದು. Because he honored the Lord every day of his life, God gave him that position. ಆಗ ದಾವೀದ ತಿಳ್ಕೊಂಡ್ಬಿಟ್ಟ, ದೇವರನ್ನು ಎಷ್ಟು ಸನ್ಮಾನ ಮಾಡ್ತೀವಿ ಅಷ್ಟು ನಾವು ಮೇಲಕ್ಕೆ ಬರ್ತೀವಿ. So David came to know, how much ever you honor the Lord, that many times you will come up in the Lord. ಆಗ ಈ ದೇವಾಲಯದಲ್ಲಿ ಬಂದಾಗ ನಾವು ಏನ್ ಟೀಚ್ ಮಾಡ್ತೀವಿ, ದೇವರನ್ನ ಚೆನ್ನಾಗಿ ಘನಪಡಿಸು ಅಂತ ಹೇಳ್ತೀವಿ ನಾವು. So when you come into the church, what do you learn? You learn to honor the Lord. ಅದಕ್ಕೆ ವಾಕ್ಯ ಹೇಳುತ್ತೆ, ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಎಲ್ಲ ಆದಾಯದಿಂದ ದೇವರನ್ನ ಸನ್ಮಾನ ಮಾಡು. Honor your God with all your first fruit and with all your income. ನಿನ್ನ ಎಲ್ಲ ಆದಾಯದಿಂದ ದೇವರನ್ನ ಸನ್ಮಾನ ಮಾಡಲತ್ತೆ. So when you honor the Lord with whatever income you get and all the fruits that you give in your life. ಆಗ ನೋಡಿ ನಾವು ನೋಡ್ತೇವೆ, ದೇವರು ಹೇಳ್ತಾರೆ, ನಾನು ಯಾರು ಸನ್ಮಾನ ಮಾಡ್ತಾರೆ ನಾನು ಅವನು ಸನ್ಮಾನ ಮಾಡ್ತೀನಿ. The Lord says, those who honor me I will honor them. ಆಗ ಹೇಗೆ ಸನ್ಮಾನ ಮಾಡ್ತೀರಾ? So how are you going to honor the Lord? ನೀವು ದೇವರ ಕಣ್ಣಿಗೆ ಕಾಣ್ತಾ ಇಲ್ವಲ್ಲ. You're not being seen from the eyes of the Lord. God is an invisible God. God is invisible. He is in the spirit. How you can honor this invisible God? So how can you honor this invisible God? ದೇವರು ಅದೃಶ್ಯನಾಗಿದ್ದ ದೇವರನ್ನು ನೀವು ಹೇಗೆ ಸನ್ಮಾನ ಮಾಡಕ್ಕೆ ಸಾಧ್ಯ? How are you going to honor the Lord? Because he is in the spirit. He is invisible. ಆದ್ರೆ ದೇವರ ಸನ್ನಿಧಾನದಲ್ಲಿ ನಿಲ್ಲುವ ಸೇವಕನ ಮೇಲೆ ದೇವರ ಪ್ರತಿರೂಪ ಇದೆ. Hallelujah. But when you come under his anointing,
king, you will honor him. ಒಬ್ಬ ದೇವರ ಸೇವಕನ ನೀವು ಸನ್ಮಾನ ಮಾಡಬೇಕಾದ್ರೆ ನೀವು ಕರ್ತನ ಸೇವಕ Amen. ಸನ್ಮಾನ ಮಾಡ್ತೀರಾ. Hallelujah. If you honor the man of God, you are honoring the Lord himself. ಆಗ ನಮ್ಮ ಜೀವನದಲ್ಲಿ ಮೊದಲು ಈ ವರ್ಷದಲ್ಲಿ ಏನ್ ತಿಳ್ಕೊಬೇಕಂದ್ರೆ ದಿಸ್ ಇಸ್ ಎ ಇಯರ್ ಆಫ್ ಆನರಿಂಗ್ ಗಾಡ್. So what- ದೇವರನ್ನ ಸನ್ಮಾನ ಮಾಡತಕ್ಕ ವರ್ಷ ಇದು. So what you should know, when you come in this year is the year of honoring the Lord. ಎಲ್ಲಾ ವಿಷಯದಲ್ಲಿ ನೀವು ಸನ್ಮಾನ ಮಾಡ್ಬೇಕು ನೀವು ದೇವರನ್ನ. In every aspect of your life, you should honor the Lord. ಯಾವಾಗ ನೀವು ಸನ್ಮಾನ ಮಾಡ್ತೀರಾ ಕರ್ತನ ಘನಪಡಿಸ್ತೀರಾ. So when you honor the Lord will going to honor you. ಆಗ ಸನ್ಮಾನ ಅನ್ನೋದು ಅದು ದೊಡ್ಡ ವಿಶೇಷವಾದ ಒಂದು ವರ ಮಕ್ಕಳೇ. Amen. Honoring is a great gift from the Lord. ಕರ್ತನಿಗೆ ನೀವು ಘನಪಡಿಸ್ತಿದ್ದೀರಾ ಇವತ್ತು, Today, are you honoring the Lord? ಅಥವಾ ಡಿಸಾನರ್ ಮಾಡ್ತಾ ಇದ್ದೀರಾ, Or are you dishonoring the Lord? ಇಲ್ಲ ಮುರುಗುಟ್ತಾ ಇದ್ದೀರಾ, Or are you grumbling? ಇಲ್ಲ ದೇವ್ರ ಸನ್ನಿಧಾನದಲ್ಲಿ ನಾನು ಏನು ಆಗಿಲ್ಲ ಅಂತ ದೇವ್ರ ಮೇಲೆ ಬೇಸರಗೊಂಡಿದ್ದೀರಾ, Or are you grumbling because God has not done anything in your ನನ್ನ life? ಲೈಫಲ್ಲಿ ಅದು ಆಗ್ಲಿಲ್ಲ ಇದಾಗ್ಲಿಲ್ಲ ನನಗೆ ನಾನು ಪ್ರೇರಣೆ ಮಾಡಕ್ ಹೋಗಲ್ಲ, ಆ ರೀತಿಯಾದ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ರಾ? Or did you come to a state that, oh, I give up on the Lord, God has not done anything, I prayed, but what has God done in my life? ಆಗ ದೇವ್ ನಿನ್ನ ಯಾಲಕ್ಕೆ ಯಾಕೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನೀನು ಎಷ್ಟರ ಮಟ್ಟಿಗೆ ನನ್ನ ಸನ್ಮಾನ ಮಾಡ್ತೀಯ ಅನ್ನೋದನ್ನ ನಿನ್ನ ಗೇಜ್ ಮಾಡಿ ನೋಡ್ತಾರೆ ದೇವರಲ್ಲಿ. So why did God bring you to the church? Because God wants to see the way you honor Him. ನೀನು ಆ ಸನ್ಮಾನ ಮಾಡೋದಕ್ಕೆ ಈ ಪೋಸ್ಟ್ ಅಲ್ಲಿ ಕೂತ್ಕೊಂಡಿದ್ಯಾ ನೀನು. Because you are sitting here because you have to honor the Lord. ನೋಡಿ ಕರ್ನಾಟಕದ ಚೀಫ್ ಮಿನಿಸ್ಟರ್ನ ಇಡೀ ಜನ ಓಟ್ ಹಾಕಿ ಅವನ್ನ ಗೆಲ್ಲಿಸಿ ಆ ಸ್ಥಳದಲ್ಲಿ ಕೂಡಿಸಿದ್ದಾರೆ. ಯಾಕೆ? Today, people have voted for the chief minister and made him in that position. Why? ಯಾಕೆ ಆ ಸ್ಥಳದಲ್ಲಿ ಅವನ ಜನ ಪ್ರಜೆಗಳು ಕೂಡಿಸಿದ್ದಾರೆ? Why did the public vote for him and give him that position? ಇಡೀ ಕರ್ನಾಟಕ ಜನತೆ ಓಟ್ ಹಾಕಿ ಯಾರಿಗೆ ಯಾವುದಕ್ಕೋಸ್ಕರ ಮಣಿಯವರೇ ಆ ಪೋಸ್ಟರ್ ಅವನ್ನ ಕೂಡಿಸಿದ್ದಾರೆ? Why did the people of Karnataka vote for him and give him that position? Because they are expecting many things out of him body. ಅವನ ಕೈಯಿಂದ ದೊಡ್ಡ ದೊಡ್ಡ ಕಾರ್ಯ ಆಗ್ಬೇಕಂತ ಜನ ಎದುರು ನೋಡ್ತಾ ಇದ್ದಾರೆ. Because they voted for him because they're expecting a lot of things from him. They want the benefits from him. ಒಬ್ಬ ಸಿಎಂ ಅಲ್ಲಿ ಕೂತಿದ್ದಾರೆ ಅಂದ್ರೆ ಈಸ್ ಎ ರೆಸ್ಪಾನ್ಸಿಬಲ್ ಹೋಲ್ಡರ್. ಅವನು ಯಾವುದೋ ಒಂದು ಜವಾಬ್ದಾರಿಯಲ್ಲಿ ಕೂತಿದ್ದಾನೆ ಅವನು. When he's sitting there, he holds a responsibility. He has an authority over you. So that's why. ದೇವಲ್ಲ ಅವನ ಕೈಯಲ್ಲಿ ಏನೆಲ್ಲ ಸರ್ಕಾರದ ಹಣ ಬರುತ್ತೆ ಅದೆಲ್ಲ ತೆಗೆದು ಅವನು ಗ್ರಾಂಟ್ ಮಾಡಿ ಜನನ ಸ್ಟೇಟ್ನ ಏರಿಯಾಗಳ ಮೆಚ್ಚಿಸಬೇಕು ಆ ಕಾರ್ಯವನ್ನು ಮಾಡಿ ಅವನ ಸನ್ಮಾನ ಮಾಡ್ತಾನೆ. So whatever income he gets from the state, he has to use it for the people, for their benefits, for their comfort. ಆದ್ರೆ ಅದನ್ನ ತನ್ನ ಜೋಬಲ್ಲಿ ಹಾಕೊಂಡ್ಬಿಟ್ಟು ತಾನು ಮಜಾ ಮಾಡ್ಕೊಂಡು ನಾನು ಹಿಂಗೋ ಹೋಗ್ಬಿಡ್ತೀನಿ ಅಂತ ಹೇಳಿ ಅವನು ಹೋಗಕ್ಕಾಗೋದಿಲ್ಲ. He can't take that money, put it in his pocket and go lead a jolly life. He can't do that. ನೀವು ಕೊಡೋದೆಲ್ಲ ಹಣಕಾಸು ಏನ್ ಮಾಡ್ತಿದ್ದೀವಿ ನಾವು ಈ ಸಭೆನ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. So whatever offering you're giving to the Lord, you're getting back that in return. ಅದು ಎಲ್ಲರಿಗೂ ಹೋಗ್ಬೇಕಂತ ಹೇಳಿ ನಿಮ್ಮ But the ಕೈಗಳನ್ನ ಬ್ಲೆಸ್ blessing was released for ಮಾಡಕ್ಕೆ everyone in this church. ಎಲ್ಲಾ ಆಶೀರ್ವಾದ ನಿಮ್ಮ ಮನೆಗಳ ಮೇಲೆ ಬರಬೇಕು All ಇಷ್ಟಪಡ್ತಾರೆ. the blessings shall come all the days of your life in your ಎಲ್ಲಾ days. ಕಡೆಗಳಲ್ಲಿ ಆಶೀರ್ವಾದ ತುಂಬಿ ತುಂಬಿ ನೋಡ ಹಾಗೆ ದೇವರು You ಮಾಡ್ತೀನಿ shall ಅಂತಾರೆ. see the blessing of the Lord all the days of your life. ಇದುವರೆಗೆ ಯಾವ್ದೆಲ್ಲ ನೀವು ಕಾಣ್ಲಿಲ್ಲ ನೋಡಕ್ ಆಗ್ಲಿಲ್ಲ ಅಂತಾರೆ ಅದನ್ನೆಲ್ಲ ನೋಡ ಹಾಗೆ ದೇವರು ಕಾರ್ಯ ಮಾಡ್ತಾರೆ. And today whatever you have not received in your life, today you are going to receive it from the Lord. ಯಾವ್ದೆಲ್ಲ ನಿಮ್ ಕೈಯಲ್ಲಿ ಅಸಾಧ್ಯ ಅಂತ ಹೇಳಿದಿರ nothing is impossible to God. Whatever you have told that is impossible, but God is going to make it possible. But the only thing God is engaging you, ನಿನ್ನ ಜೀವನದಲ್ಲಿ ನಿನ್ನ ಕೈಗಳು ಕರ್ತನ ಹೇಗೆ ಸನ್ಮಾನ ಮಾಡುತ್ತೆ ಅಂತ ದೇವರು ನೋಡ್ತಾ ಇದ್ದಾರೆ. But today God is seeing how are you going to honor the Lord with your hands. ಒಂದು ಒಳ್ಳೆ ಕೈಗಳಲ್ಲಿ ಎಲ್ಲ ಸನ್ಮಾನ ದೇವರಿಂದ ಒಳ್ಳೆತನಗಳ ಹೊಂದ್ಕೊಂಡು ಆಯ್ತು ನಾವು. We have taken all the good things that the Lord has given us to our hands. ದೇವರೆಲ್ಲ ನಿನ್ನ ಕೈಯಲ್ಲಿ ಕೊಟ್ಟಾಯ್ತು ಬ್ಲೆಸ್ಸಿಂಗ್ ಇವಾಗ. God has given all the blessings in your hand. ಎಲ್ಲ ಕೊಟ್ಟಾದ್ಮೇಲೆ ನನಗೆ ನೀ ಏನ್ ಕೊಡ್ತೀಯ ಅಂತ ದೇವರು ನೋಡ್ತಾರೆ. Amen. God has Hallelujah. given everything, but God is seeing what are you going to give me. ಹೇಗೆ ಒಂದು ತಂದೆ ಮಗಳಿಗೆ ಎಲ್ಲ ಚಾಕ್ಲೇಟ್ಸ್ ತಂದು ಕೊಟ್ಬಿಡ್ತಾರೆ. ಆ ಮಗು ಒಂದೇ ಒಂದು ಚಾಕ್ಲೇಟ್ ತಂದು ಪಾಪ ನೀ ತಿನ್ನು ಅಂತೇಳಿ ಆ ನಾಲ್ಗೆ ಮುಟ್ಸತ್ತಲ್ಲ ಅವನು ಅಲ್ಲೇ ಖುಷಿ ಆಗ್ಬಿಡುತ್ತೆ ನೋಡಿ ಅವರಿಗೆ. So when the father comes and gets a lot of chocolates to his daughter, but when the daughter picks up one chocolate and gives it to his father, the father is mesmerized with that child. ಒಂದು ಚಾಕ್ಲೇಟ್ ಅಲ್ಲಿ ಅದೊಂದು ಪಿಂಚ್ ಮಾಡಿ ಇಷ್ಟೇ ಬಾಯಿಗೆ ಹಾಕತ್ತೆ ನೋಡಿ ಅದು ಅಪ್ಪನ ಬಾಯಿಗೆ. The daughter takes one small piece of the chocolate and gives it to her father. ಅದು ಏನು ಆನೆಗೆ ಹಲ್ವಾ ಹಾಕ್ದಂಗೆ ಇರ್ತದೆ ಆ ಬಾಯಿಗೆ ಅವನಿಗೆ. That is like a small halwa to the elephant. ಒಂದು ಆನೆಗೆ ಹಲ್ವಾ ಹಾಕ್ದಂಗೆ ಅದು ಹಲ್ವಾ ತಿಂದಂಗೆ ಆಯ್ತದ ಆನೆಗೆ.
That's a small piece. It's just like a small peanut to the elephant, you know. ಪೆಪ್ಪ ಇದು ನಿಮಗೆ ಪೆಪ್ಪ ಅಂತ ಚಿಕ್ಕನ್ನ ತಂದು ಬಾಯಿಗೆ ಹಾಕಿದ ಅಯ್ಯೋ ಅಯ್ಯೋ ನನ್ನ ಚಿನ್ನ ನನ್ನ ಮುನ್ನ ಅಯ್ಯೋ ಎತ್ಕೊಂಡ್ಬಿಟ್ಟು ಏನು ಕುಂಜೋದೇನು ಖುಷಿ ಪಡೋದೇನು ಅಬ್ಬಾ Oh, daddy, this is a small chocolate. Oh, you take this is for you. And the father is so loved with that, you know. ಆ ಫೋನಲ್ಲಿ ಏನು ಎಲ್ಲರೂ ಅಯ್ಯೋ ನಮ್ಮ ಪಾಪು ನನ್ನ ಚಾಕ್ಲೇಟ್ ಬಾಯಿಗೆ ಹಾಕ್ಬಿಡ್ತು ಗೊತ್ತಾ ನಿಮಗೆ ಅಂತ ಒಂದು ಎಕ್ಸೈಟ್ಮೆಂಟ್ ನೋಡಿ ಅವನಿಗೆ. And the father shows, oh, you see, my daughter has given this small chocolate. ದೇವ್ರಿಗೆ ಸ್ತೋತ್ರ. ನನ್ನ ಪ್ರಿಯ ಮಕ್ಕಳೇ, ಕರ್ತ ನಿಮ್ಗೆಲ್ಲ ಕೊಟ್ಟ ಮೇಲೆ ದೇವರಿಗೆ ನೀವು ಏನು ಕೊಡ್ತೀರಾ? ಹಲ್ಲೆಲೂಯಾ. Dear children, God has given everything to you. But what have you given to the Lord? ನೀವು ದೇವ್ರು ಏನು ಕೊಡ್ತೀರಾ? ದೇವ್ರು ಅದನ್ನ ನೋಡ್ತಾ ಇದ್ದಾರೆ ಇವತ್ತು. God sees what are you going to give him. ಅಪ್ಪನ ಏನು ತರ್ತಾ ಇದ್ದೀರಾ? ದೇವ್ರು ಈಸ್ ಜಸ್ಟ್ ಸಿಟ್ಟಿಂಗ್ ಹಿಯರ್ ಅಂಡ್ ವೇಟಿಂಗ್ ಫಾರ್ ಅ ಚೈಲ್ಡ್. The Lord is sitting and waiting. Oh, what is my child going to give me? ನನ್ನ ಮಗು ಏನು ತಂದು ಕೊಡುತ್ತೆ? What has my child got for me? 3 ಹೆಣ್ಣು ಮಕ್ಕಳಿಗೆ ಬರ್ತಡೆ ಇವತ್ತು. Today 3 daughters' birthday. ಬರ್ತಡೆ ದಿನ ಅಮ್ಮಂದು ಬರ್ತಡೆ. And it's a mother's birthday also. ದೊಡ್ಡ ಮಗಳು ಏನು ಮಾಡಿದ್ಲು? ಅಮ್ಮನಿಗೆ ದೊಡ್ಡ ಹೂವಿನ ಬೊಕ್ಕೆನ ತಂದ ಮಮ್ಮಿ ಐ ಲವ್ ಯು ಸೋ ಮಚ್ ಅದಕ್ಕೆ ಸಲ ಕೊಟ್ಟು ಆ ಬೊಕ್ಕೆ ಕೊಡ್ತಾನೆ ನೋಡಿ. So what did the daughter do? She got a big bouquet of flowers and she gave it to her mother and gave one kiss. Chumma. ಎರಡನೇ ಮಗಳು ಏನು ಮಾಡಿದ್ಲು? ಅಮ್ಮನಿಗೆ ಒಳ್ಳೆ ಸೀರೆ ಕೊಟ್ಟು ಮಮ್ಮಿ ಇದು ಸೀರೆ ನಿನಗೆ ನೀ ಜಾಸ್ ಆಗಿರ್ಬೇಕು ಮಮ್ಮಿ, ಎಲ್ಲ ಕಡೆ ಗ್ರ್ಯಾಂಡ್ ಆಗಿ ಹೋಗಿ ಬರಬೇಕು, ಇದು ನನ್ನ ತೋಫಾ ನನ್ನ ಕೊಡುಗೆ ಅಂತ ಹೇಳಿ ಕೊಟ್ಲು. What did the second daughter do? She went and got a sari for her mother and she told her mother, Mom, you have to wear this sari, you are going to look perfect. ಮೂರನೇ ಮಗಳ ಕೈಲಿ ಏನೂ ಇರಲಿಲ್ಲ. The third daughter did not have anything. ಅವಳು ಏನು ಮಾಡಿದ್ಲು? ಅಮ್ಮ ಕೂತಿದ್ಲು, ಒಳಗಡೆ ಹೋಗಿ ಅಡುಗೆ ಮನೆಗೆ ಹೋಗಿ ಒಂದು ದೊಡ್ಡ ತಟ್ಟೆ ಎತ್ಕೊಂಬಂತು. So what she went to the kitchen, she got a big plate for her ಆ ದೊಡ್ಡ mother. ತಟ್ಟೆ ತಂದು ಅಮ್ಮ ಕೂತಿರೋ ತರ ತಂದು ಆ ತಟ್ಟೆನ ಇಟ್ಬಿಟ್ಲು. So she came and kept the plate where her mother was ಆ sitting. ತಟ್ಟೆ ಇಟ್ಬಿಟ್ಟು ಆ ತಟ್ಟೆ ಒಳಗೆ ಅವಳು ಕುತ್ಕೊಂಡು So she sat on that plate where she kept it. ಕೂತ್ಕೊಂಡ್ಬಿಟ್ಟು ಮಮ್ಮಿ ನನ್ನ ಹತ್ರ ಏನಿಲ್ಲ ಆದ್ರೆ ನಂದೆಲ್ಲ ನಿನಗೆ ಮಮ್ಮಿ, ಎಲ್ಲ ನಿನಗೆ ಸರ್ವಿಸ್ ಕೊಡ್ತೀನಿ ಮಮ್ಮಿ ಅಂತ. She came and sat and said, Mom, I don't have anything, but I give everything, I give myself to you. ಅದು ದೇವರಿಗೆ ಬೇಕಾಗಿದೆ. That is what the Lord is waiting from all. ಇವತ್ತು ನಮ್ಮ ಗ್ರೇಸ್ ಮಿನಿಸ್ಟ್ರಿ ದೇವರು ತಟ್ಟೆ ಒಳಗೆ ಕುತ್ಕೊಳ್ಳೋ ವ್ಯಕ್ತಿ ಬೇಕೇ ವಿನಾ ತಟ್ಟೆನೇ ಕತ್ಕೊಂಡು ಹೋಗೋ ವ್ಯಕ್ತಿ ಬೇಕಾಗಿಲ್ಲ. God is awaiting. God wants children who's going to sit on the plate, not take away the plate and run off from ತಟ್ಟೆ here. ಹತ್ಕೊಂಡು ಓಡೋಗೋ ಜನಗಳು ಆಗ್ಬಾರ್ದು ಇಲ್ಲಿ. You should not become a person who takes the plate and runs off. Surrendering everything, surrendering unconditionally in the presence of God. You should surrender everything in the presence of the Lord today. ಅನ್ಕಂಡೀಷನಲ್ ಅಂದ್ರೆ ಯಾವುದು ನಿರ್ಬಂಧಗಳಿದೆ ಜೇಮ್ಸ್ ಅವರೇ, ಅಪ್ಪನಿಗೆ ಸಮರ್ಪಣೆ ಕೊಟ್ಬಿಡೋದೇ ದೇವರಿಗೆ ಆಶೀರ್ವಾದ. So, whatever problems you have, you come to the Lord and surrender yourself. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನಗೆ ಹುಡುಗರೆಲ್ಲ ಹೇಳೋರು, ನೋಡು ಬ್ರದರ್, ನೀವು 6 ಗಂಟೆಗೆಲ್ಲ ಕೆಲಸದ ಬಂದ್ಬಿಡ್ತೀರಾ, 6 ಗಂಟೆ ಬಂದಮೇಲೆ ಏನು ಮಾಡ್ತೀರಾ? ನಾನು ಕ್ರಿಕೆಟ್ ಆಡೋಕೆ ಹೋಗ್ತೀನಿ ಅಂದೆ. ಅದೆಲ್ಲ ಆಡಬಾರ್ದು, ನೀವು ಒಂದು 2 ಅವರ್ ಸೇವೆಗೆ ಬರಬೇಕು ಅಂತಂದರು. ಸರಿ ಆಯ್ತು, 2 ಅವರ್ ತಾನೇ, 2 ಅವರ್ ಸೇವೆಗೆ ಹೋದೆ. So when I was working, the boys told, what time do you come? No, you should come at this time, you should come at this hour, but after this I shall go play cricket. ಆಮೇಲೆ ಓಟಿ ಬರ್ತಾ ಇತ್ತು, ಎಕ್ಸ್ಟ್ರಾ ಡ್ಯೂಟಿಗೆ ಬರೋದು 6 ಗಂಟೆ ಆದಮೇಲೆ ಕೆಲಸ, ಆ ಕೆಲಸಕ್ಕೆ ಹೋಗ್ತಾ ಇದೆ. So sometimes I used to get OT, I used to get overtime, so that time I used to go for that work. ಕೊನೆಗೆ ಓವರ್ ಟೈಮ್ ಬಿಟ್ಬಿಟ್ಟೆ, ಅದು ಬಿಟ್ಬಿಟ್ಟು ಮತ್ತೆ ಸೇವೆಯಲ್ಲಿ ಎವಾಂಜಲಿಸ್ಟ್ ಕೆಲಸಕ್ಕೆ ಹೋಗ್ತಾ ಇದ್ದೆ ಸಾಯಂಕಾಲ ಹೊತ್ತು. So sometimes now I left that overtime, now I started with the ministry. ಬೆಳಗ್ಗೆ ಹೋಗಿ ಸಾಯಂಕಾಲಕ್ಕೆ ಬಂದು ಮತ್ತೆ ಎಲ್ಲ ಕೆಲಸಕ್ಕೆ ಹೋಗ್ಬಿಡ್ತಾ ಇದೆ. So when I used to come back home in the evening and I used to go for work. ಆಮೇಲೆ ಅದು ಆಮೇಲೆ ಏನಾಯ್ತು, ನನ್ನ ಒಳಗೆ ದಾಹ ಜಾಸ್ತಿ ಆಗ್ತಾ ಬಂತು. After that in the evening I started becoming thirsty for the Lord. 6 ಗಂಟೆಗೆ ಕೆಲಸ ಬಿಡೋದಕ್ಕೆ ಒಳಗೆ ಏನು ಮಾಡಿದೆ, ಸುಳ್ಳು ಹೇಳ್ಬಿಟ್ಟು, ಸರ್ ಇವತ್ತು ಒಂದು ಕೆಲಸ ಇದೆ, ಒಂದು ಫಂಕ್ಷನ್ ಇದೆ, 4 ಗಂಟೆಗೆ ಹೋಗ್ಬೇಕಂತ ಹೇಳಿ 4 ಗಂಟೆಗೆ ಮಾಡಿ 2 ಅವರ್ ಬೇಗ ಬರ್ತಾ ಇದ್ದೆ ಸೇವೆಗೆ. So when I have to get off work early, I used to get off at 6 o'clock, but I used to go to the sir and tell, I used to give some reason and tell, no sir, I have to go, please leave me at 4 o'clock. ಯಾಕೆ ಸೇವೆ ಮೇಲೆ ಆಸಕ್ತಿ ಬಂದ್ಬಿಡ್ತು. ಆಮೇಲೆ 2 ದಿನ 3 ದಿನ ಅಲ್ಲಿ ಇಲ್ಲಿ ಎವಾಂಜಲ್ ಸೇವೆಗೆ ಬೇರೆ ಬೇರೆ ಊರುಗಳಿಗೆ ಹೋಗೋರು. Because I became thirsty for the Lord and I wanted to do the ministry and I used to go to far off places to do the Lord's ministry. ಆಮೇಲೆ ಏನು ಮಾಡಿದೆ, ಆಫೀಸಲ್ಲಿ ಹೋಗಿ ಮೆಡಿಕಲ್ ಲೀವ್ ಹಾಕೋದು, 15 ದಿನ ಮೆಡಿಕಲ್ ಲೀವು, 2 ದಿನ ಕ್ಯಾಶುಯಲ್ ಲೀವು, 3 ದಿನ ಮತ್ತೆ ಸರಿ ಇಲ್ಲ, ಆಂಟಿ ಬರೀ ಸುಳ್ಳುಗಳು ಹೇಳಿ ಲೀವ್ಗಳು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. So sometimes or next what I started to do, I started to go and give leave letters, 15 days leave, medical leave, no my aunt is sick, my mother is sick. I started giving leaves like that. ಪೊಯ್ಯಿಕೆ ಮೇಲೆ ಪೊಯ್, ಸುಳ್ಳಿನ ಮೇಲೆ ಸುಳ್ಳು. So I started lying and lying over and over. ಫೋರ್ ಮನೆ ಕೇಳೋನು, ಅಲ್ಲ ನಿನಗೆ ಎಷ್ಟು ಹಚ್ಚಿಗಳವ್ರೆ ನಿನಗೆ? So they used to call me as, how many aunties you have? எப்போ பார்த்தாலும் சித்தி உடம்பு சரியில்லை, சித்தி சீரியஸ் சொல்றீங்க. Every time. ಯಾವಾಗ ಚಿತ್ತಿ ಎದ್ದಳ ಚಿತ್ತಿ, ಎಷ್ಟು ಚಿತ್ತಿ ಅವ್ರೆ ನಿನಗೆ?
Every time you tell that aunt is sick, this atte is sick, that ajji is sick. Why? How many ajjis and aunts you have, man? ಒಂದಿನ ಕೇಳೇ ಬಿಟ್ಟು ನಿಮ್ಮ ಅಪ್ಪ ಎಷ್ಟು ಜನ ಮದುವೆ ಆಗೋರೆ ಅಂತ ಹೇಳಿ. So one day he finally asked, how many marriages did your dad have? ಆಮೇಲೆ ಅಯ್ಯೋ ಯಾಕೋ ಎಕ್ಸ್ಟ್ರೀಮ್ ಆಗೋಯ್ತು ಅಂದ್ಬಿಟ್ಟು ಲೀವ್ ಎಲ್ಲ ಕಟ್ ಮಾಡ್ಬಿಟ್ಟು ಸುಮ್ಮನೆ ಆಗಿ ಮತ್ತೆ ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದೆ. So that manager got very angry, so he cut all his leaves. ಆದ್ರೆ ಮನಸ್ಸು ತಡಿಲಿಲ್ಲ ನೋಡಿ ನನಗೆ. But my heart didn't stop. ಆ ಬೆಂಕಿ ನನ್ನೊಳಗೆ ಹತ್ಕೊಳ್ತಾ ಬಂತು ನೋಡಿ. The fire was still there for the Lord. ಮೊದಲು ಹಣ ಸೇಕು, ಹಣ ಸಂಪಾದನೆ ಮಾಡಬೇಕು, OT ಮಾಡಬೇಕು, ಡ್ಯೂಟಿ ಮಾಡಬೇಕು, ಎಕ್ಸ್ಟ್ರಾ ಕೆಲಸಕ್ಕೆ ಹೋಗ್ಬೇಕು, ಅಲ್ಲಿ ಹಣ ಸಂಪಾದನೆ ಹಿಂಗೆ ಸಂಪಾದನೆ ಸೇರಿಸಿ ಜಕಾಯ ಥರ ಕೂತ್ಕೊಳ್ತಾ ಇದ್ದೆ ನೋಡಿ ನಾನು. So when I used to work overtime, all the money that I used to get, I used to save it. ನನ್ನ ಪ್ರಿಯ ಮಕ್ಕಳು, ಒಂದು ದಿನ ಬಂತು, ದೇವ್ರು ನನ್ನ ಹತ್ರ ಮಾತಾಡ್ದ. ಸುಮ್ಮನೆ OT ಡ್ಯೂಟಿ ಅಂದ್ಕೊಂಡು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಎಷ್ಟು ದಿನ ನೀ ಮಾಡ್ತೀಯ, ಸುಮ್ಮನೆ ಒಳಂಗ ಒಳ್ಳೆವರ ಕೊಡೋದ, ಸೀದಾ ಬಂದ್ಬಿಡ್ಬಾರ್ದ, ಎಲ್ಲ ಬಿಟ್ಟು ನನ್ನ ಹತ್ರ ಬರಬಾರ್ದ ಇರತ್ತೆ. ದೇವ್ರು ಮಾತಾಡ್ತಾರೆ, ಫ್ರೆಂಡಾಗಿ ಮಾತಾಡ್ತಾರೆ ಅವ್ರು ನನ್ನ ಹತ್ರ. So one day the Lord spoke to me and said, why are you doing this OT? Why are you giving this leave? Why didn't you just resign and come? ಸೇವನೆ ಮಾಡೋದುಂಟು. ಆ 70 ಸುಳ್ಳು ಬೇರೆ ಕೇಳ್ತೇನೆ ನೀನು. You have a ministry. I have kept a ministry for you. Why do you have to lie to him? Just resign and come off. No, I do my ministry. ದೇವರು ಸತ್ಯಪರನಾದ ದೇವರಂತ ಹೋಗಿ ಪ್ರಸಂಗ ಮಾಡ್ತಾ ಇದ್ದಿ, ಇಲ್ಲಿ ನೋಡಿದ್ರೆ ನಿನ್ನ ಅಜ್ಜಿ ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತೇಳಿ ಸುಳ್ಳು ಹೇಳಿ ಅರ್ಗೆ ಯಾಕೋ ಅವಮಾನ ಬರ್ತೀಯ ಅಂತ ದೇವ್ರು ಹೇಳ್ತಾರೆ. I have such a big ministry for you. Why are you going and giving leave letters telling, oh my aunt is sick, my ajji is sick? Why are you doing all that? ನನಗೆ ದೇವ್ರು ಹೇಳಿದ್ರು, ನನ್ನ ಜೊತೆ ಬಾ, ನಾನು ಸೇವೆ ಮಾಡು, ನಾನು ಆಶೀರ್ವಾದ ಮಾಡ್ತೀನಿ, ನಿನ್ನ ಕರೆದಿದ್ದೀನಿ ನನ್ನ ಸೇವೆಗೆ ಅಂತ ದೇವ್ರು ನನ್ನ ಹತ್ರ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. The Lord said, come, leave that job. I have a ministry for you. I have a blessing for you. I have a calling over your life. 1996 ಜನವರಿಲಿ ಕಂಪ್ಲೀಟ್ ಆಗಿ ನನ್ನ ಕೆಲಸಕ್ಕೆ ರಾಜೀನಾಮೆ ಮಾಡಿದೆ ನಾನು. So in 1996 January, I completely surrendered myself to the Lord's ಇವತ್ತು ministry. 30 ವರ್ಷಗಳಾಗೋಯ್ತು ಕೆಲಸ ಬಿಟ್ಟು ನಾನು. Now it's been 30 years I resigned from my job. ಹೇಗೆ ಆ ಹುಡುಗಿ ತಟ್ಟೆ ಇಟ್ಬಿಟ್ಟು ತಟ್ಟೆ ಒಳಗಡೆ ಬಂದು ಕೂತ್ಕೊಂಡ್ಬಿಟ್ಲು. ನಾನು ದಿವ್ಯಾ ಅವರೇ, ಅಪ್ಪ ನಾನು ನಿನ್ನ ಸನ್ಮಾನ ಮಾಡಕ್ಕೆ ಬಂದಿದ್ದೀನಿ, ನಿನ್ನ ಪಾದದಲ್ಲಿ ಇಟ್ಟಿದ್ದೀನಿ, ಒಂದು ನಿನ್ನ ತಲೆ ಮೇಲೆ ಕಾಲಿಡು, ಇಲ್ಲ ಅಂದರೆ ನಾನು ಎಲ್ಲ ತೊಗೊಂಡು ಸೇವೆನ ಮಾಡಿಸು, ಒಟ್ಟಲ್ಲಿ ನಾನು ನಿನ್ನ ಪಾದದಲ್ಲೇ ಇರ್ತೀನಿ ಅಂದ್ಬಿಟ್ಟೆ. The way the daughter came and sat in that on the plate, the same way I came to the Lord and sat on that plate and said, Lord, I am all yours. I will do your ministry. I will do everything what you have said. ಆಗ ನಾನು ಹೇಳ್ತೇನೆ, ಇಲ್ಲಿ ಒಬ್ಬೊಬ್ಬರ ಮೇಲೆ ದೇವ್ರ ಕಾಲಿಂಗ್ ಇದೆ. And today I say, all of you have a calling from the Lord today. ಯಾವ ತರ ಕಾಲಿಂಗ್, ಡಿಫ್ರೆಂಟ್ ಕಾಲಿಂಗ್ ಇದೆ ನಿಮ್ಮ ಮೇಲೆ. And everyone has a different calling over your lives. ಆ ಒಂದು ಸೇವೆಯಲ್ಲಿ ಒಂದು ಕಾಲಿಂಗ್ ದೇವ್ರ ನಿಮ್ಮ ಮೇಲೆ ಇಡ್ತಾರೆ ಅಂದ್ರೆ ಆ ಕಾಲಿಂಗ್ ಇರೋದ್ರಿಂದ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. Because you have a calling over your life, today you are here in this church. ಆ ಕಾಲಿಂಗ್ ನಿಮ್ಮ ಮೇಲೆ ಇರೋದ್ರಿಂದಲೇ ದೇವರ ಆತ್ಮ ನಿಮ್ಮ ಮೇಲೆ ಪರವಶರಾಗಿದ್ದಾರೆ. Because you have that calling, the Lord is going to anoint you. ಆಗ ನಾನು ಹೇಳ್ತೇನೆ, ಆ ಕಾಲಿಂಗ್ ಏನು ಅಂತ ತಿಳ್ಕೊಬೇಕಂದ್ರೆ ನೀವು ರೆಗ್ಯುಲರ್ ಆಗಿ ದೇವ್ರ ಸೇವಕರ ಜೊತೆ ಹೊರನಾಡು ಬಂದ್ರೆ ಅದು ನಿಮಗೆ ಕನ್ಫರ್ಮ್ ಮಾಡಿ ಕೊಡ್ತಾರೆ ದೇವರು. So now the Lord has a calling over your life. So to know that calling, you should be regular to the church and honor him. ನೀವು ತಿಳ್ಕೊಬೋದು ಸೇವೆ ಅಂದ ತಕ್ಷಣ ಪ್ರಸಂಗ ಮಾಡೋದೇ ಸೇವೆ ಅಂತ ಹೇಳಿ, ಅದಲ್ಲ ಸೇವೆ. Don't think ministry is just about preaching. That it is not only about preaching. ಸೇವೆ ಮಾಡಕ್ ಮುಂಚೆ ಇಲ್ಲಿ ಬಂದು ಮೈಕೆಲ್ಲ ಸೆಟ್ ಮಾಡ್ತಾರಲ್ಲ, ಅದೊಂದು ಸೇವೆ. Before the ministry, the coming and setting up the mics and the minister, that is also a ministry. ಸೇವೆ ಮಾಡಕ್ ಮುಂಚೆ ಇಲ್ಲಿ ಬಂದು ಹಾಲಲ್ಲಿ ಚೇರ್ಗಳು ಹಾಕ್ತಾರಲ್ಲ, ಅದು ಒಂದು ಸೇವೆ. Before preaching, the volunteers will come and set all the chairs for all of you. That is also a ministry. ಆರಾಧನೆ ಆಗಕ್ ಮುಂಚೆ ಮೆಟ್ಲೆಲ್ಲ ತೊಳೆದು ಮಾಫ್ ಹಾಕಿ ಒರೆಸಿ ಎಲ್ಲ ಸೆಂಟ್ ಹೊಡೆದು ಸ್ಪ್ರೇ ಹೊಡೆದು ನಿಲ್ತಾರಲ್ಲ, ಅದು ಸೇವೆ. Before preaching, all the steps have been washed and mopped with everything. That is also a ministry. ಆರಾಧನೆ ಮುಗಿದ ಮೇಲೆ ಎಲ್ಲ ಜನಕ್ಕೆ ಊಟ ಹಂಚಬೇಕು, ಎಲ್ಲ ಕೂತ್ಕೊಂಡು ಊಟ ಬಡ್ಸಕ್ಕೆ ರೆಡಿ ಮಾಡಿ ಊಟ ಕೊಡ್ತಾರಲ್ಲ, ಅದು ಒಂದು ಸೇವೆ. After preaching, all of you are being served food. Cooking of that food and serving the food is also a ministry. ಅದಾದ್ಮೇಲೆ ಹೋಗಿ ರೋಡೆಲ್ಲ ಗುಡಿಸ್ತಿರಲ್ಲ, ಅದು ಒಂದು ಸೇವೆನೇ ರೀ. After the preaching, all of you will going to sweep the road. That is also a ministry. Everything is a ministry of God. Everything is a ministry of the Lord. ದೇವರ ಸೇವೆಯಲ್ಲಿ ಯಾವುದು ಮಾಡಿದ್ರೆ ಅದು ದೇವರ ಸೇವೆನೇ ಅದು. All the work in the Lord is also a ministry. ಅದಕ್ಕೆ ದೇವರ ರಾಜ್ಯಕ್ಕೆ ನಿಮ್ಮ ಕರೆದಾಗ, ದೇವರೇ ನಾನು ಏನು ಮಾಡ್ಬೇಕು ನಿನ್ನ ರಾಜ್ಯದಲ್ಲಿ ಅಂತ ಕೇಳಿ, ಖಂಡಿತ ದೇವರು ಅದು ಹೊರಪಡಿಸಿ ಕೊಡ್ತಾರೆ. When you are in the kingdom of the Lord, ask the Lord what your calling is. ಆಗ ದೇವರ ಸೇವೆನ ಮಾಡೋಕ್ಕೆ ಮುಂಚೆ ದೇವರು ಮುಖ್ಯವಾಗಿ ನೋಡೋದು ನಿಮ್ಮ ಹೃದಯ ದೇವರನ್ನ ಮೆಚ್ಕೊಂಡು ಬರ್ತಾ ಇದೆ ಅನ್ನೋದನ್ನ ನೋಡ್ತಾರೆ. Before serving the Lord, you need to know what the Lord has kept in your heart. God wants to see whether you take delight in the work of the Lord. God wants to see if you have that zeal where you want to work for the ministry. ಆ ಡಿಲೈಟ್ ಇರಬೇಕು ನಿಮಗೆ. ದೇವರ ಸನ್ನಿಧಾನದಲ್ಲಿ ನಾವು ಹೋಗ್ಬೇಕು, ಖುಷಿಯಾಗಿ ಹೋಗ್ಬೇಕು, ಅದೆಲ್ಲ ಮಾಡಬೇಕು. ಆ ಮುಖದಲ್ಲಿ ಸಂತೋಷ ಉತ್ಸುಕತೆ ಬಂದ್ಬಿಡುತ್ತೆ. You need to have that excitement. Oh, I've come to the ministry. Oh, I have to do some work for the Lord. ನಾವು ಸಭೆಗೆಲ್ಲ ಹೋಗ್ಬೇಕಾದ್ರೆ ಚರ್ಚ್ ಆರಾಧನೆ ಮುಗಿದ್ರೆ ಮನೆಗೆ ಹೋಗ್ತಿರಲಿಲ್ಲ ನೋಡಿ.
After my ministry, I never used to go back home. I used to stay here. ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ರೆ ಮಧ್ಯರಾತ್ರಿ 12 ಗಂಟೆಗೆ ಮನೆಗೆ ಹೋಗ್ತಾ ಇದ್ದೆ ನಾನು. The morning, if I leave home at 6 o'clock, I used to go back home only midnight, 12 o'clock. 12 o'clock ಅಥವಾ 1 o'clock ಆಗೋದು ನೋಡಿ. Sometimes I used to go home at 1 o'clock in the morning. ನಾನು ಹೋಗ್ಬೇಕಾದ್ರೆ ನಾಯಿಗಳೆಲ್ಲ ವೆಯ್ಟ್ ಆಗಿರೋದು ನೋಡಿ, ಬೊಗಳಕ್ಕೆ ನೋಡಿ. So sometimes when I used to go home, the dogs will be waiting for me to bark. 2-3 ಕಲ್ಲು ಕೋಲ ಎತ್ಕೊಂಡು ಹೋಗ್ಬೇಕು ನಾನು ನೋಡಿ ಅಲ್ಲಿ. I have to carry some public weapons like some stick and some stone to drive away the dogs. ನಮ್ಮ ತಾಯಿ ಹೇಳೋರು ಒಳಂಗ ವೇಲಕ್ಕೆ ಹೋಗಿದ್ದೆ 9 ಗಂಟೆಗೆ ಹೋಗ್ಬಿಟ್ಟು ಕರೆಕ್ಟಾಗಿ 6 ಗಂಟೆಗೆ ಬಂದು ಇಡ್ಲಿ ತಿನ್ಬಿಟ್ಟು ಮನೇಲಿ ಮಲಗ್ತಾ ಇದ್ದೆ. ಅದಕ್ಕಿಂತ ಗನಂದಾರಿ ಕೆಲಸ ಏನೋ ಮಾಡ್ತೀನಿ ನೀನು ಅಂತ ಅಮ್ಮ ಕೇಳ್ತಾ ಇದ್ರು ನೋಡಿ. My mother used to ask me, you used to go at 9 o'clock, come back at 6 o'clock and ask some idli and sleep now. Now what are you doing? Why are you going so early and coming back so late in the night? ಯಾರಪ್ಪ ಅವ್ನು ಯಾವನು ಈಗ ಕೆಲಸ ಕೊಡ್ತಿರೋದವನು? ನಮ್ಮ ತಾಯಿ ಯಾರೋ ಕಂಪ್ನಿಗೆ ಹೋಗ್ತೀರೋ ಅವ್ರು ತಿಳ್ಕೊಂಬಿಟ್ಟು ನೋಡಿ. Who is that man who's giving you so much of work? My mom thought at some company I'm going. ಕೆಲಸ ಬಿಟ್ಬಿಟ್ಟು 1 ವರ್ಷ ಅಮ್ಮನಿಗೆ ಬೇರೆ ಬುರಿ ಬಿಟ್ಟಿದ್ದೀನಿ. ಅಮ್ಮ ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅವ್ರ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. So it was 1 year when I resigned my job, but I've been lying to my mother that I'm going to do that work, going to do this work. ಕೇಳಿದ್ರೆ ಬೇಜಾರಾಗ್ಬಿಡ್ತಾರೆ, ಕೆಲಸಕ್ಕೆ ಹೋಗಲ್ಲ ಮಗ ಅಂತ ಹೇಳಿ. ಏನ್ ಮಾಡೋದು? If I tell her, she will be sad that I'm not working. ಕೊನೆಗೆ ಒಂದಿನ ನ್ಯೂಸ್ ಲೀಕ್ ಆಗ್ಬಿಡ್ತು. But one day the news got leaked in my house that I resigned. ಯಾರೋ ಅಮ್ಮ ಮಾರ್ಕೆಟ್ ಅಲ್ಲಿ ನಾನು ಹೋಗ್ಬಿಟ್ಲು. So some auntie saw me in the market. ಯಾವ್ದೋ ಮಾರ್ಕೆಟ್ ಎತ್ಕೊಂಡು ಸುವಾರ್ತೆ ಹೇಳ್ತಾ ಇದ್ದೀನಿ, ಅಮ್ಮ ಹಿಂಗೆಲ್ಲ ನಂಬಬೇಕು ಅದೆಲ್ಲ ಅನ್ಬೇಕಾದ್ರೆ ಟ್ರಾಕ್ಸ್ ಎಲ್ಲ ಕೊಡ್ತಾ ಇದ್ದೀನಿ ಅಂತ ಅಮ್ಮ அப்படியே ಒಂದು ಕೊಂಚ ಮಸಾಲೆ போட்டு சொல்லிச்சு பாருங்க. So some auntie saw me in the market. She saw me preaching the gospel to someone and came and told my mother with all some fittings and extra fittings in that. ಅಮ್ಮ ಹೇಳಿದ್ರು, ಇಷ್ಟು ದಿನ ಕೆಲಸ ಅಂತ ಹೇಳ್ತಿದ್ದಲ್ಲ, ಏನ್ ಕೆಲಸ ಮಾಡ್ತಿದ್ದಿ ಕರೆಕ್ಟಾಗಿ ಹೇಳೋ. ಇದಾನೆ ಮಾಡೋದು, ಯಾವ್ದೋ ಆಂಟಿಗಳ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ದೆ. So one day my mother asked me, you are telling no what work you're doing? What work you're doing? You're going to the market and talking to all the aunties, is it? ಅವ್ರ ಜೊತೆ ನಿನ್ಗೇನು ಕೆಲಸ? ನಮ್ಮ ತಾಯಿ What work you have with that aunties? Tell me. ಇಂದ ಮಾದ್ರಿ ಊದಾರಿ ಊಳಿ ಎಲ್ಲ ಸೇರವ ಮಗ ಏನ್ ಈ ಥರ ಅಟ್ಟುಳೆ ಸೇರ ಇವೆ, ನಿನ್ನ ಮಗ ಈಗೆಲ್ಲ ಮಾತಾಡ್ತಾ ಇದ್ದಾನೆ, ಇದು ಸರಿನಾ ಅಂತ ಆಮೇಲೆ ಪಂಚಾಯ್ತಿ ನಮ್ಮ ಮನೆ ಮುಂದೆ. So that lady came to my mother and tell, what work work your son has with those aunties? You tell me, is that right? ಕೊನೆಗೆ ಆಂಟಿನೆಲ್ಲ ಕರ್ಕೊಂಬಂದು ನಮ್ಮ ತಾಯಿ ಹತ್ರ ಒಪ್ಪಿಸಿ ಏನಕ್ಕೆ ನಿಂತಿದೆ ಹೇಳಮ್ಮ ಅಂತ ಹೇಳಿದ್ಮೇಲೆ, ಇಲ್ಲಮ್ಮ ನಿಮ್ಮ ಮಗ ತುಂಬ ಒಳ್ಳೆಯವನು, ನಮಗೆಲ್ಲ ತೊಂದರೆ ಇತ್ತು, ಅವನೇ ಸುವಾರ್ತೆಯಲ್ಲಿ ಹೇಳಿ ನಮ್ಗೆ ಇವಾಗ ಚೆನ್ನಾಗಾಗಿದ್ದೀವಿ, ಓ ಇದು ಇಬ್ಡಿ ಕತೆ ಅಂತ ಅಮ್ಮ ಅವಾಗ ಹೇಳ್ತಾರೆ ನೋಡಿ. So one day all the aunties came in front of my house and told, no, your son is a very nice son. He shared the gospel. All my problems went away because of him. ನನ್ನ ಪ್ರಿಯ ಮಕ್ಕಳು, ದಟ್ ವಾಸ್ ದ ಪ್ಲೀಸಿಂಗ್ ಗಾಡ್. ಆ ಹೃದಯ ಅಂತ ಒಂದು ಕುತೂಹಲ ದಾವುಳ್ಳ ಹೃದಯ ನಿಮ್ಗೆ ಇರಬೇಕು ಮಕ್ಕಳೇ. So you need to have that kind of a hunger and thirst to serve the Lord. ನಾನು ನೋಡ್ತೀನಿ ಕೆಲವು ಎಲ್ಲ ಚರ್ಚೆಗೆಲ್ಲ ಬರ್ತೀರಾ, ಒಬ್ರು ಆ ಕಡೆ ಹಂಗೆ ಬಂದು ಕೂತ್ಕೊಳ್ಳೋದು ನಾನು ನೋಡ್ತೀನಿ, ಮುಖದಲ್ಲೇ ಆ ಸಂತೋಷ ಚಿಲುಮೆ ಇಲ್ಲ ನೋಡಿ. So I see some of you will come inside the church, you come with a dull face, you sit like this and say, oh he came, oh I did that. ಅಲ್ವಾ? ಕೆಲವು ಬರ್ತೀರಾ ಹಂಗೆ ಡಲ್ಲ ಕೂತ್ಕೊಂಡು ಅಲ್ಲೇ ಹಂಗೆ ನಿದ್ರೆ ತೂಕೋ. I see some of you are coming inside and sitting, you're so sleepy and you come and snore. ತೂಗು ಮುಂಚಿ ಇಲ್ಲಿ ಬಂದು ನಿದ್ರೆ ಮಾಡೋದು. You have a sleepy face when you come inside ಇಲ್ಲಿ the ಬಂದು church. ಯಾನಿಂಗ್ ಮಾಡೋದು, ಆಕಳಿಸೋದು. You come and yawn in the church. ಇಲ್ಲಿ ಬಂದು ಗೊಣಗುಟ್ಟೋದು, ಅವರೆಲ್ಲ ಚೆನ್ನಾಗಿ ಇಕ್ಕಿದ್ದೀರಾ, ನನ್ನ ಚೆನ್ನಾಗಿ ಇಕ್ಕಿಲ್ಲ ದೇವರು ಅಂತ. You come inside the church and grumble telling that, oh the Lord has blessed them but not me. இதோ பார் அந்த அம்மா இவ்வளோ பெரிய நெக்லஸ் போடுது, எனக்கு இன்னும் ஆண்டர் கொடுக்கல, ನನಗೆ ಇನ್ನೂ ಕೊಟ್ಟಿಲ್ಲ ದೇವರು ನೆಕ್ಲೆಸ್. You see that auntie is wearing such a nice necklace, why is it not given to me? ಇದೆಲ್ಲ ನೋಡಿ ರೀಸನಿಂಗ್ ಮಾಡಿ ಕೂತ್ಕೊಳ್ಳೋ ಸ್ಥಳ ಅಲ್ಲ ಇದು. Church is not a place where you reason. God has his own way to bless you people. God has his own way and own time to bless all of you. ದೇವರು ತನ್ನದೇ ಆದ ಒಂದು ಸಮಯ ನಿಮ್ಗೆ ಇಟ್ಟಿದ್ದಾರೆ ನಿಮ್ಮನ್ನ ಆಶೀರ್ವಾದ ಮಾಡಕ್ಕೆ. God has an anointed and appointed time to bless you. ಆ ಅಭಿಷೇಕದ ಆಶೀರ್ವಾದ ನಿಮ್ಮ ಮೇಲೆ ಬರಬೇಕಾದ್ರೆ ನಿಮ್ಮನ್ನ ಯಾರು ಆಶೀರ್ವಾದ ಹೊಡೆಯಕ್ಕಾಗಲ್ಲ. That blessing of the anointing has come, no one can break your blessings. ದೇವರ ಆಶೀರ್ವಾದ ನಿಮ್ಮ ಮೇಲೆ ಬರಬೇಕಾದ್ರೆ ಅದು ದೊಡ್ಡ ಕಾರ್ಯ ಮಾಡುತ್ತೆ. When the blessing has come over you, God is going to do wonders in your life. ದೇವರು ನಿಮ್ಮನ್ನ ಮೇಲೆ ತರೋವರೆಗೂ ನೀವು ವೇಟ್ ಮಾಡಬೇಕು. Until the Lord brings you, you shall wait upon the Lord. ಸನ್ಮಾನ ಅನ್ಬೇಕಾದ್ರೆ ಅದಕ್ಕಿಂತ ದೊಡ್ಡ ಸನ್ಮಾನ ದೇವರದಿಂದ ಬರುತ್ತೆ ನಿಮಗೆ. You honor the Lord,
you will receive a big honor from the Lord. ನಾನು ಸನ್ಮಾನ ಮಾಡಕ್ಕೆ ಒಂದೊಂದು ಹಳ್ಳಿಯಿಂದ ಹೋಗ್ಬೇಕಾದ್ರೆ ಜನ ಕೇಳೋರು, ಏನಯ್ಯ ನೀನ್ ಹಿಂಗೆ ಇದೆಯಾ, ಬಟ್ಟೆ ಹರಿದೋಗಿದೆ, ಬೈಬಲ್ ಸರಿ ಇಲ್ಲ, ತಲೆಗೆ ಎಣ್ಣೆ ಇಲ್ಲ, ಏನಯ್ಯ ಸೇವೆ ಮಾಡ್ತೀಯ ಅನ್ನೋರು. When I used to go from village to honor the Lord, people used to ask me, oh, your Bible is torn, your pant is torn, how are you going to minister to the Lord? ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ನೋಡಪ್ಪ ಹೋಗಿ. ನೀವು ದೇವರ ಸೇವೆ ಮಾಡಕ್ಕೆ ದಿನ ಆಯುಧ ಮಾಡಿದ್ರೆ your countdown will begin now. Today, if you take an oath to serve the Lord, today your countdown begins. ನಿಮ್ಮ ಜೀವನದ ಒಂದೊಂದು ಎಣಿಕೆ ದಿನಗಳು ಆರಂಭ ಆಗತ್ತೆ. Every second of your life, the blessings are going to start. ಮ್ಯೂಸಿಕ್ ಕಮ್ಮಿ ಮಾಡು. ಯೋಸೇಫ್ಗೆ ಕಷ್ಟ ಇತ್ತು, Joseph had a lot of tough times. ಅವನಿಗೆ ಸೆರೆಮನೆಗಳಿತ್ತು, He was in the jail. ಅವನ ಮೇಲೆ ದರಿದ್ರ ಇತ್ತು, He had a lot of ಪಾವರ್ಟಿ, poverty. ಅವನ ಜೀವನದಲ್ಲಿ ಲೋನ್ಲಿನೆಸ್ ಇತ್ತು, ಒಂಟಿತನ ಇತ್ತು. He had loneliness in his life. ಆ ಸಮಯದಲ್ಲೆಲ್ಲ ಅವನು ದುಃಖ ಪಡ್ಲಿಲ್ಲ. But in spite of all that, he was not sad. ಆ ಸಮಯದಲ್ಲೆಲ್ಲ ಅವನು ದೇವರ ಕಾರ್ಯದಲ್ಲಿ ಉಸ್ತುಕತೆಯಿಂದ ಸೇವೆ ಮಾಡುವಂತ ಸೇವಕನಾಗಿದ್ದ. During all that difficult time, he only praised and honored the Lord. ಸೈತಾನ್ ಬಂದು ಪೋಕ್ ಮಾಡ್ತಾ ಇದ್ದ, ನೋಡ್ದಾ ನಿನ್ ದೇವ್ರೇನು ಕೊಟ್ಟಿಲ್ಲ, ನಿಮ್ಮ ಅಣ್ಣಂದ್ರಿನ್ನ ಮಾರ್ಬಿಟ್ರು, ನೋಡ್ದಾ ನೀನು ಊರು ಬಿಟ್ಟು ದೇಶ ಬಿಟ್ಟು ಪರದೇಶಿಯಾಗಿ ರೋಡಲ್ಲಿ ನಿಂತ್ಕೊಂಡಿದ್ಯಾ, ಕೇರಾ ಫುಟ್ಪಾತ್ ಆಗಿದೆ ಅಂತ ಸೈತಾನ್ ಬಂದು ಅವನ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದ. Satan came and poked him. Oh, see, your brothers sold you. You are on the road. You are in poverty. You have nothing. See where the Lord has brought ನೋಡಿ you. ಎಲ್ಲಾದ್ರೂ ಕೈ ಬಿಡಲ್ಪಟ್ಟಿದ್ಯಾ ನೀನು, ನಿನಗೇನು ಒಳ್ಳೇದಾಯ್ತು? What the Lord has done. Did you receive anything good from the Lord? ನಿನಗೇನಾದ್ರೂ ಒಳ್ಳೇದಾಗಿದ್ಯಾ ನಿನಗೆ? Did you receive anything good from the Lord? ನಿನ್ನ ಮುಂದೆನೆ ಪಾಪಿಗಳು ದ್ರೋಹಿಗಳು ಚೆನ್ನಾಗಿದ್ದಾರೆ, ನೀನು ಮಾತ್ರ ಕೆಳಗೆ ಬಿದ್ದಿದ್ಯಾ ನೀನು. In front of you the sinners are rising up. Where are you? Look at yourself. ಒಂದು ಪಾಪಿಯವರು ಮನೇಲಿ ಕೂತ್ಕೊಂಡು ಒಬ್ಬ ಗುಲಾಮನಾಗಿದ್ಯಾ ನೀನು ಅಂತ ಹೇಳಿದ್ರು. You are sitting in the house of a sinner and being a slave. ಆದ್ರೆ ದೇವರು ವಾಕ್ಯ ಹೇಳುತ್ತೆ, ದೇವರು ಯೋಸೇಫನ ನಿಮಿತ್ತ ಪೋಟಿಫೋರನ ಮನೆನ ಆಶೀರ್ವಾದ ಮಾಡಿ. But the Lord said through Joseph, through Potiphar, Joseph was blessed. Why not Joseph? Potiphar was blessed because the Lord was with Joseph. The Potiphar was blessed. The Lord was with Joseph, and through Amen. Joseph, Potiphar was blessed. ಯಾಕಂದ್ರೆ ಅವನ ಮೇಲೆ ವಸ್ತುಗಳಿರಲಿಲ್ಲ, ಶಂಕರಮ್ಮ ಅವರೇ, ಅವನ ಮೇಲೆ ಆಶೀರ್ವಾದ ಇತ್ತು. He did not have anything, but only had the blessing of the Lord in his life. ಇವತ್ತು ನಾನು ಕೆಲವರೆಲ್ಲ ಕೇಳ್ತಾರೆ, ಹೊರಗಡೆ ನಿಮ್ಮ ಸಭೆಗೆ ಇಷ್ಟು ಜನ ಬರ್ತಾರಲ್ಲ, ಏನಾದ್ರೂ ಅವ್ರಿಗೆ ಒಂದು ಒಳ್ಳೇದು ಕೊಡ್ತಾ ಇದೆಯಾ ನೀನು? Today people ask, you come to the church now, are you giving something for your children in the church? ಚರ್ಚಲ್ಲಿ ಏನ್ ಜನಗಳಿಗೆ ಏನ್ ಕೊಡ್ತಾ ಇದೆಯಾ? What are you giving to your children in the church? ನಾನು ಹೇಳ್ತೇನೆ, ನಾನು ಯಾವ ದೇಶದಲ್ಲಿ ಯಾವ ಪ್ರಧಾನ ಮಂತ್ರಿ ಆಗಲಿ, ಚಕ್ರವರ್ತಿ ಆಗಲಿ, ಎಂಪರರ್ ಆಗಲಿ, ಏನೂ ಕೊಡದೇ ಇರೋವಂಥ ವಸ್ತುನ ನನ್ನ ತಂದೆ ದೇವರು ಅವ್ರು ಕೊಡ್ತಾ ಇದ್ದಾರೆ. Whosoever may come, let it be the king or the president, I have something from the Lord to give it to them. ಜೋಸೆಫ್ ವಾಸ್ ಬ್ರೋಕನ್, ಅವನು ಒಡೆಯಲ್ಪಟ್ಟ, ಕಣ್ಣೀರಿಡಲ್ಪಟ್ಟ. Joseph was broken, he was in tears, ಅವನು ದುಃಖದಲ್ಲಿ ಇಡಲ್ಪಟ್ಟ. he was in sadness. ಯೋಚನೆ ಮಾಡಿ, ಒಂದು ಅಣ್ಣಂದ್ರೆ ಸೇರಿ ಒಬ್ಬ ವ್ಯಕ್ತಿನ ಹಳೆ ಬಕ್ಕಿಟ್ಟು ಹಳೆ ಡ್ರಮ್ನ ಮಾರಂಗೆ ಗುಜರಿಗೆ ಮಾರಂಗೆ ಇವನ ಮಾರ್ತಾರಂದ್ರೆ ಅವನ ಲೈಫ್ ಹೇಗಿದ್ದಿರ್ಬೋದ್ರಿ? You imagine if someone comes and tells you Joseph's brothers came and sold him for 30 shekels. Imagine his state. ಎಕ್ಸಾಂಪಲ್, ನಾನು ಕಿರಣ್ನ ಕರ್ಕೊಂಡೋಗಿ ಕಲಾಸಿಪಾಳ್ಯಂಗೆ ಹೋಗ್ಬಿಟ್ಟು ₹500 ಒಂದು ಬಾರಿ, ₹500 2 ಬಾರಿ, ₹500 3 ಬಾರಿ, ₹500 1 ರೂಪಾಯಿ ಅವನ್ನ ಮಾರ್ಬಿಟ್ರೆ ಅವನು ಹೆಂಗಿರ್ತಾನೆ ಲೈಫಲ್ಲಿ? ದಾಡಿ ಇಲ್ಲಿದ್ದು ಇಲ್ಲಿವರೆಗೆ ಬಂದ್ಬಿಡುತ್ತೆ ನೋಡಿ, ದಾಡಿ ಹೇಗಿದ್ದಿರ್ಬೋದು ಅವನ ಲೈಫಲ್ಲಿ? Imagine how his life was ಅವನ್ನೇ ಮಾರ್ಬೇಕಾದ್ರೆ while ಗಾಡಿ selling him. ಮಾರಿರ್ಬೋದು, ವಸ್ತು ಮಾರಿರ್ಬೋದು, ಮನೆ ಮಾರಿರ್ಬೋದು, ಅದು ವ್ಯಕ್ತಿನೇ ಮಾರ್ಬೇಕಾದ್ರೆ. Imagine selling your house or your car or anything that is there, but imagine selling your brother. How would it feel? ಯಾರನ್ನ ಇಲ್ಲಿ ನಿಮ್ಮನ್ನ ಮಾರಿದಾರ ಅನಿತಾ ಅವರೇ? Has someone sold you? ಶಿವಾಜಿನಗರ್ ಮಾರ್ಕೆಟಲ್ಲಿ ತಗೊಂಡೋಗಿ, Did someone take you to Shivaji Nagar market and sell you ಇಲ್ಲ for a ರಸಲ್ price? ಮಾರ್ಕೆಟಲ್ಲೋ ಜಾನ್ಸನ್ ಮಾರ್ಕೆಟಲ್ಲಿ ತಗೊಂಡೋಗ್ಬಿಟ್ಟು, Or did someone take you to Russell Market or Johnson Market and put a price on you and tell you are sold? ಮುತ್ತು ಅವ್ರಿಗೆ ಹಣೆ ಮೇಲೆ ₹500 ಮಾರಲ್ಪಟ್ಟ ಪೀಸ್ ಅಂತ ಇಟ್ಟಿದಾರ ನಿಮ್ಮನ್ನ? Is there a 500 rupees written on brother Muthu's head and tell, oh, he's sold for 500 rupees? ನಾವು ಆ ಒಂದು ಲೆವೆಲ್ಗೆ ಇಳಿಯಲ್ಪಡಲಿಲ್ಲ ಮುನ್ನಿಂದ ಅವರೇ. ನಾವು ಆ ಲೆವೆಲ್ಗೆ ಇನ್ನೂ ಇಳಿಲಿಲ್ಲ. God has not brought us to that level. ನಿನ್ನ ಹಿಂಸೆ ಎಷ್ಟು ದೊಡ್ಡದಾಗಿರುತ್ತೆ, ನಿನ್ನ ಆಶೀರ್ವಾದ ಅಷ್ಟೇ ಭಯಂಕರ. How big is your difficulty? That big your blessing is going to be on your life. ಶತ್ರುಗಳ ಮುಂದೆ ನಿನಗೆ ದೇವರ ಔತಣ ಸಿದ್ಧ ಮಾಡ್ತೀನಿ ಅಂತಾರೆ. In front of the sinners, God is going to lift you up. ಶತ್ರುಗಳ ಮುಂದೆ, before the presence of your enemies, God will prepare a table. Before your enemies, God is going to prepare a table and lift you up with blessings.
blessings. ದೇವರು ನಿನ್ನ ಆಶೀರ್ವಾದ ಮಾಡೋದಕ್ಕಾಗಿ ಕರೆದಿದ್ದಾರೆ. God has called you here to bless you. ಆಗ ನಾನು ಹೇಳ್ತೇನೆ, ನಿನ್ನ ಶತ್ರುಗಳು ಎಷ್ಟು ದೊಡ್ಡವರಾಗ್ತಾರೆ, ನಿನ್ನ ಟೇಬಲ್ ಕೂಡ ಅಷ್ಟೇ ದೊಡ್ಡದಾಗ್ತಾ ಹೋಗುತ್ತೆ. How big your enemy is, that big of a table God is going to prepare for you. More enemies increase, the wider the table will going to become for your life. Bigger the enemies and wider the table that God is going to prepare for ಶತ್ರು you. ಜಾಸ್ತಿ ಆದಷ್ಟು ಟೇಬಲ್ ದೊಡ್ಡದಾಗ್ತಾ ಹೋಗುತ್ತೆ. The enemies are going to grow in number. The table is also going to grow in the numbers. ಎಷ್ಟು ಜನಕ್ಕೆ ಟೇಬಲ್ ಬೇಕು? How many people of you want the table? ಆಗ ಶತ್ರು ಬರಲೇಬೇಕು. That means the enemies has to come. വേണ്ടവേ No brother. കാര്യಇದೆ. ಶತ್ರು ಬೇಡವೇ ಬೇಡ ಅದಕ್ಕೆ. No brother, I don't want the enemies. ಶತ್ರು ಬರಲೇಬೇಕು. The enemies has to be ದೇವರು there. ಹೇಳ್ತಾರೆ, ಶತ್ರುಗಳ ಮುಂದೆ ನಿನಗೆ ಔತಣ. ಸಿದ್ಧಪಡಿಸುತ್ತೇನೆ. ಯಾರವ್ರ ಶತ್ರು? Who are those enemies? ನೀನ್ ದೇವ್ರ ಸೇವೆ ಮಾಡೋದ್ರಿಂದ ನಿನಗೆ ಶತ್ರುಗಳಾಗ್ತಾರೆ. ನೀನ್ ದೇವ್ರ ಸೇವೆ ಮಾಡೋದ್ರಿಂದ ಅವ್ರ ಶತ್ರುಗಳಾಗ್ತಾರೆ. When you minister to the Lord, that means the enemies are there. ನಿನ್ಗೆ ಅನೇಕರು ಶತ್ರುಗಳು ಎದೊಳ್ತಾರೆ. There are so many enemies are going to rise up because you're serving the Lord. ನೀನು ನಿಜವಾದ ಸೇವೆ ಮಾಡುವ ಸೇವಕನಾದರೆ ನಿನಗೆ ಶತ್ರುಗಳು ಇರ್ತಾರೆ. If you are a real man of God and serving the ministry, enemies will be there in your நீ ஒரு life. உண்மையான ஊழியக்காரன் இருந்தா உனக்கு அநேக ಶತ್ರುಗಳು ಎಳಂಬಿ ನಿಲ್ಪಾರ್. ನಿನಗೊಬ್ಬ ಶತ್ರುನೇ ಇಲ್ಲ ಅಂದ್ರೆ ನೀನು ಮಾಡೋ ಸೇವೆ ಎಲ್ಲೋ ಡೌಟ್ ಇದೆ ಅಂತ ಅರ್ಥ. If you don't have enemies in your life, that means you are going somewhere wrong in the ನಾನು ministry. ಹೇಳ್ತಾರೆ, ಬ್ರದರ್ ನಿಮ್ಗೆ ಎಷ್ಟು ಜನ ಶತ್ರುಗಳು ಬದೆ? There are so many people who come, how many enemies you have, brother, in you? ಏನ್ ಮಾಡೋದು, ನನ್ನ ಟೇಬಲ್ ತುಂಬಾ ದೊಡ್ಡದು. What can I do? My table is so big. ಶತ್ರುಗಳ ಮುಂದೆ ನನಗೆ ಔತಣ ಸಿದ್ಧ ಮಾಡಿ ಟೇಬಲ್ ತುಂಬಾ ದೊಡ್ಡದಮ್ಮ. In front of the enemies, Lord has prepared a big table. ಯಾಕೆ ಎಲ್ಲ ಕಡೆ ಸ್ವಲ್ಪ ಊಟ ಮಾಡ್ಕೊಂಡೇ ಬರ್ತೀನಿ ಟೇಬಲ್ ಮೇಲೆ. Because on a table every day and then I'll have a meal. ಇವತ್ತು ಸಾಲ ಅನ್ನೋದೊಂದು ಶತ್ರು ಆಗಿರ್ಬೋದು ನಿಮಗೆ. ಕಣ್ಣೀರು ಒಂದು ಶತ್ರು ಆಗಿರ್ಬೋದು. Today tears can be your enemies. ನಿಮ್ಮ ಲೋನ್ಲಿನೆಸ್ ಒಂದು ಶತ್ರು ಆಗಿರ್ಬೋದು. Pain can be your enemies. ಸರಮನೆಗಳು ನಿಮಗೆ ಶತ್ರು ಆಗಿರ್ಬೋದು. Being in the jail can be your enemy. ಭಯ ನಿಮ್ಗೊಂದು ಶತ್ರು ಆಗಿರ್ಬೋದು. Fear can be your enemy. ಆದರೆ ಶತ್ರುಗಳ ಮುಂದೆ ದೇವರು ನಿಮಗೆ ಔತಣ ಸಿದ್ಧ ಮಾಡ್ತೀನಿ ಅಂತಾರೆ. In front of the enemies, God is going to honor you and bless you. ದೇವರು ನಿನ್ನ ಸನ್ಮಾನ ಮಾಡೋವರೆಗೂ ನೀನು ದೇವರ ಸನ್ನಿಧಾನದಲ್ಲಿ ತಾಳ್ಮೆಯಿಂದ ಕೂತ್ಕೋಬೇಕು. Until God honors you, you need to wait upon the Lord. Humble yourself in the mighty hand of the Lord. In due time, the Lord will lift you up. ದೇವರ ತ್ರಾಣವುಳ್ಳ ಹಸ್ತಗಳಿಗೆ ನಿಮ್ಮನ್ನ ತಗ್ಗಿಸಿಕೊಳ್ಳಿ. ದೇವರು ತಕ್ಕ ಕಾಲದಲ್ಲಿ ನನ್ನನ್ನು ಮೇಲಕ್ಕೆ ತರುವನು. ಹೇಳಿ, ದೇವರು ನನ್ನನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು. ರಿಪೀಟ್ ಮಾಡಿ. ದೇವರು ನನ್ನನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು. ದೇವರು ನನ್ನನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು. ದೇವರು ನನ್ನನ್ನು ತಕ್ಕ ಕಾಲಕ್ಕೆ ಮೇಲಕ್ಕೆ ತರುವನು. ಹುಡುಗರು ಮಾತ್ರ, ದೇವರು ನನ್ನನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವವನು. ಹೆಣ್ಮಕ್ಳು, ದೇವರು ನನ್ನನ್ನು ತಕ್ಕ ಕಾಲಕ್ಕೆ ಮೇಲಕ್ಕೆ ತರುವನು. ದೇವರು ನನ್ನನ್ನು ತಕ್ಕ ಕಾಲಕ್ಕೆ ಮೇಲಕ್ಕೆ ತರುವನು. ದೇವರು ನನ್ನನ್ನು ತಕ್ಕ ಕಾಲಕ್ಕೆ ಮೇಲಕ್ಕೆ ತರುವನು. ದೇವರು ನನ್ನನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು. ದೇವರು ನನ್ನನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು. ದೇವರು ನನ್ನನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು. ಶತ್ರು ಜಾಸ್ತಿ ಆದಷ್ಟು ಟೇಬಲ್ ಮುನಿಂದ್ರ ದೊಡ್ಡದಾಗ್ತಾ ಹೋಗುತ್ತೆ. When the enemies grow bigger, your table is also going to grow bigger. ಶತ್ರು ಇಲ್ವೇ ಇಲ್ಲ ಅಂದ್ರೆ ಒಂದು ಪ್ಲೇಟ್ ಇಡ್ಲಿ ವಡೆ ಸಾಂಬಾರ್ ನೀ ತಿನ್ಬಿಟ್ಟು ನಿಮ್ಮ ಮನೆಗೆ ಹೋಯ್ತಾ ಇರ್ಬೇಕಷ್ಟೇ. If there are no enemies, one plate of idli sambar fix. ಅದೇ always God is giving only 2 idlis, 1 dosa, 1 vade, brother. That's all my life is, brother. ಅದೇ ನಾವು ಮರ್ಮರ್ ಮಾಡ್ತಾ ಇದ್ದೇವೆ. ನಿನ್ನ ಇಡೀ ಟೇಬಲೇ ದೊಡ್ಡ ಬ್ಯಾಂಕ್ವೆಟ್ ಅಲ್ಲಿ ತುಂಬಬೇಕು ಮಕ್ಕಳು. ಕೀರ್ತನಗಾರ ಹೇಳ್ತಾನೆ, ಶತ್ರುಗಳ ಮುಂದೆ ನನಗೆ ದೇವರು ಸಿದ್ಧ ಮಾಡಿಸಿದ್ದಾನೆ. ದಾವೀದ ಶತ್ರುಗಳಿದ್ರ? Did David have enemies? ಹಿಸ್ಟ್ರಿ ಹೇಳುತ್ತೆ, ಚರಿತ್ರೆ ಹೇಳುತ್ತೆ, he had 97 enemies. The history says David had 97 enemies. 97 enemies ಅಲ್ಲಿ ಆಲ್ಮೋಸ್ಟ್ ಅಲ್ಲಿ 42 ರಾಜರುಗಳು ಅವನಿಗೆ ವಿರೋಧವಾಗಿದ್ರು. In 97 enemies, 47 kingdoms were against him. 42 kingdoms were against him. 42 ಅರಸರುಗಳು ಇವನಿಗೆ ವಿರೋಧವಾಗಿದ್ರು. 42 kings were against him.
ಪ್ರತಿದಿನ ಅವ್ನು ಮೊಣಕಾಲಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. Every day he went on his knees and prayed to the Lord. ಯಾಕಂದ್ರೆ ಅವ್ನು ದೇವನ ಸನ್ಮಾನ ಮಾಡಕ್ಕೆ ಬಂದ್ಬಿಟ್ಟ. Because he went on his knees and started to honor the Lord. ಯಾವಾಗ ದೇವನ ಸನ್ಮಾನ ಮಾಡಕ್ಕೆ ಬರ್ತೀರಾ ಶತ್ರುಗಳು ಹೆಚ್ಚಾಗ್ತಾರೆ. So when you start honoring the Lord, going on your knees, that's when your enemies will start rising. ಸಿಂಬಲ್ ನೀನು ಹೊರಗಡೆ ಬಂದೆ. ಅವಾರ್ಡ್ ರಿವಾರ್ಡ್ಸ್. When you start getting insulted on the TV or on social media, that when you should know that yes, you have come up in the Lord. ಅವ್ರು ಯಾಕೆ ಆಗ್ತಾರೆ ಅಂದ್ರೆ ದೇ ಆರ್ ಸೋ ಅಫ್ರೇಡ್ ಆಫ್ ಯು. Why they put it? Because they are very afraid. ಅವ್ರು ನಿನ್ನ ವಿಷಯದಲ್ಲಿ ಭಯ ಪಟ್ಟಿದ್ದಾರೆ ಅಂತ ಅರ್ಥ. That means they are afraid of you. That is why they are insulting you on social media. ನಿನಗೆ ಕಾನ್ಫರೆಂಟ್ ಮಾಡಿ ನಿನ್ನ ವಿರೋಧ ಬಂದು ನಿಲ್ತಾನೆ ಅಂದ್ರೆ that doesn't mean that means he is so much afraid of you. When they come and confront you and start talking negative about you, that means they are afraid of you. ಯಾಕಂದ್ರೆ ಮಾತುಗಳು ಆಶೀರ್ವಾದ ಬಲವಾಗಿ ತುಂಬಲ್ಪಟ್ಟಿರುತ್ತೆ. Because my words are filled with a greater blessings of the Lord. ಬರಲಿ. Let them come. ಈಸಾಕನ ದೇವರು ಆಶೀರ್ವಾದ ಮಾಡಿದ್ರು. Didn't God bless Isaac? ಡೇ ಬೈ ಡೇ ದಿನದಿಂದ ದಿನಕ್ಕೆ ಮೇಲೆ 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 ಬಂದ್ಬಿಟ್ಟ. Day by day he came up in the Lord. ಟಾಪ್ ಅಲ್ಲಿ ಬಂದ್ಬಿಟ್ಟ ಅವನು. By honoring he came top and top and top. ಬೈಬಲ್ ಬರೆಯುತ್ತೆ ಇದನ್ನು ನೋಡಿ ಫಿಲಿಪಿಯರು ಹೊಟ್ಟೆ ಕಿಚ್ಚುಪಟ್ಟರು. By looking at this, the Bible says, by looking at Isaac, the Palestinian people, they were jealous. The Philistines envy against him. ಅವನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟರು. They were so jealous at looking at him because he came up in the Lord. ಅವನ ಆಶೀರ್ವಾದ ಇಲ್ಲಿ ಬೂದಿಗೆರೆಯಲ್ಲಿ ಇದ್ದಿದ್ದು ಹಾಗೆ ಹರಡ್ಕೊಂಡು ಡೆಲ್ಲಿವರೆಗೂ ಹೋಗ್ಬಿಡ್ತು ನೋಡಿ ಅದು. The blessing that was there in Budigere, it grew bigger and it went so far. It went to Delhi, New Delhi. The blessing went all the way to Delhi. ಅದೇ ರೀತಿ ಅಭಿಮೇಲಕ್ ಅರಸನವರೆಗೂ ಹೋಗ್ಬಿಡ್ತು ನೋಡಿ ಅದು. It went all the way to that king who lives far away. ಅಭಿಮೇಲಕ್. The blessing went to the king Abimelech who lives so far. Lord have mercy. ಅವನಿಗೆ ಗೊತ್ತಾಯ್ತು ಇವನಿಗೆ ದೇವರು ತುಂಬಾ ಬ್ಲೆಸ್ ಮಾಡಿದ್ರು ಅಂತ ಹೇಳಿ. Abimelech knew that, he came to know that the blessing has already come upon him. ಅವನಿಗೆ ಗೊತ್ತಾಯ್ತು ನನಗಿಂತ ಅವ್ನು ಟಾಪ್ ಆಗ್ಬಿಟ್ಟ. Abimelech knew, he came up bigger than me. ಯಾಕೆ ಬದರ್ ಅವ್ರು ನನ್ನ ನೋಡಿ ಇಷ್ಟು ಬೇಜಾರಾಗಿ ಉರ್ಕೊಳ್ತಾ ಇದ್ದಾರೆ ಬೆದೆ ಅಂತ ನೀ ಬಂದು ನಾಳೆಯಿಂದ ಕೇಳಬಾರ್ದು. Why brother? Why are they so jealous of me, brother? You shouldn't come and ask this tomorrow. ಈಸಾಕನ ಆಶೀರ್ವಾದ ಮೇಲೆ ಬಂದು ಅವನು ಸನ್ಮಾನ ಮಾಡಿದ್ದಕ್ಕೆ ಅವನು ಟಾಪ್ ಬಂದಿದ್ದಕ್ಕೆ ದ ಕಿಂಗ್ ಹಿಮ್ಸೆಲ್ಫ್ ಕೇಮ್ ಡೌನ್ ಟು ಐಸಕ್ಸ್ ಹೌಸ್. ಅವನ ಮನೆಗೆ ಬಂದ್ಬಿಟ್ಟ. When Isaac honored the Lord, he became so big that even the king came and kneeled in front of him. The king was so terrified. The king was so afraid of him. ಏನ್ರಿ ಅವನ ಸಿಂಹಾಸನಕ್ಕೆ ಬಾಂಬ್ ಹಾಕ್ಬಿಟ್ರು ದೇವರು. The Lord kept a bomb on his throne. ಅಲ್ಲಿ ಅದು ಅವ್ನು ಕೂತ್ಕೊಳ್ಳೋಕೆ ಆಗಿಲ್ಲ ಅಲ್ಲಿ. So the king couldn't sit on his throne because the bomb was there. ರಥ ರೆಡಿ ಮಾಡ್ರು ಎಲ್ಲ ಅವನು ಐಸಕ್ ಎಲ್ಲ ಅವ್ರು ಮಗ ಅವನು ಏನು ಇಷ್ಟು ಎಲ್ಲಿಂದ ಬಂದವ್ರ ಮೇಲೆ ಬಂದ್ಬಿಟ್ಟ ಅವನು. The king said, get the chariot ready. See where Isaac has come. ಚಾರಿಯಟ್ ಸಮೇತ ಐಸಕ್ ಮನೆ ಹತ್ರ ನಿಂತ್ಕೊಂಡ್ಬಿಟ್ಟ. With the chariot, the king went and stood in front of Isaac's house. ಅವ್ನು ಹೇಳ್ತಾನೆ ನೀನು ಇನ್ನು ಮುಂದೆ ಇಲ್ಲಿ ಇರಬೇಡ. The king said, from now on you don't stay here. ನೀ ಠಿಕಾಣಿ ಖಾಲಿ ಮಾಡು. Leave from this place at once. ಕೈ ಇಟ್ಟಿದ್ದೆಲ್ಲ ಬ್ಲೆಸ್ಸಿಂಗ್ ಆಗ್ತಾ ಇದೆ. Wherever you put your hand there is blessing. ಯಾವ್ದೆಲ್ಲ ಬಾವಿ ಮುಚ್ಚಿರೋ ಬಾವಿ ಮಣ್ಣು ತೆಗಿತೀಯ ಆ ಮಣ್ಣಿಂದ ನೀರು ಬರ್ತಾ ಇದೆ. Wherever you remove the mud out of that well there is water. ನಾವು ನೀರು ಬಂದಿಲ್ಲ ಅಂತ ಮುಚ್ಚೆ ಮಣ್ಣು ಹಾಕಿ ಹೋದ್ವಿ, ನೀ ಮಣ್ಣು ತೆಗೆದು ನೀರು ಬಂತು ಅಂತ ಹೇಳಿ ಹೊಟ್ಟೆ ಉರಿಸ್ತಿದ್ಯಾ ನನಗೆ. I've been grumbling that there is no water in the well, so I closed it with sand. ನಾನು ನೋಡಿ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಜಗಳ ಆಡ್ತಾರೆ ಅವನ ಹತ್ರ. They came and fought with Isaac because they were jealous because all the blessings were released through Isaac. ಫಸ್ಟ್ ಬಂದು ಜಗಳ ಆಡ್ತಾರೆ. ಅದಕ್ಕೆ ಐಸಕ್ ಏನ್ ಮಾಡ್ತಾರೆ, ಅದಕ್ಕೆ ಏಸೆಕ್ ಅಂತ ಹೆಸರಿಡ್ತಾನೆ. ಅದಕ್ಕೆ ಅಂದ್ರೆ ಅಲ್ಲಿ ಗಲಿಬಿಲಿ ಆಯ್ತು. there was a confrontation, there was a confuse. ಅಲ್ಲಿ ಜಗಳ ಆಯ್ತು ಅಂತ ಹೇಳಿದ್ರೆ ಏಸಕ್ ಅಂತ ಇಡ್ತಾನೆ. ಇನ್ನೊಂದು ಕಡೆ ಬಾವಿ ತೆಗಿತಾನೆ, ಅಲ್ಲೂ ನೀರು ಬರುತ್ತೆ, ಅಲ್ಲೂ ಬಂದು ಜಗಳ ಆಡ್ತಾರೆ. ನಮ್ಮ ಅಪ್ಪನ ಬಾವಿ ಯಾಕೆ ಮಣ್ಣು ಮುಚ್ಚಿದ್ದೀನಿ? It is my father's well. Why have you closed it with that ನಿಮ್ಮ sand? ಅಪ್ಪನ ಬಾವಿ ಅಂದ್ಮೇಲೆ ಯಾಕೆ ನೀರು ನಿಂಗೆ ಸಿಗ್ಲಿಲ್ಲ ನಿನಗೆ? If it is your father's well, why didn't you receive the water? Why there is no water for your father? Why did you put a mud in that one? ಯಾಕೆ ಮಣ್ಣು ಹಾಕಿ ಮುಚ್ಚಿದ್ಯಾ ನೀನು? Why have you closed that well with the mud? ನಾನು ಮಣ್ಣು ತೆಗೆದಿದ್ದೀನಿ, ನೀರು ಬರೋದಕ್ಕಾಗಿ ಸ್ತೋತ್ರ ಅಂತ ಹೇಳಿದೆ, ನೀರು ಬಂದ್ಬಿಡುತ್ತೆ ನಿನಗೆ. I removed that sand and I told, thank you Lord for giving that water, and there was water. ಕೊನೆಗೆ ಅದು ನಮ್ಮದೇ ಅಂದ್ಬಿಡ್ತಾರೆ. So they came and claimed that also, that it is mine. ಆಯ್ತು ತಗೊಂಡು ಸಾಯಿರೋ ಅಂದ್ಬಿಟ್ಟು ಹೇಳ್ಬಿಟ್ಟು ಅದಕ್ಕೆ ಸಿಟ್ನಾ ಅಂತ ಹೆಸರಿಡ್ತಾನೆ. So Isaac told, okay, go, that is yours, and he cursed that. ಸಿಟ್ನಾ ಅಂದ್ರೆ ಇಲ್ಲಿ ಇವರ ಕೋಪ ರುದ್ರಗಳು ಮುಗಿದು ಹೋಯ್ತು ಅಂತ ಹೇಳ್ತಾನೆ. So that word means your anger and everything is done. ಆಮೇಲೆ ಏನ್ ಮಾಡ್ತಾನೆ, ಇನ್ನೊಂದು ಕಡೆ ಹೋಗಿ ಬಾವಿ ತೆಗಿತಾನೆ. So what Isaac did, he went to another place and opened one more well. ಅಲ್ಲಿ ತೆಗಿತಾನೆ, ಅಲ್ಲಿ ನೀರು ಧಾರಾಕಾರ ಉಕ್ಕಿ ಬರುತ್ತೆ. When he opened that new well, the water was overflowing from that well. ಅಲ್ಲಿ ಯಾರು ಬರಲಿಲ್ಲ ಜಗಳಕ್ಕೆ ಶಾನನ್.
but no one came there to confront him. ಅದಕ್ಕೇನ್ ಮಾಡ್ತಾನೆ ನೇತ್ರ ಅವರೇ? ಅದಕ್ಕೆ ರೆಗಬೋತ್ ಅಂತ ಹೆಸರಿಡ್ತಾನೆ. Amen. So Hallelujah. Isaac named it as Rehoboth. ರೆಗಬೋತ್ ಅಂದ್ರೆ ಇಲ್ಲಿಂದ ನಾವು ಅಭಿವೃದ್ಧಿ. ಅಭಿವೃದ್ಧಿ, Amen. Hallelujah. From now I will go forward. Hallelujah. ಇಲ್ಲಿಂದ ನಾವು ಅಭಿವೃದ್ಧಿ ಆಗ್ತೇವೆ. From today I will start growing in the Lord. ಇಲ್ಲಿಂದ ನಾವು ಮೇಲೆ ಹೋಗ್ತೀವಿ ನಾವು. From here I will Hallelujah. climb up in the Lord. ಲಿಸನ್ ಟು ಮೀ. ಈಸಾಕ್ ಹತ್ರ ಎಂತ ಬೋರ್ವೆಲ್ ಮಿಷಿನ್ ಇದ್ದಿರ್ಬೇಕು. Imagine what kind of a borewell machine Blessing, Isaac had. blessing. ಇವತ್ತಿರೋ ಬೋರ್ವೆಲ್ ಮಿಷಿನ್ ಬಂದ್ರು ನೀರು ಸಿಗ್ತಾ ಇಲ್ಲ. ಈ ಮನುಷ್ಯ ಸುಮ್ಮನೆ ಆಗಿದ್ರೆ ನೀರು ಬರ್ತಾ ಇದ್ದಾರೆ. Nowadays a borewell machine, if you dig also, I don't think you'll get water. But Isaac had a special boring machine. ಅದಕ್ಕೆ ನಾನು ಪರಲೋಕಕ್ಕೆ ಹೋದ್ರೆ ಫಸ್ಟ್ ಐಸಕ್ ಅದ್ರ ಹೋಗಿ ಮೀಟ್ ಮಾಡ್ತೀನಿ. ಯಾವ ಬೋರ್ವೆಲ್ ಮಿಷಿನ್ ಇಟ್ಕೊಂಡಿದ್ದೆ ಪರಿ. So once I go to heaven, first I'm going to meet Isaac and ask, which borewell machine you had, Isaac? ಬೈಬಲ್ ಸೇಸ್ ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್. And the Bible says, Hallelujah. ಕರ್ತನ ಆಶೀರ್ವಾದ ಭಾಗ್ಯದಾಯಕವಾದದ್ದು. the Bible says the blessing of the Lord will make you rich. ದೇವರು ಅದರಲ್ಲಿ ವ್ಯಸನವನ್ನ ಸೇರಿಸೋದೇ ಇಲ್ಲ. Amen. God is not going to add any sadness to that. ದೇವರು ಇವಾಗ ಇಲ್ಲಿ ಏಲಿಗೆ ಬಂದು ಹೇಳ್ತಾರೆ, ನನ್ನನ್ನು ಗೌರವ ಮಾಡೋದಕ್ಕಿಂತ ಹೌ ಡೇರ್ ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಹಾನರಿಂಗ್ ಯರ್ ಚಿಲ್ಡ್ರನ್. ನನಗಿಂತ ನಿನ್ನ ಮಕ್ಕಳು ನಿನಗೆ ಟಾಪ್ ಆಗ್ಬಿಟ್ರಾ? ನಿನ್ನ ಸೇವೆ ಕರೆದವನು ನಾನು, ಸೇವೆ ಪಟ್ಟ ಕೊಟ್ಟವನು ನಾವು, ಈ ಸೇವೆ ಆ ಆಶೀರ್ವಾದ ಟೆಂಪಲ್ನ ಕೊಟ್ಟೋದು ನಾನು. ಆದರೆ ನೀನು ನನ್ನ ಹತ್ರ ಸೇವೆ ಮಾಡಿಕೊಂಡು ನನಗಿಂತ ನಿನ್ನ ಮಕ್ಕಳನ್ನ ಗೌರವ ಮಾಡ್ತೀಯ, ಇದು ಸರಿನಾ? ದೇವ್ರು ಕೇಳ್ತಾರೆ ಕ್ವಶನ್. The Lord asked, is your children greater than me? Is your children, is you honoring me greater than the children? ಅಪ್ಪ ಹೇಳ್ತಾರೆ 22nd ವರ್ಸಲ್ಲಿ 31 ಅದು 29ನಲ್ಲಿ, ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಆಜ್ಞಾನುಸಾರವಾಗಿ ನನ್ನ ಮಂದಿರಕ್ಕೆ ತರುವ ಯಜ್ಞ ನೈವೇದ್ಯಗಳ ಘನತೆಯನ್ನು ನೀವು ಭಂಗಪಡಿಸಿ ಅವುಗಳ ಶೇಷ ಭಾಗಗಳಿಂದ ನಿಮ್ಮನ್ನು ಕೊಪ್ಪಿಸಿಕೊಳ್ಳುವುದಕ್ಕೆ ನೀನು ನನ್ನನ್ನು ಗೌರವಿಸೋದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನ ಗೌರವಿಸುವುದು ಸರಿಯೋ? The verse 29 says, why do you honor your sons more than me by fattening yourselves on the choice parts of every offering made by my people Israel? ಎಕ್ಸಾಂಪಲ್ ಹೆಂಗಂದರೆ, ಒಬ್ಬನೇ ಮಗ ನೀವು ಮದುವೆ ಮಾಡಿರ್ತೀರ, ತಿರುಮನ ಆಯಿಡು, ಹೆಂಡತಿಗೆ ತುಂಬ ಅಬ್ಡಿ ಇಂದ ಚಲೋ ಇದೆತ್ಕೊ ಅಂತ ಕೊಡ್ತೀಯ. ನೀನು ಇಷ್ಟು ವರ್ಷ ನಾನು ಸಾಕಿ ಡಾಕ್ಟ್ರೆಲ್ಲ ಮಾಡಿ ನಿನಗೆಲ್ಲ ನಂದು ಮಂಗಳಸೂತ್ರ ಎಲ್ಲ ಮಾರಿ ನಿನಗೆ ಮದುವೆ ಮಾಡಿದೆ ಕಣೋ. ಮೊನ್ನೆ ಬಂದವಳು ನನ್ನ ಮುಂದೆನೇ ಅವಳನ್ನ ಸನ್ಮಾನ ಮಾಡ್ತೀಯ, ನನ್ನ ಬಿಟ್ಬಿಟ್ಟಿದ್ಯಲ್ಲೋ ನೀನು, ನಿನಗೆ ಒಳ್ಳೇದಾಗತ್ತಾ? ಇದು ಮನೇಲಿ ನಡೆಯತ್ತಾ? ಇದು ಹೇಳತ್ತಿಯಲ್ವಾ? ಇದೇ ಮಾತು ದೇವ್ರು ಕೇಳ್ತಾರೆ ಸೇವಕರ ಹತ್ರ. So one mother has one only son and he gets that son married, but that son is only honoring his wife. But the mother asks, I am your child, I gave birth to you, in front of me only you're honoring your wife. Is your wife greater than a mother who gives birth? Is that fair? Is that fair in the eyes of the Lord? ಇದು ಒಳ್ಳೇದಾ? ನಿನಗೆ ಇದು ಒಳ್ಳೇದಾ ಕಾಣತ್ತಾ? ಮೊನ್ನೆ ಬಂದ ಹುಡುಗಿ ಮುಂದೆ ನೀ ನನ್ನ ಅವಮಾನ ಮಾಡ್ತಿದ್ಯಲ್ಲ, ನನ್ನ ಶಾಪ ನಿನ್ನ ಮೇಲೆ ತಟ್ಟತ್ತೆ. Is it fair that yesterday that girl came and you honoring her than me but I have given birth to you? That curse is going to come upon you. ನಿಮ್ಗೆ ಎಷ್ಟೇ ದೊಡ್ಡ ವ್ಯವಹಾರಗಳು ಆದರೂ ಕೂಡ, ಎಷ್ಟೇ ದೊಡ್ಡದಾದರೂ ಕೂಡ, ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ಯಾವತ್ತೂ ಮರಿಬೇಡಿ ಅದನ್ನು. However big your business is, but you should never forget your parents who have given birth. ನಮ್ಮ ಮೊನ್ನೆ ನೋಡಿದ ಪ್ರಧಾನ ಮಂತ್ರಿ ಮೋದಿಜಿಯವರು ಅವ್ರ ಮನೇಲಿ ಹೋಗಿ ಅವ್ರ ತಾಯಿ ಹತ್ರ ನೆಲದ ಮೇಲೆ ಕುತ್ಕೊಂಡು ಊಟ ತಿಂತಾ ಇದ್ದಾರೆ. That day I saw on the news, Modi is going to his mother's house and sitting on the floor and having food with his ಆ mother. ಅಮ್ಮ ಇವ್ರಿಗೆ ಒಂದು ಅನ್ನ ಉಂಡೆ ಮಾಡಿ ತಿನ್ನಿಸ್ತಾ ಇತ್ತ. That mother is giving one rice balls to his hand to eat. ಅವರಲ್ಲಿ ಆ ತಾಯಿಗೆ ಕೊಡತಕ್ಕ ಗೌರವ ಎಷ್ಟು ಚೆನ್ನಾಗಿದೆ ನೋಡಿದ್ರ. Can you see a prime minister is giving a honor to his dear mother? I don't care whatever people say about Modi, but look at the honor that he has for his mother. He goes and sits on the floor next to his mother and his mother is giving rice balls for him to eat. ಆಗ ದೇವ್ರು ಇಲ್ಲಿ ಹೇಳ್ತಾರೆ ಪಾಸ್ಟರ್ ಹತ್ರ, ಸೋ ಕಾಲ್ಡ್ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಪಾಸ್ಟರ್, ಒಂದು ಮ್ಯಾನ್ ಆಫ್ ಗಾಡ್, ಇಸ್ ಎ ಲಿವೈಟ್, ಇಸ್ ಎ ಪ್ರೀಸ್ಟ್, ಹೈ ಪ್ರೀಸ್ಟ್ ಆಫ್ ದ ಶಿಲೋವಾ, ಒಂದು ಸೀನಿಯರ್ ಪಾಸ್ಟರ್ ಆಗಿ ದೇವ್ರ ಹತ್ರ ಹೇಳ್ತಾರೆ, ಏನೋ ಹಗಲು ರಾತ್ರಿ ಮಕ್ಕಳು ಅಂತ ಕೊಂಚ್ತಾ ಇದೆಯಾ, ಸೇವೆ ಕರೆದಿರೋದು ನಾನು ನಿನ್ನ, ಜನ ತರೋ ಕಾಣಿಕೆಯಿಂದ ನಿಮ್ಮನ್ನು ಕೊಬ್ಬಿಸ್ಕೊಂಡ್ಬಿಟ್ಟಿದ್ದೀರಿ, ನನಗೆ ನೀವು ಸನ್ಮಾನ ಮಾಡಿಲ್ವಲ್ಲೋ. ಅಪ್ಪ ದೇವ್ರು ಬೇಜಾರಾಗಿ ಹೇಳ್ತಾರೆ ಅವನಿಗೆ. The Lord says to the high priest of that Levite, with all the offerings you're getting, you're only fattening yourself and your children. Your children is greater than me? The Lord asks. ಅಪ್ಪ ಹೇಳ್ತಾರೆ, ನನ್ನನ್ನು ಸನ್ಮಾನ ಮಾಡೋ, ನನ್ನನ್ನು ಸನ್ಮಾನ ಮಾಡ್ತೀನಿ. The Lord told him, you honor me, I will honor you. ನನ್ನ ತಿರಸ್ಕಾರ ಮಾಡೋರು ತಿರಸ್ಕಾರ ಹೊಂದುತ್ತಾರೆ. Those who despise me, they'll be despised by me.
The Lord said, if you honor me, I will honor you. But if you despise me, I will despise you in your life. ಹೇಗಿದೆ ಗೊತ್ತಾ, ನೀನು ಒಳ್ಳೆ ಬಿಳಿ ಸೀರೆ ಹಾಕೊಂಡು ಬಾ ನೀನು ಚರ್ಚಿಗೆ, ಅಲ್ಲಿ ಒಂದೇ ಒಂದು ಕಡೆ ಒಂದು ಬ್ಲ್ಯಾಕ್ ಸ್ಪಾಟ್ ಒಂದು ಇಂಕ್ ಬಿದ್ದಿದ್ರೆ ನೀವು ಒಳಗೆ ಬರ್ತಾ ಇದ್ದಂಗೆ ಹೇಳ್ತಾರೆ, ಏನು ಇಷ್ಟು ಇಂಕ್ ಬಿದ್ದು ಬಿಟ್ಟಿದೆ ನಿಮ್ಮ ಮೇಲೆ ಅಂತ ಹೇಳ್ತಾರೆ. ಅಷ್ಟು ಒಳ್ಳೆ ಸೀರೆ ಹಾಕೊಂಡ್ ಬಂದಿರ್ತಾರೆ ಅಮ್ಮ, ಅದನ್ನ ಹೇಳಲ್ಲ. If one lady comes in, yes, please. if one lady comes in with one white sari and there's one small ink mark, people will start pointing at, oh, yo, auntie, see what is that white mark? What is that blue mark on your sari? ಮನುಷ್ಯನ ಅಲ್ಪ ಗುಣ ಏನು ಗೊತ್ತಾ, ಒಳ್ಳೇದನ್ನ ಅವನು ನೋಡೋದಿಲ್ಲ, ಒಳ್ಳೇದನ್ನ ಸಹಿಸೋದಿಲ್ಲ. ಒಳ್ಳೇದನ್ನ ಸಹಿಸ್ಕೊಳ್ಳೋದು ಹೇಳೋದು ದೇವರೊಬ್ಬರೇ. So true, amen. What the people do is they don't see the goodness what is there in that in them, but they will start pointing at all the negativity that is there. ದೇವ್ ನಿಮ್ಮನ್ನ ಆನರ್ ಮಾಡ್ಬಿಟ್ರೆ, ಆ ಆನರ್ಗೆ ನೀವು ವರ್ದಿಯಾಗಿದ್ರೆ, ನೀವು ಆನರ್ ಮೇಲೆ ಆನರ್ ಆಗಿ ನಿಮ್ಮ ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ಹಿಂಬಾಲಿಸ್ಕೊಂಡು ಹೋಗುತ್ತೆ. If you start honoring the Lord is going to honor you and he's going to make you worthy of that honor. And the goodness and the mercy shall follow all the days of your life. Amen. Hallelujah. ಎಲ್ಲಾ ದಿನಗಳು ಶುಭಗಳು ಕೃಪೆಗಳು ನಿಮ್ಮನ್ನ ಹಿಂಬಾಲಿಸ್ಕೊಂಡೇ ಹೋಗತ್ತೆ. Amen. ಯಾವುದು ಒಳ್ಳೇದಂತ ಹಿಡ್ಕೊಂಡ್ಬಿಡ್ತೀರಾ, ಆ ಒಳ್ಳೆದನ್ನ ತೆಗೆದುಕೊಳ್ಳಕ್ಕೆ ಯಾವತ್ತು ಅವಕಾಶ ಸೈತಾನ್ಗೆ ಕೊಡಬೇಡಿ ನೀವು. ಟ್ರಬಲ್ಸ್ ವಿಲ್ ಕಮ್ ಅಂಡ್ ಗೋ, ಪ್ರಾಬ್ಲಮ್ಸ್ ವಿಲ್ ಕಮ್ ಅಂಡ್ ಗೋ, ಬಟ್ ಯು ಹ್ಯಾವ್ ಟು ಫೇಸ್ ಇಟ್. ಕಿಲ್ ಇಟ್ ವಿತ್ ಯುವರ್ ಸಕ್ಸಸ್ ಆ್ಯಂಡ್ ಬರಿ ಇಟ್ ವಿತ್ ಯುವರ್ ಸ್ಮೈಲ್. ಲೈಫ್ ಇಸ್ ಎ ಚಾಲೆಂಜ್, ಯು ಹ್ಯಾವ್ ಟು ಫೇಸ್ ಇಟ್. ಯಾಕೆ ಸೈತಾನ್ ಚೆನ್ನಾಗಿ ಗೊತ್ತು. ಅದಕ್ಕೆ ಯೋಸೆಫ್ಗೆ ಇಲ್ಲ ಸಲ್ಲದ ಶ್ವೇತಾ ಅವರೇ, ಸುಷ್ಮಾ ಅವರೇ, ಎಲ್ಲ ಥರ ಬ್ಯಾರಿಯರ್ಸ್ಗಳನ್ನ ಅವನಿಗೆ ತಂದು ಹಾಕ್ಬಿಟ್ಟು ಅವನಿಗೆ ಏನು ಬೇಕಾಗಿದ್ದೋ ಅವನ ಕಾನ್ಸೆಪ್ಟು, ಅವನ ಮೈಂಡ್ ಏನು ಗೊತ್ತಾ, ಟಾರ್ಗೆಟು, ಇವನು ಇಂಪ್ರೂವ್ ಆಗಬಾರ್ದು ಲೈಫಲ್ಲಿ, ಇವನು ಗ್ರೇಸ್ ಮಿನಿಸ್ಟ್ರಿಗೆ ಹೋಗೋನೆ, ಇವಳು ಇಂಪ್ರೂವ್ ಆಗಬಾರ್ದು, ಹೇಗಾದರೂ ಮಾಡಿ ಪ್ರೆಷರ್ಗಳು ತರಬೇಕು, ರೋಗ ತರಬೇಕು, ವ್ಯಾಧಿ ತರಬೇಕು, ಮಕ್ಕಳಿಗೆ ಅನಾನುಕೂಲಗಳು ತರಬೇಕು, ಅವರ ಮನೇಲೆ ಒಂದು ಕೆಲಾಮಿಟಿ ಮಾಡಿ ಅವರ ಮನೆ ಗಲಿಬಿಲಿ ಮಾಡಬೇಕು. ಅದು ಕನ್ಫ್ಯೂಷನ್ ಮಾಡತಕ್ಕಂಥ ದುಷ್ಟಾತ್ಮ. ಇದ್ರೆ ಇದೆಲ್ಲ ದುಷ್ಟಾತ್ಮಗಳು ಆಗಬೇಕಾದ್ರೆ ನೀ ತಾಳ್ಮೆಯಾಗಿ ಅವ್ರ ಸನ್ನಿಧಾನದಲ್ಲಿ ಕೂತ್ಕೊಂಡ್ಬಿಟ್ರೆ ಯು ವಿಲ್ ಫೇಸ್ ಇಟ್. ಒಂದೇ ಒಂದು ಲಘು ಮಾತ್ರದಲ್ಲಿ ಅದನ್ನು ಫೇಸ್ ಮಾಡಿಬಿಡ್ತೀರಿ. ಆಗಕ್ಕೆ ದೇವ್ರು ಕಾರ್ಯ ಮಾಡ್ತಾರೆ. ಯೋಸೆಫ್ ಕಲ್ತಿದ್ದು ಅದೊಂದೇ, ಮುತ್ತವರೇ ನಾನು ದೇವ್ರ ಸನ್ನಿಧಿಲಿ ಕಾಯ್ತೇನೆ, ದೇವ್ರು ನಾನು ಕೊಟ್ಟಂಥ ವಾಕ್ಯ ನೆರವೇರುತ್ತೆ. ಅನೇಕ ಜನಾಂಗಗಳಿಗೆ ನಾನು ತಂದೆ ಆಗ್ತೇನೆ, 12 ನಕ್ಷತ್ರಗಳು ನನ್ನ ಕಾಲು ಮುಂದೆ ಬಂದು ಬೀಳತ್ತೆ, ನಾನು ಅರಸನಾಗ್ತೀನಿ, ನನ್ನ ಪಟ್ಟಕ್ಕೆ ತರ್ತಾರೆ. ಈ ಒಂದು ಅಶ್ಯೂರೆನ್ಸು ಯಾವಾಗಲೂ ಒಂದು ಹೃದಯದಲ್ಲಿ ಹೊಡಿತಾನೆ ಇತ್ತು. ನೋಡ್ತೀರಾ ಗಂಟೆ ಪೆಂಡುಲಮ್ ಹೋಗ್ತಾ ಇದ್ದಂಗೆ ಏನಾಗ್ತಾ ಇರತ್ತೆ, ಮುಳ್ಳು ಮೂವ್ ಆಗ್ತಾ ಇರತ್ತೆ. ಪೆಂಡುಲಮ್ ಹೊಡಿತಾ ಇದ್ದಾಗೆ, ಆ ಪೆಂಡುಲಮ್ ಹೋಗ್ತಾ ಇದ್ದಂಗೆ ದ ಅವರ್ಸ್ ವಿಲ್ ವಿ ಕೀಪ್ ಗೋಯಿಂಗ್. ಅದು ಹೋಗಿ 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 12 ಗಂಟೆ ಬರುತ್ತೆ. ಈಗ ಪೆಂಡುಲಮ್ ಅಂದ್ರೇನು, ಈ ಕಡೆ ಈ ಕಡೆ ಹೋರಾಟ, ಈ ಕಡೆ ಕಣ್ಣೀರು, ಈ ಕಡೆ ವ್ಯಾಧಿ, ಈ ಕಡೆ ಸಾಲ, ಈ ಕಡೆ ಅವಮಾನ, ಈ ಕಡೆ ನಷ್ಟ, ಇದೆಲ್ಲ ಆಗ್ತಾ ಇದ್ರು. ಡೋಂಟ್ ಥಿಂಕ್ ನಿನ್ನ ಲೈಫ್ ಅಲ್ಲಿಗೆ ಅಂತ ತಿಳ್ಕೋಬೇಡ. ನಿನ್ನ ಜೀವನದ ದಿಕ್ಸೂಚಿ ಗಡಿಯಾರದ ಮುಳ್ಳು ಓಡ್ತಾ ಇದೆ, ಗಡಿಯಾರದ ಮುಳ್ಳು ಓಡ್ತಾ ಇದೆ. ಪೆಂಡುಲಮ್ ನಿಂತ್ಕೊಂಡ್ಬಿಟ್ರೆ ಮೇಲೆ ಇರೋ ಮುಳ್ಳು ನಿಂತ್ಕೊಂಡ್ಬಿಡತ್ತೆ. 5 ಗಂಟೆಗೆ ನಿಂತ್ಕೊಂಡ್ಬಿಟ್ಟು ಇಲ್ಲಿ ನಿಂತಂದ್ರೆ 5 ಗಂಟೆಗೆ ನಿಂತ್ಕೊಳ್ಳುತ್ತೆ. ದ ಮೋರ್ ಇಟ್ ವಾಸ್ ಸ್ವಿಂಗ್ ದ ಕ್ಲಾಕ್, ದ ನೀಡಲ್ ವಿಲ್ ಕೀಪ್ ಆನ್ ಮೂವಿಂಗ್. ನಿನ್ನ ಜೀವನದ ದಿಕ್ಸೂಚಿ ಆಶೀರ್ವಾದ ಅದು ಕೆಳಗಿಂದ ಹಾಗೇ ಮೇಲೆ ತಗೊಂಡೋಗುತ್ತೆ. Hallelujah. ಹಲ್ಲೆಲೂಯಾ. Hallelujah. ಕೊನೆಗೆ ಇಷ್ಟೆಲ್ಲ ಹೋರಾಟ ಬಂದಾಗಲೂ ಕೂಡ the Lord was waiting for Moses, for Joseph, when my son will go to come. He has to undergo all these temptations. ಇದೆಲ್ಲ ಅವನು ಹಾದು ಹೋಗಬೇಕು. ಇದೆಲ್ಲ ಹಾದು ಹೋಗದೆ ಇದ್ರೆ ಈ ಘನವಾದ ಸಿಂಹಾಸನ ತಗೊಳಕ್ಕಾಗಲ್ಲ. ಕಾನ್ಕರ್ ದಿಸ್ ಒನ್. ಇದು ತಗೋಬೇಕಂದ್ರೆ he has to come with ups and down. ಇದೆಲ್ಲ ತಗೊಂಡು ಬರಬೇಕು. ಒಂದು ತಾಯಿ ಗರ್ಭದಲ್ಲಿ ಹುಟ್ಟುವ ಮಗು ನೋಡಿ, ಆ ತಾಯಿ ಅಪ್ಸ್ ಆ್ಯಂಡ್ ಡೌನಲ್ಲಿ ಬಾಳ್ತಾಳೆ. ಹೆರಿಗೆ ಆಸ್ಪತ್ರೆಗೆ ಎಲ್ಲಿಗೆ ಕಾಲ ಬಂದಾಗ, ಲೇಬರ್ ಪೇನ್ ಬಂದಾಗ ಜೀವ ಸಾವು ಮರಣದ ಮಧ್ಯದಲ್ಲಿ ಕೂತ್ಕೊಳ್ತಾಳೆ. ಅವಳೇ ಸತ್ತು ಬದುಕ್ತಾಳವಳು. ಗೊತ್ತಾ ನಿಮಗೆ, ಒಂದು ಮಗುನ ಹೊಟ್ಟೆಯಿಂದ ತೆಗಿಬೇಕಾದ್ರೆ ಸಮ್ಟೈಮ್ ದ ಮದರ್ ವಿಲ್ ಡೈ. ಆ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡಿ ಆ ಮಗುನ ತಂದು ಕೊಡ್ತಾಳೆ, ಪ್ರಪಂಚಕ್ಕೆ ಪರಿಚಯ ಮಾಡಿ ಕೊಡ್ತಾಳೆ. She battles life and death and finally she gives a birth to that child. ಆದ್ರೆ ತಾನು ತೆಗೆದುಕೊಂಡ ತೀರ್ಮಾನ ಅವಳು ಯಾವತ್ತೂ ಕೆಳಗೆ ಬಿಡೋದಿಲ್ಲ. But she will never go against the oath that she has taken in her life. ಆ ನೋವನ್ನು ಅನುಭವಿಸ್ತಾಳೆ ಅವಳು. She goes through that pain. ಆ ಸ್ಯಾಕ್ರಿಫೈಸ್ ಮಾಡ್ತಾಳೆ ಅವಳು. That sacrifice is being made. ತನ್ನ ಸಮಯಗಳನ್ನ ಮಗುಗಾಗಿ ಬದುಕಿಸಿಟ್ಕೊಡ್ತಾಳೆ. She gives that time for that child. She gives that time and sacrifice for that child. ಅದಕ್ಕೇನೆ ಒಂದು ತಾಯಿಗೆ ಮಕ್ಕಳು ಮನೆ ಬಿಟ್ಟು ಹೋಗ್ಬೇಕಾದ್ರೆ, ಮದುವೆ ಆದಾಗ ತಾಯಿನ ನಿರಾಕರಿಸಿ ಹೋಗ್ಬೇಕಾದ್ರೆ ಅದಕ್ಕಿಂತ ನೋವು ತಾಯಿ ಪಡ್ತಾರಲ್ಲ,
ನನ್ನ ಮಗ ಹಿಂಗೆ ಮಾಡ್ತಾ ಆ ನೋವೇ ಅವಳನ್ನ ತುಂಬ ದುಃಖ ಪಡಿಸ್ಬಿಡತ್ತೆ. But when the child is born and while going out of the house, when they go against the mother or the parent, that is the biggest pain the mother will ever go through in their life. ಅದಕ್ಕೆ ನೀವು ಯಾವತ್ತು ಮಾಡಬಾರ್ದು. ನಿಮ್ಮಲ್ಲಿ ಕರೆದಿದ್ದಾರೆ, ನೋವುಗಳು ಬರುತ್ತೆ ನಿಮಗೆ, ಹೆದರಬೇಡಿ. ಆದರೆ ಸವಾಲಾಗಿ ತಗೊಳ್ಳಿ ಅದನ್ನ. Today you have come here, there will be pain, but take it as a challenge. ಮದುವೆ ಆಗ್ತಾ ಇದ್ದೀರಾ, ಮಗು ಆಗ್ತಾ ಇಲ್ಲ, ಮದುವೆಗೆ ಸಂಬಂಧ ಬರ್ತಾ ಇಲ್ಲ, ಏನು ನೀವು ಚರ್ಚಿಗೆ ಹೋಗ್ತಾ ಇದ್ದೀರಾ, 8 ವರ್ಷದಿಂದ ಹೋಗ್ತಾ ಇದ್ದೀರಾ, ನಿಮ್ಗೆ ಇನ್ನೂ ಮಗು ಆಗ್ಲಿಲ್ವಾ, ಮದುವೆ ಆಗ್ಲಿಲ್ವಾ, ಮನೆ ಕಟ್ಟಲಿಲ್ವಾ ಅಂತ ಜನ ಕೇಳ್ತಾರೆ. Today people will ask you, you're going to the church, you didn't get married, you didn't have a child. People will ask you. ಆಗ ನೀವು ಹೇಳ್ಬೇಕು, ಅರಮನೆ ಮುಂದೆ ರೆಡಿ ಆಗ್ತಾ ಇದೆ ನನಗಾಗಿ. But you should tell the people, there is a palace waiting for me. My palace is getting ready. My palace is being built. ನನ್ನ ಅರಸ ರೆಡಿ ಆಗ್ತಾ ಇದ್ದಾನೆ. My king is there. My king is ready. My king is ready My there. blessing is prepared. My blessing is prepared. My peoples are prepared. My people are waiting. ನನಗಾಗಿ ಜನ ಆಯ್ತಾ ಆಗ್ತಾ ಇದ್ದಾರೆ. For me, people are waiting for me. ನನಗಾಗಿ ಒಂದು ಆಸ್ಥಾನ, ಒಂದು ಸನ್ನಿಧಾನ, ಒಂದು ಸಿಂಹಾಸನ ರೆಡಿ ಆಗ್ತಾ ಇದೆ. God is preparing a palace and a throne just for you. ಎಲ್ಲದಕ್ಕೆ ಮೇಲಾಗಿ ನನಗಾಗಿ ಒಂದು ಮದುವೆ ಆಗೋ ಹುಡುಗಿನೂ ಕೂಡ ರೆಡಿ ಆಗ್ತಾ ಇದ್ದಾಳೆ. At the end of it, even the bride also the Lord has kept for you. ದೇವರೆಲ್ಲ ನಿಮಗೆ ರೆಡಿ ಮಾಡ್ತಾ ಇದ್ದಾರೆ. God is going to keep everything ready for you. ನೀನು ಸ್ಟ್ರಗಲ್ ಮಾಡೋದು ಬೇಕಾಗಿಲ್ಲ. You don't have to struggle anything. ಇವತ್ತು ನೇರ ಪ್ರಸಾದ ನೋಡ್ತಾ ಇದ್ದೀರಾ, ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಯು ಆರ್ ಕಮಿಂಗ್ ಅಪ್ಸ್ ಅಂಡ್ ಡೌನ್, ಟೋಸ್ ಮಾಡಿ ವೇವ್ಸ್ಗಳು ಬಂದು ಹೊಡೆದು ಲೈಫೇ ಬೇಡ ಮುಳುಗ್ಬಿಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿದ್ದೀರಾ ನೀವು. Today you have made a decision in your life that I will give up everything. Everything is broken. ತರಂಗಗಳು, ಸಮುದ್ರದ ಅಲೆಗಳು ನಿಮ್ಮನ್ನ ಹೊಡೆದು ಹಾಕಿ ಆ ಕಡೆ ಈ ಕಡೆ ಮಾಡಿ ಲೈಫೇ ಬೇಡ, ಜೀವನ ಬೇಡ, ಪ್ರೇಯರ್ ಲೈಫ್ ಬೇಡ ಅಂತ ಹೇಳಿ ಗಿವ್ ಅಪ್ ಮಾಡ್ತಾ ಇದ್ದೀರಾ. Today you are giving up because the sea waves have hit you far away. I said, no, I don't want this. ರಿಮೆಂಬರ್ ಒನ್ ವೇ, ಸ್ಟಿಲ್ ದ ಶಿಪ್ ವಿಲ್ ಮೂವ್ ಆನ್. ಹಡಗು ಮುಂದೆ ಹೋಗ್ತಾ ಇರುತ್ತೆ. Amen. Hallelujah. ಹಡಗು ಮುಂದೆ ಹೋಗ್ತಾ ಇರುತ್ತೆ. However big the storm is, the ship will keep on going front. ಶಿಪ್ಪಲ್ಲಿ ಹೋಗಿದ್ದೀರಾ ಜನ? ಹೋಗಿದ್ದೀರಾ? Have anyone have gone in the ship here? ಶಿಪ್ಪಲ್ಲಿ, ಹಡಗಲ್ಲಿ Anyone have gone in the ship? ಯಾವ ಅಲ್ಸೂರ್ ಲೇಕ? What in Alsur Lake you have gone? ಅದು ನೋಡಿರಿ, ಅದು ಬೋಟು. That is a small boat. Cruise. ದೊಡ್ಡ ಕ್ರೂಸ್ ಅಲ್ಲಿ ಹೋಗಿದ್ದೀರಾ? ಗೋವಾ Have you gone in big cruise boats? Like in Goa, if you go, you can see there. ಈ ಥೈಲ್ಯಾಂಡ್, ಸಿಂಗಾಪುರ್, ಹಾಂಗ್ಕಾಂಗ್ ಆ ಕಡೆ ಎಲ್ಲ ಹೋದ್ರೆ ದೊಡ್ಡ ಶಿಪ್ಗಳು, ಕ್ರೂಸ್ಗಳು ಅಂತಾರೆ ಅದಕ್ಕೆ. If you go to Hong Kong, Thailand and Singapore, you'll see big ships. ಕ್ರೂಸ್ ಅಂದ್ರೇನು? ಅದರೊಳಗೆ ಪಾರ್ಕು, ರನ್ನಿಂಗ್ ಪಾರ್ಕು, ಕ್ರಿಕೆಟ್ ಆಡಕ್ಕೆ, ಆಟ ಆಡೋದು, ಆಮೇಲೆ ಗಾಡಿ ಕಾರೆಲ್ಲ ಓಡಿಸ್ಕೊಂಡು ಹೋಗೋದೆಲ್ಲ ಇರುತ್ತೆ. ಅಷ್ಟು ದೊಡ್ಡದು ಹಡಗು. That big is so ship that there's a swimming pool, there's a parking area, there's even also a big park in the ship. ಅಷ್ಟು ದೊಡ್ಡದು ಅಂದ್ರೆ ಆಲ್ಮೋಸ್ಟ್ ಒಂದು 1.5 ಇಂದ 2 ಕಿಲೋಮೀಟರ್ ದೊಡ್ಡದಿರುತ್ತೆ ಹಡಗು. That ship is so long, it is as long as 2 kilometers. ಅಷ್ಟು ದೊಡ್ಡದು ಬಿಗ್ಗೆಸ್ಟ್ ಶಿಪ್ಗಳೆಲ್ಲ ಇರುತ್ತೆ. It is one of the biggest ships. ಎಷ್ಟು ತರಂಗ ಬಂದರೂ ಕೂಡ ಹಡಗು ತಾನು ಹೋಗೋ ದಿಕ್ಸೂಚಿನ ಮಾತ್ರ ಮರೆಯೋದಿಲ್ಲ. However big the storm is, the ship will never weary. It will keep on going to its destination. ಓಡಿಸೋನಿದಾನಲ್ಲ ಕ್ಯಾಪ್ಟನ್, ಅವನ ಕಣ್ಣುಗಳು ಯಾವಾಗಲೂ ಆ ದಿಕ್ಸೂಚಿನೇ ನೋಡ್ಕೊಂಡು ಓಡಿಸ್ತಾನೆ. The captain of that ship, his eyes are always open. Wherever the final destination is, he'll keep on going there. ಕೆಳಗಡೆ ತರಂಗ ಬಂದು ಅಲೆನೇ ಹಿಂಗ್ ಮಾಡಿ ಶಿಪ್ ಹಿಂಗೆಲ್ಲ ಹೋಗ್ತಾ ಇರುತ್ತೆ. ಹಿಂಗ್ ಹೋದ್ರು ಕೂಡ ಅದನ್ನ ಗಟ್ಟಿಗೆ ಚುಕ್ಕಾಣಿ ಗಟ್ಟಿ ಇಟ್ಕೊಂಡು ಹೋಗ್ತಿರ್ತಾನೆ, ಹಾಗೇ ಹೋಗ್ತಾ ಇರ್ತಾನೆ. However big the storm is, the ship will keep going up, down, left and right, but the captain will hold that steering so tight he will not anything like ಕೊನೆಗೆ anything ತಾನು happen. ಸೇರಬೇಕಾದ ದಡವನ್ನ ಹೋಗಿ ತಲುಪ್ತಾನೆ ಅವನು. At the end of the day, he will go and reach his destination. ಇವತ್ತು ಈ ಸೇವೆಯಲ್ಲಿ ಬಂದಿದ್ದೀರಾ ಸಭೆಯೊಳಗೆ, ಡೇವಿಡ್ ಅವರೇ, ಅನೇಕ ತರಂಗಗಳು, ಅಲೆಗಳು ನಿಮ್ಮನ್ನ ಬಗಲೆಬ್ಸ್ತಾ ಇದೆ ಇವತ್ತು. ಆದ್ರೆ ನಿಮ್ಮ ಡೆಸ್ಟಿನೇಷನ್ ಮರಿಬೇಡಿ ಅದನ್ನ. Today you have come here sitting, there are so many waves and thunderstorms in your life, but God is going to let you reach your destination. Still ship is moving. Hallelujah. ಪೆಂಡುಲಮ್ ಹೊಡೆದಷ್ಟು ಗಡಿಯಾರ ಹೋಗ್ತಾ ಇರುತ್ತೆ. As long as the Hallelujah. pendulum moves, the clock is also ticking. ಗಡಿಯಾರ ಮುಳ್ಳು ಯಾವಾಗ ಓಡೋದು? When will the clock move? ನಂಜುಂಡಪ್ಪ ಅವರೇ, ಯಾವಾಗ ಓಡೋದದು? Key ಕೊಟ್ಟು. When will the needle move? ಹೋಗ್ತಾ ಇರುತ್ತೆ. ಕೀ ಕೊಡೋದು ದೇವ್ರು ಕೊಟ್ಟ ಇದು ಕೀ. ಈಗ ನೀವು ಓಡ್ತಾ ಇರ್ಬೇಕು, ಹಿಂಗೆ ಓಡ್ತಾ ಇರ್ಬೇಕು. ಸ್ತೋತ್ರ ದೇವ ಸ್ತೋತ್ರ, ಸ್ತೋತ್ರ ದೇವ ಸ್ತೋತ್ರ ಓಡ್ತಾ ಇರ್ಬೇಕು. ಸ್ತೋತ್ರ ಅಂದ್ಬಿಟ್ಟು ಹಾಗೆ ಅಯ್ಯೋ ಹೋಗ್ತೀನಪ್ಪ ಲೈಫಲ್ಲಿ ಅದು ಓಡಬಾರ್ದು. ಅದೆಲ್ಲ God has already given you the key. You have to keep on going. Praise the Lord, praise the Lord, praise the Lord. You keep going. That's it. ದೇವ್ರಿಗೆ ಸ್ತೋತ್ರ. ದೇವ್ರು ಬಂದು ಹೇಳ್ತಾರೆ, ನನ್ನನ್ನು ಸನ್ಮಾನದಕ್ಕಿಂತ ನಿನ್ನ ಮಕ್ಕಳನ್ನ ಸನ್ಮಾನ ಮಾಡಿದ್ಯಾ. The Lord tells you, instead of honoring me, you honored your children. ಆಗ ದೇವ್ರು ಶಾಪ ಹಾಕ್ತಾರೆ, ಇನ್ನು ಮುಂದೆ ನಿನ್ನ ಮನೇಲಿ ಯಾರು ಆಯುಷ್ ಕಾಲ ಮುಟ್ಟೋದಿಲ್ಲ.
that is when the Lord is going to curse you and tell, "No, I will not release any blessings over your house." ನೋ ದೇರ್ ಇಸ್ ನೋ ಸ್ಪ್ಯಾನ್. ನಿನ್ನ ಮನೆಯೊಳಗೆ ಆಯುಷ್ಕಾಲ ಯಾರಿಗೂ ದೀರ್ಘ ಆಯುಷ್ಕಾಲ ನಾನು ಕೊಡೋದಿಲ್ಲ. There, I will not give any lifespan to your family. ನಿಮ್ಮ ಮನೆಯಲ್ಲಿ ಒಬ್ಬ ಯಾರು ಕೂಡ ಇನ್ನು ಸೇವೆಯಲ್ಲಿ ನಾನು ತಗೊಳ್ಳೋದಿಲ್ಲ. I will not take anyone from your family to the ministry. ನೀವು ಕೊನೆ ಯಾವ ಗತಿಗೆ ಬರ್ತಾರಂದ್ರೆ, ಒಂದು ರೊಟ್ಟಿ ಕೊಡಪ್ಪ ಕೆಲ್ಸಕ್ಕೆ ಸೇರ್ಕೊಳ್ತೀನಿ, ಆ ಸ್ಥಿತಿಗೆ ನಿನ್ನ ಮಕ್ಕಳು ಬರ್ತಾರೆ ಅಂತ ಹೇಳ್ತಾರೆ. They will come to a state where they have to go and beg for one piece of bread to come and work. ಒಂದು ರೊಟ್ಟಿಗೆ ಹೋಗಿ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗೋ ಸ್ಥಿತಿಗೆ ನೀವು ಬರ್ತೀರಾ ಅಂತ ಹೇಳ್ತಾರೆ ದೇವರು. You will come to a point where you have to ask for one piece of bread to work. ಸನ್ಮಾನ ಮಾಡದೆ ಹೋದ್ರೆ ಅವ್ರು ಇದೇ ಸ್ಥಿತಿಗೆ ಬರ್ತಾರೆ. If you don't honor the Lord, you will also come to the same state. ಕೊನೆಗೆ ಹೇಳ್ತಾರೆ ದೇವ್ರು, ನಿನ್ನ ಮನೇಲಿ ಒಬ್ಬ ಉಳಿದು ನನ್ನ ಕಣ್ಣಿಗೆ ಮುಳ್ಳಾಗಿರ್ತಾರೆ, ಎಲ್ಲರೂ ನಾನು ಸಾಯಿಸ್ತೀನಿ ಅಂತ ಹೇಳ್ತಾರೆ ದೇವ್ರು. If there is one thorn in your family, I will destroy everyone from that family. ಸಣ್ಣ ಸಣ್ಣ ವಸ್ತುಗಳಿಂದ ಸ್ಟಾರ್ಟ್ ಮಾಡಿ. Even with small things, start honoring the Lord. ಒಂದು ಸಣ್ಣ ಟವಲ್ ತಂದು ಕೊಟ್ರು ಅದು ಸನ್ಮಾನ ದೇವ್ರಿಗೆ ರೀ. If you bring one small towel to the Lord, that is also an honor. ಒಂದು ಶಾಲ್ ತಂದು ಕೊಟ್ರು ದೇವ್ರಿಗೆ ಒಂದು ಸನ್ಮಾನ ರೀ ಅದು. If you bring one shawl to the Lord, that is also an honor. ಒಂದು ಸಣ್ಣ ಮೈಕ್ ತಂದು ಕೊಟ್ಟು ದೇವ್ರ ಮುಂದೆ ಅದು ಸನ್ಮಾನ ರೀ ಅದು. If you bring one small mic, that is also an honor to the Lord. ಕೈಯಲ್ಲಿ ಮಾತ್ರ ಬರಬೇಡಿ ಅಪ್ಪನ ಸಂಧಿದಲ್ಲಿ. But never come empty-handed to the Lord. ಒಂದ್ ವೇಳೆ ಇವತ್ತು ಬೆರಿಕೆಯಲ್ಲಿ ಬರ್ತಿದ್ದೀರಾ, ಯಾಕಂದ್ರೆ ನಿಮ್ಗೆ ಇದು ಆ ನೀಡ್ ಇಲ್ಲ, ನಿಮ್ಗೆ ಯಾವ್ದು ಸಿಗ್ತಾ ಇಲ್ಲ, ನಿಮ್ಗೆ ಆ ಅವೈಲೇಬಲ್ ಸಿಗ್ತಾ ಇಲ್ಲ, ಆ ಸೋರ್ಸ್ ನಿಮಗೆ. If you come empty-handed, it's okay, because that if you're not getting that source, there are times when you will not have it. ಆದ್ರೆ ಒಂದು ದಿನ ಬರುತ್ತೆ, ನೀವು ಸಿರಿವಂತರಾಗ್ತೀರಾ, ಆಗ ಘನವಂತರಾಗಿ ಕರ್ತನಿಗೆ ಕೆಲಸ ಮಾಡಿ. But the time will come where you will become rich and you will start giving unto the Lord. ಮಗ, ನೀನು ಅಲ್ಲಿ ಮನೇಲಿ ಇದ್ದಾಗ ಆ ಮಾತನ್ನ ಅರಿಕೆ ಮಾಡು ನೀನು. But when you are in the Lord, you start honoring those words. ನೀನು ಅರಿಕೆ ಮಾಡೋದನ್ನ ಅರಿಕೆ ಮಾಡು. ಅದು ನನ್ನದಾಗತ್ತೆ, ನನಗಾಗಿ ಬರುತ್ತೆ, ಅದು ನನಗೆ ಸಿಕ್ಕಾಯ್ತು, ಆ ನಿರೀಕ್ಷೆಯೊಂದಿಗೆ ನೀನು ನಡೆಯೋಕ್ಕೆ ಆರಂಭ ಮಾಡಿ. ನೀವು start confessing everything. Tell, "Thank you, Lord, for giving me this car. Thank you, Lord, for giving me all these blessings." Start confessing. Amen. Hallelujah. 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 ಒಂದು ಕಾಲದಲ್ಲಿ ನನ್ನದು ದುಡ್ಡು ಇರಲಿಲ್ಲ ರೀ. One point of time, I had no money. ಅಳ್ತಾ ಇದ್ದೆ ನಾನು. I was crying. ಆ ಅಪ್ಪ ಹೇಳಿದ್, ಯಾಕೆ ಹೇಳ್ತಿದ್ಯಾ ನೀನು? The Lord told, "Why are you crying? ಯಾರು ಸತ್ತಿದ್ದಾರೆ ಅಂತ ಹೇಳ್ತಿದ್ಯಾ? Who is dead that you are crying? ನಿಮ್ಮ ಅಪ್ಪನು ಸತ್ನಾ, ನಿಮ್ಮ ಅಮ್ಮನು ಸತ್ನಾ? Your dad died, or your mother died that you are crying? ಹೇಳ್ತಾ ಇದೀಯ ನೀನು? Why are you crying?" ಅಲ್ಲ, ಅಳ್ದೆ ನೀನು ನಗ್ಬೇಕಾ? ಹೇಳಿದ್ರು, ಒಂದಿನ ಬರುತ್ತೆ ಮಗ. The Lord said, "One day will come. ಲೆಟ್ ದ ಪೆಂಡುಲಮ್ ಮೂವ್." Let that needle move. ಪೆಂಡಲ್ ತಿರುಗಿಸ್ತಾ ಇರು. Let that pendulum keep going. ನಾನು ಪೆಂಡಲ್ ಮೂವ್ ನೋಡಲ್ಲ, ಗಡಿಯಾರ ಮುಳ್ಳು ಹೋಯ್ತಾರ ನೋಡ್ತೀನಿ ನಾನು. I will not see the pendulum, but I will see the needle of the clock, whether it is moving or not. ಗಡಿಯಾರ ಮುಳ್ಳು ನಾನು ನೋಡ್ತೀನಿ. I will see the needle in the clock. I will see only the fruit. I want to see only the I fruit. will never see your labor. ನಿನ್ನ ಆ ಒಂದು ಪ್ರಯಾಸಗಳನ್ನ ನೋಡಲ್ಲ, ಆದ್ರೆ ನಿನ್ನ ಫಲಗಳನ್ನ ನಾನು ನೋಡ್ತಾ ಇದ್ದೀನಿ ಅಂತ I will not see your labor, but I will see the fruit in your life. ಯೋಸೆಫ್ ಎಲ್ಲಾ ಕಷ್ಟಗಳನ್ನ ದಾಟಿ ಬಂದ, ಕೊನೆಗೆ ಅವನಿಗೆ ದೇವ್ರ ಸಿಂಹಾಸನ ರೆಡಿ ಮಾಡಿದ್ರು. Joseph passed all the difficulties and finally God gave him the throne. ಇವತ್ತು ನಾವು ಅವನ ಕಥೆನ ನಾವು ಓದ್ತಾ ಇದೀವಿ. Today we are reading Joseph's story. ಮೈಕ್ರೋಸಾಫ್ಟ್ ಕಂಪನಿ ಓದೋ ನಾವು ಓದ್ತಾ ಇದೀವಿ ಅವನ ಬಗ್ಗೆ. Now we are reading about Microsoft. कुछ स्टडी नहीं किया, स्कूल को नहीं गया, कुछ भी नहीं किया उन्हें. Microsoft didn't go to any school, he didn't have any college. ಯೋಸೆಫ್ ಯಾವ ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಏನಿಲ್ಲ. ಅವನ ಕಥೆ ನಾವು ಓದಂಗ ಆಗೋಯ್ತು ಇವತ್ತು. Joseph did not go to any school or any college, but today we are learning about him. ಅರಸನಾಗಿದ್ದ ಕಥೆನ ಇವಾಗ ನಾವು ಓದಿ ನಮ್ಮ ಲೈಫ್ಗೆ ಅಳವಡಿಸ್ಕೊಳ್ತಾ ಇದೀವಿ ಅದನ್ನ. Today we are learning of the story of slavery to being a king. ಅದಕ್ಕೆ ನೀವು ಜೀವನದಲ್ಲಿ ಆ ಪ್ರಗತಿಕರವಾದ ಜೀವನಕ್ಕೆ ಬರಬೇಕಂದ್ರೆ ನಿಮ್ಮ ವ್ಯಾಲ್ಯೂ ಏನನ್ನೋದು ನೀವು ಮೊದಲು ಅರ್ಥ ಮಾಡ್ಕೋಬೇಕು. So before coming into that calling, you should know what your life is valued. ವಾಟ್ ಈಸ್ ಯುವರ್ ವ್ಯಾಲ್ಯೂ? ನಿನ್ನ ವ್ಯಾಲ್ಯೂ ಎಷ್ಟು? ವನಿತಾ ಅವರೇ, ಎಷ್ಟು ನಿಮ್ಮ ವ್ಯಾಲ್ಯೂ? How much is your value? ರೇಟ್ ಮಾತಾಡ್ತಿದ್ದೀರಾ ನಮಗೆಲ್ಲ? What brother you are talking so much of rate? ನಿನ್ನ ಸ್ಟೇಟಸ್ ವ್ಯಾಲ್ಯೂ ಏನದು? What is the status of your value? ಆನೆ ಜೊತೆ ಹೋಗುತ್ತೆ, ಆನೆ ಬಂದು ನರಿ ಜೊತೆ ಹೋಗಲ್ಲ. The elephant will not go with the fox. ಸಿಂಹ ಬಂದು ಒಳ್ಳೆ ಯಾವ್ದೋ ಚಿಕ್ಕ ಜಿಂಕೆ ಹತ್ರ ಹೋಗ್ಬಿಟ್ಟು ಬಾ ಫ್ರೆಂಡ್ ಮಾಡ್ಕೊಳ್ಳಲ್ಲ. The lion, ಸಿಂಹ ಜೊತೆನೇ ಇರುತ್ತೆ. The lion will not go to any deer and say, "Oh, come, we'll be friends." The lion will go with another lion only. ಒಬ್ಬ ವಯಸ್ಸಾದ ತಂದೆ ಸಾಯುವಂತ ಗಳಿಗೆಯಲ್ಲಿ ತನ್ನ ಮಗನಿಗೆ ಒಂದು ವಾಚ್ ಕೈಯಲ್ಲಿ ಕೊಡ್ತಾನೆ. ಹೇಳಿ ಮುಗಿಸ್ತೀನಿ ಅದನ್ನ. One father tells his son, one father gives one watch to his son.
ಆನ್ ಹಿಸ್ ಡೆತ್ ಬೆಡ್, ಸಾಯಕ್ಕೆ ಮುಂಚೆ ತನ್ನ ಕೈಯಲ್ಲಿದ್ದ ವಾಚ್ನ ಮಗನ ಕೈಲಿ ಕೊಡ್ತಾನೆ. Before the father was dying on his deathbed, the father gives one watch to his son. ಮಗ ಅಳ್ಬೇಡ, ಈ ವಾಚ್ ಕೊಡ್ತಾ ಇದ್ದೀನಿ, ಇದು 200 ವರ್ಷದ ವಾಚು, ಈ ವಾಚ್ ಅಂಗಡಿ ತಗೊಂಡೋಗಿ ಅವ್ನು ಎಷ್ಟು ಕೊಡ್ತಾನೆ ಕೇಳ್ಕೊಂಬ ಅಂತ ಹೇಳ್ತಾನೆ. Son, don't cry. This is a 200-year-old watch. Go and give this to the watch shop and see how much he gives you. ಆ ವಾಚ್ ಅಂಗಡಿ ಹೇಳ್ತಾನೆ, ಏಯ್ ನೋಡಪ್ಪ, ಇದಕ್ಕೊಂದು 50 ರೂಪಾಯಿ ಕೊಡ್ಬೋದು, ಹಳೆ ಕಾಲದ ವಾಚು, ಈಗಿನ ಕಾಲದಲ್ಲಿ ಯಾರಿದಲ್ಲ ಹಾಕೊಳ್ತಾರೆ, ಹೋಗಪ್ಪ ಒಂದು 50 ಕೊಡ್ತೀನಿ, ಬೇಕಾ ತಗೊಂಡೋಗು, ನಾನು ಗುಜರಿಗೆ ಹಾಕ್ತೀನಿ ಅಂತ ಹೇಳ್ತಾನೆ. So he went to the watch shop and the watch guy told him, oh, this is a very old watch. I will only give 50 rupees for this watch. ಕೊನೆಗೆ ಅಪ್ಪ ಹತ್ರ ಬಂದು ಹೇಳ್ತಾನೆ, ಅಪ್ಪ ಹೇಳ್ತಾನೆ, ವರಿ ಮಾಡಬೇಡ, ಈಗ ಮಾರ್ವಾಡಿ ಶಾಪ್ಗೆ ಹೋಗು, ಅಲ್ಲೋಗಿ ಆ ಬ್ಯಾಂಕರ್ ಹತ್ರ ಹೋಗಿ ಕೊಡು, ಅವನು ಎಷ್ಟು ಕೊಡ್ತಾನೆ ಕೇಳು ಅಂತ So ಹೇಳ್ತಾನೆ. the son came back to his father and told he's only giving 50 rupees. But the father told, go and give it to that banker and see how much that banker will give ಮಾರ್ವಾಡಿ you. ಹೇಳ್ತಾರೆ, ಇದಕ್ಕೆ 500 ರೂಪಾಯಿ ಕೊಡ್ಬೋದು, ಅಮ್ಮ ಅಪ್ಪ ಬಂದ್ರೆ 500 ರೂಪಾಯಿ ಕೊಡ್ಬೋದು, ಬೇಕಾ ತಗೋ ಅಂತ ಹೇಳ್ತಾನೆ. So that Marwadi tells him, max to max, I will only give 500 rupees for this watch. ಮನೆಗೆ ಬಂದು ಹೇಳ್ತಾನೆ 500 ರೂಪಾಯಿ ಕೊಡ್ತಾನಂತಪ್ಪ ಅಂತ. ಅಪ್ಪ ಹೇಳ್ತಾರೆ, ಬೇಡ ಅಲ್ಲಿ ಹೋಗ್ಬೇಡ, ಈಗ ಜ್ಯುವೆಲರಿ ಶಾಪ್ಗೆ ಹೋಗು ಅಂತ ಹೇಳ್ತಾರೆ. So he comes back home and he tells the father he's only giving 500 rupees. But the father tells him, go to the ಜ್ಯುವೆಲರಿ ಶಾಪ್, jewelry shop and see how much the jewelry shop gives you. ಬಂಗಾರದ ಅಂಗಡಿಗೆ ಹೋಗಿ ಕೊಟ್ಟಾಗ ಅವನು ಹೇಳ್ತಾನೆ, ಇದು ನೋಡಿ ಶಾಕ್ ಆಗಿ 5 ಲಕ್ಷ ಕೊಡ್ತೀನಿ, ಬೇಕಾ ಅಂತ ಹೇಳ್ತಾನೆ. So jewelry shop saw that watch and told, oh, this such an old watch, I will give 5 lakhs. ನೀವೇ ತಡ್ಕೊಳ್ಳಿ. Clap for ಶಾಕ್ yourself. ಆಗ್ಬಿಡ್ತಾನೆ, ಹುಡುಗ ಶಾಕ್ ಆಗ್ಬಿಡ್ತಾನೆ. ಡ್ಯಾಡಿ ಅವನು 50 ಅಂದ, ಇವನು 500 ಅಂತಾನೆ, ಇವನು ಒಂದೇ ಸತಿ 5 ಲಕ್ಷ ಹೇಳ್ತಾನೆ, ನನಗೆ ಹೃದಯನೇ ಕೈಗೆ ಬಂದಾಗ ಆಗ್ತಾ ಇದೆ ಅಂತಾನೆ. The son was shocked. He came and told his father, oh, he told 50, he told 500, now he's telling 5 lakhs. ಅಪ್ಪ ಹೇಳ್ತಾರೆ, ಖುಷಿ ಪಡ್ಬೇಡ, The father said, don't be so happy. ಈಗ ನೀವು ಮ್ಯೂಸಿಯಂ ತೊಗೊಂಡೋಗಿ ಕೊಡು ಅಂತ. Now go and take it to the museum. ಹೋಗಿ ಮ್ಯೂಸಿಯಂಗೆ ಹೋಗ್ತಾನೆ, ಮ್ಯೂಸಿಯಂ ಒಳಗೆ ತೊಗೊಂಡೋದ್ರೆ ಬರೋದೇ ಇಲ್ಲ. So he went and took the watch to the museum and he never came out. ಅವರೆಲ್ಲ ವಿಜ್ಞಾನಿಗಳೆಲ್ಲ ಅದಕ್ಕೆ ಸೈತಾಸ್ಕೋಪ್, ಆಸ್ಕೋಪ್ ಎಲ್ಲ ಇಟ್ಟು, ಟೆಲಿಸ್ಕೋಪ್ ಎಲ್ಲ ಇಟ್ಟು ನೋಡಿ ಎಲ್ಲ ಆಗಿ ಬಂದು ಇವನಿಗೆ ವಿಷಯ ಮಾಡಿ, ಅವನಿಗೆ ಸನ್ಮಾನ ಮಾಡಿ ಕೂಡಿಸಿ, ಕೂಲ್ ಡ್ರಿಂಕ್ಸ್ ಎಲ್ಲ ಕೊಟ್ಟು ಕೂಡಿಸಿ, ಅಪ್ಪ ನಾವು ಇದಕ್ಕೆ 50 ಲಕ್ಷ ಕೊಡ್ತೀವಪ್ಪ. So ಓಕೆನಾ? when he went to the museum, he didn't come out. All those employees took microscope and telescope and saw the watch. They made him sit, they honored him, they gave him all the cool drinks. And they told, thank you brother, I'll give you 50 lakhs for this watch. Is it okay for you? Is it okay? Is 50 lakhs okay for you? ಬೇಕಾ? Or do you want more than 50 lakhs? ಇಂಥ ವಾಚ್ ಪ್ರಪಂಚದಲ್ಲೇ ಸಿಗಲ್ಲಪ್ಪ. You will not find this watch anywhere in the world. ಅದನ್ನು ಅವನು ಎಕ್ಸೈಟ್ ಆಗಿ ಬಂದು ತಂದೆ ತರ ಬಂದು ಹೇಳ್ತಾನೆ, ಈ ತರ ಹೇಳ್ತಾನೆ ಸಂಗತಿಗಳನ್ನ. He comes to his father in excitement and he tells, father, they are giving 50 lakhs in the museum. ಆಗ ಅಪ್ಪ ಹೇಳ್ತಾರೆ, ಮೈ ಸನ್, ಮನಿ ಇಸ್ ನಾಟ್ ದ ಮ್ಯಾಟರ್ಸ್, ವಾಟ್ ಯು ಕ್ಯಾರಿ ದಟ್ ಈಸ್ ದ ಮ್ಯಾಟರ್ಸ್. ಹಣ ತುಂಬ ಮುಖ್ಯ ಅಲ್ಲ ಮಗ, ನೀನು ಕೈಯಲ್ಲಿ ಏನು ಹಿಡ್ಕೊಂಡಿದ್ಯಾ ಅನ್ನೋದು ತುಂಬ ಮುಖ್ಯ. ಹಿಡ್ಕೊಂಡಿದ್ದು ಮುಖ್ಯ ಮಾತ್ರ ಅಲ್ಲ, ಇದನ್ನು ಯಾವ ಸ್ಥಾನಕ್ಕೆ ಹೋಗಿ ನಿಲ್ತೀಯಾ ಅದು ತುಂಬ ಮುಖ್ಯ ಅಂತ ಹೇಳ್ತಾರೆ. So the father tells his son, see, the money is not important. What you carry and where you stand with that is more important than ಆಗ money. ನಿಮ್ಮ ವ್ಯಾಲ್ಯೂ ಎಲ್ಲಿದೆ? 5 ರೂಪಾಯಿ ಹತ್ರ ಇದೆಯಾ, 50 ರೂಪಾಯಿ ಇದೆಯಾ, 5 ಲಕ್ಷ ಹತ್ರ ಇದೆಯಾ, 50 ಲಕ್ಷ ಹತ್ರ ಇದೆಯಾ, ನಿಮ್ಮ ವ್ಯಾಲ್ಯೂ ಅಲ್ಲಿರಬೇಕು ಮಗಳೇ. So you should know where your value lies. Is it 50, 500 or 5 lakhs or 50 lakhs? ನೀನು ಅತ್ಯುನ್ನತವಾದ ಯೇಸುವಿನ ನಾಮವನ್ನು ಇಟ್ಕೊಂಡು ನಿಂತಿದ್ಯಾ ಮಗ. Amen. You are Hallelujah. valued in the name of the Lord Jesus Christ. ನಿನ್ನ ಸ್ಥಾನ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. You should know your position. ನಿನ್ನ ಸ್ಥಾನ ಎಲ್ಲಿದೆ, ನಿನಗೆ ಘನತೆ ಎಲ್ಲಿದೆ, ನಿನ್ನ ಗೌರವ ಎಲ್ಲಿದೆ, ಆ ಪಾಯಿಂಟ್ಗೆ ಹೋಗಿ ನಿಂತಾಗ ಮಾತ್ರನೇ ನಿನ್ನ ಬೆಲೆ ಅಲ್ಲಿ ಗೊತ್ತಾಗತ್ತೆ. You should know where your Hallelujah. position is. You should know where your honor is, and there you should go and stand. Hallelujah. ಅವನು ಸಾಧಾರಣವಾದ ಆ ವಾಚ್ ಅಂಗಡಿಗೆ ಹೋದ್ರೆ ಅವನ ಬೆಲೆ ಗೊತ್ತಾಗ್ತಿರ್ಲಿಲ್ಲ ಅವನಿಗೆ. He went to the watch shop, but he didn't know what he's worth for. ಆ ವಾಚ್ ಅಂಗಡಿಗೆ ಹೋದ್ರೆ ಅವನಿಗೆ ಬೆಲೆ ಗೊತ್ತಾಗ್ತಿರ್ಲಿಲ್ಲ ಅವನಿಗೆ. He didn't know what that watch is worth when he went to the watch shop. ಆದ್ರೆ ಯಾವಾಗ ಅವನು ಮ್ಯೂಸಿಯಂಗೆ ಬರ್ತಾನೆ ಆವಾಗ ಗೊತ್ತಾಯ್ತು ಅವನಿಗೆ ಇರೋ ಬೆಲೆ ಬಹಳ ಅತ್ಯುನ್ನತವಾದ ಬೆಲೆ ಇದು He ಅಂತ. only came to know his value when he came to the museum. ಆಕೆ ಕರ್ಣ ಪ್ರಿಯ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಕೂಡ ಈ ಸಭೆಯಲ್ಲಿ ನಿಮ್ಮನ್ನು ಅತ್ಯುನ್ನತ ಬೆಲೆ ಕಟ್ಟಕ್ಕೆ ತಂದಿದ್ದಾರೆ. ಇಲ್ಲಿ ಇರೋದು ಬಿಡೋದು ನಿಮ್ಮ ಕೈಲಿ ಬಿಟ್ಟಿದ್ದದು. So actually, if you are here, your value is much greater because you are here in the church. ನನ್ನ ಪ್ರಿಯ ಮಕ್ಕಳೇ, ಇಲ್ಲಿಂದ ನಿಮ್ಮ ಬೆಲೆ ಉಂಟಾಗಲ್ಪಡಬೇಕು. From here, you will start rising with your values. ಯೋಸೇಫು ಪೋಟಿಫರನ ಮನೆಯಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ. Joseph did not compromise in the house of Potiphar ಬಿಕಾಸ್ he knew what is his value. because Joseph knew what he is value for. ಚಟ್ರೆ, what is your value? What is your value? Uncomparable, unbeatable, Hallelujah. Amen. undescribable. Amen. Hallelujah. ಅನ್ಕಂಪ್ಯಾರಬಲ್, ಅನ್ಡಿಸ್ಕ್ರೈಬಬಲ್. ಬೆಲೆನೇ ಕಟ್ಟಕ್ಕಾಗಲ್ಲ ನಿಮಗೆ. Amen. Hallelujah. You cannot pay a price.
for that value that God has kept for you. ಯೋಸೇಫ್ಗೆ ಪೋಟಿಫರ ಇಡೀ ಆಸ್ತಿನ ಕೊಡ್ತಾನೆ. ಓ ಒಳ್ಳೆ ಹೆಂಡತಿ ಇದ್ದಾಳೆ, ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಬಿಡೋಣ, ಇಲ್ಲೇ ರೆಡಿ ಮಾಡ್ಕೊಂಬಿಡೋಣ, ಇವನ್ನ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವನ ಸೆಟ್ ಮಾಡ್ಕೊಳ್ಳಿಲ್ಲ. Potiphar did not set Joseph. Joseph did not get set anything in Potiphar had a beautiful wife, but yet Joseph did not compromise. ದೇವ್ರ ವಾಕ್ಯ ಹೇಳುತ್ತೆ ಪೋಟಿಫರನ ತನ್ನ ಆಸ್ತಿನ ತನ್ನ ಎಲ್ಲವನ್ನೂ ಅವ್ನು ಕೊಟ್ಟು ಸಮಾಧಾನ ಮನೇಲಿ ಹೋಗಿ ಮಲಗ್ಬಿಟ್ನಂತೆ. Potiphar gave all his property and went and slept peacefully in the house. ಕೊಟ್ಬಿಟ್ಟು ಹ್ಯಾಂಡ್ ಓವರ್ ಮಾಡ್ಬಿಟ್ಟ. He gave the keys to Joseph and he went and slept. ಅಲ್ಮೇರಾ ಕೀ, ಖಜಾನೆ ಕೀ, ಸಿವಿಲ್ದು ಎಲ್ಲ ಪ್ರಾಪರ್ಟಿ ಕೀ ಎಲ್ಲವನ್ನ ಕುಮಾರಣ್ಣ ಅವನ ಕೈಲಿ ಕೊಟ್ಬಿಟ್ಟ. He gave all the documents, all the treasure, everything to Joseph's hand. ಎಲ್ಲ ಕೊಟ್ಟ ಮೇಲೆ ಹೆಂಡತಿ ಹೇಳ್ತಾಳೆ ನನ್ನ ಸೆಟ್ ಮಾಡ್ಕೊಂಡ್ಬಿಡು, ನಾನು ಬಂದ್ಬಿಡ್ತೀನಿ. After all that, even Potiphar's wife came and asked Joseph, even I'll come off with you, even you take me. ಹಂಗ ವಯಸ್ಸಾಗ್ಬಿಟ್ಟಿದೆ ಬಿಟ್ಟ ಅವನು. He's become old, I am still young, I'll come. ಹೆಂಗಾಗಿದ್ಯಾ? ನಾನು ಸೆಟ್ ಮಾಡಿ ನಾನು ನಿನ್ ಜೊತೆ ಕೋಆಪರೇಟ್ ಮಾಡ್ತೀನಿ, ಯಾವ್ದು ಬೇಕು ಸೈನ್ ಹಾಕ್ತೀನಿ, ಸೆಟ್ ಮಾಡ್ಕೋ. I'll cooperate with you. You look very young. Wherever you want me to sign, I will come and sign. ಲಿಸನ್, ಅವನು ಹೇಳ್ದ ನಾನು ನಿನ್ನ ಹತ್ರ ಸೆಟ್ ಮಾಡ್ಕೊಳಕ್ಕಾಗಲ್ಲ, ನಾನು ಆಲ್ರೆಡಿ ಒಬ್ರ ಹತ್ರ ಸೆಟ್ ಆಗ್ಬಿಟ್ಟಿದ್ದೀನಿ. I cannot come and get set for you, but I've already been set by someone else. ನಿನಗೆ ನನ್ನ ವ್ಯಾಲ್ಯೂ ಗೊತ್ತಿಲ್ಲ. You don't know my value. ನಿಮ್ಮ ಯಜಮಾನ್ರ ವ್ಯಾಲ್ಯೂ ಬಂದು ಬೇರೆ 12 ಕೋಟಿ. The value of your husband is only 12 crores. ಕೋಟಿಕೋರದ ಅಸೆಟ್ ಬಂದು ಬೇರೆ 12 ಕೋಟಿ. The value of Potiphar's property was only 12 crores. ಬಟ್ ಮೈ ಪಪ್ಪಾಸ್ ಪ್ರಾಪರ್ಟೀಸ್ 12 ದಶಕದ ಕೋಟಿ. Hallelujah. But my father's I'm waiting for that property. I'm waiting for my father's ನಾನು ಆ property. ಪ್ರಾಪರ್ಟಿಗಾಗಿ ಕಾಯ್ತಾ ಇದ್ದೇನೆ. I'm waiting for the property that my father has kept for me. ಹುಚ್ಚು ನನ್ನ ಮಗನೇ, ಏನು ಇಲ್ವಲ್ಲ, ಭಿಕ್ಷೆ ತರ ಬಂದಿದ್ಯಾ, ಗುಲಾಮನಾಗಿ ಬಂದಿದ್ಯಾ, ನಾನು ಎಲ್ಲ ಕೊಡ್ತಿದ್ರು ಬೇಡ ಅಂತಿದ್ಯಲ್ಲ ನೀನು ಅಂತ ಹೇಳ್ತಾನೆ. You are a madman. You are like a slave. You don't have anything. I'm telling you that I'll give everything, but you are not taking. ನಿನ್ಗೊಂದು ಕಾಮನ್ ಸೆನ್ಸ್ ಇಲ್ಲ, ಜೀವನ ಮಾಡಕ್ಕೆ ನಿಂಗೆ ದಾರಿ ಗೊತ್ತಿಲ್ವಾ, ಇಷ್ಟೆಲ್ಲ ಬಂದಿದೆ, ನೀನು ಎಲ್ಲ ಎತ್ಕೊಂಡು ಎಂಜಾಯ್ ಮಾಡ್ಬೋದಲ್ಲ ಅಂತ ಹೇಳಿ ಅವಳು ಎಷ್ಟೋ ರೀತಿಯಲ್ಲಿ ಪುಸಲಾಯಿಸಿದಳು. You don't have common sense. You have so much of property in your hand, yet you're denying all of it. Are you mad? ಅದವನು ಹೇಳ್ತಾನೆ, ಇಲ್ಲ ನನ್ನ ವ್ಯಾಲ್ಯೂನೇ ಬೇರೆ ಅಮ್ಮ. But Joseph said, no, my value is something different. ಕೊನೆ ಕೋಪದಲ್ಲಿ ಅವನ ಮೇಲೆ ಅಲಿಗೇಷನ್ ಮಾಡಿ ಇವ್ ನಾನು ಬಂದು ಹಾಳು ಮಾಡ್ದ ಅಂತ ಹೇಳಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಇವನ್ನ ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾರೆ. She went and accused Joseph that he manhandled me, and they put Joseph in the jail. ನಾವು ತಗೊಂಡೋಗಿ ಜೈಲ್ ಹಾಕಿದ್ಮೇಲೆ ಜೈಲಲ್ಲೂ ಕೂಡ ದೇವ್ರು ಹೇಳ್ತಾರೆ, ಮಗನೇ ಭಯ ಪಡ್ಬೇಡ, ನಿನ್ನ ವ್ಯಾಲ್ಯೂ ಪಕ್ಕ ಇರುತ್ತೆ ಮಗನೇ. Even though Joseph was put in the jail, God told him, don't worry, I have valued you in your life. ಕಾಲವು ಪರಿಪೂರ್ಣವಾದಾಗ ಯೋಸೇಫನು ಐಗುಪ್ತ ದೇಶಕ್ಕೆ ಅರಸನಾಗಿ ಬಂದು ಕೂತ್ಕೊಳ್ತಾನೆ. Amen. Hallelujah. ಕಾಲ ಇನ್ ದ ಫುಲ್ನೆಸ್ ಆಫ್ ಟೈಮ್ ಗಾಡ್ ರೈಸ್ ಜೋಸೆಫ್ and made him as a king and a governor for the nation of Egypt. ಆ ಐಗುಪ್ತ ರಾಷ್ಟ್ರಕ್ಕೆ ಒಬ್ಬ ಅರಸನಾಗಿ ಮಾಡ್ತಾರೆ. God made him the king of Egypt. ಕೊನೆಗೆ ಅದ್ರಲ್ಲಿ ಕೂತ್ಕೊಂಡ್ಬೇಕಾ ಕಿರೀಟಲ್ಲಿ ಹಾಕಿ ಕೂತ್ಕೊಳ್ತಾನೆ. ಈಗ 44 ಹೆಂಡತಿ ಜೊತೆ ಬರ್ತಾನಲ್ಲಿ. So when God made him sit on the throne with a crown, Potiphar is coming with his wife. ಸರ್ ನಮ್ದು ಪ್ರಾಪರ್ಟಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ಒಂದು ಸೀಲ್ ಹೊಡಿತೀರಾ ಸರ್ ನೀವು? Sir, I have some problem with my property. Can you put one seal on that document, please? ಸೀಲ್ ಇವನ್ ಕೈಯಲ್ಲಿದೆ, ಮುದ್ರೆ ಉಂಗ್ರ ಅದಲ್ಲೇ ಹೊಡಿಯೋದಲ್ಲ ಸೀಲ್ ಆಗಿನ ಕಾಲ. Joseph had that seal in his hand to ಒಂದು ಸೀಲ್ ಹೊಡೆದು ಬಿಡಿ ಸರ್. Put one seal, king, please. ಅವನು ಹೇಳ್ತಾ ಪಕ್ಕದಲ್ಲಿ ಆಂಟಿ ಯಾರು? He asked, who is that auntie next to you? ಆಂಟಿ ಹೇಳುತ್ತೆ ಇವನ್ ತಾನೇ ಸೆಟ್ ಮಾಡ್ಕೊಳಕ್ಕಿದ್ದೆ, ಹಿರಿಯರ ಮಗ ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲ. This auntie is the man that I wanted to set for, but now he only is setting me up. ಆಗ ಅವನು ಆಂಟಿ ಹೇಳ್ತಾನೆ, ಒಂದ್ ಕಾಲದ ನನ್ನ ಬೆಲೆ ಕೇಳ್ದಲ್ಲ. So Joseph asked, one day you asked what I'm value for. ನಾಗರಾಜಣ್ಣ ಒಂದ್ ಬೆಲೆ ಕೇಳ್ದಲ್ಲ ನನ್ನ, ಆ ಬೆಲೆ ಗೊತ್ತಾ ನಿನಗೆ? ಇಂದ ವಾಂಕೋ ಸೀಲ್ ಪೋಡ್ರೆ ಅಂತ ಹೇಳಿ ಸೀಲ್ ಹಾಕ್ತಾರೆ. You asked me what I'm worth for. No, now see, today I'm putting that seal on that. ಸ್ಯಾಂಕ್ಷನ್ ಎಲ್ಲ ಗ್ರಾಂಟ್ ಆಗೋಯ್ತು. God sanctioned everything. ಇಡೀ ದೇಶಕ್ಕೆ ಗವರ್ನರ್ ಆದವನು. He became a governor to the entire world. ಇಡೀ ದೇಶದಲ್ಲಿ ಇರತಕ್ಕ ಎಲ್ಲಾ ಜನರ ಆಸ್ತಿ ಪಾಸ್ತಿಗಳು ಯೋಸೇಫನ ಕೈ ಕೆಳಗೆ ಬಂತು. All the assets of the world and properties came under Joseph's hand. ಅರಸನ ಎಲ್ಲ ಆಸ್ತಿ ಪಾಸ್ತಿ ಲೆಕ್ಕಾಚಾರಗಳು ಯೋಸೇಫನ ಕೈಗೆ ಬಂತು. All the accounts and finances of the kingdom came under Joseph. ಎಲ್ಲ ಶಿಪ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಹಡಗುಗಳ ಎಲ್ಲ ಮೇಲ್ವಿಚಾರಣೆ ಲೆಕ್ಕಾಚಾರ, ಎಲ್ಲ ಟ್ರೇಡಿಂಗ್ ಲೆಕ್ಕಾಚಾರಗಳು ಯೋಸೇಫನ ಕೈಗೆ ಬಂತು. All the trading and all the port finances came under Joseph's hand. ಎಲ್ಲದಕ್ಕೂ ಸೀಲ್ ಯಾರು ಹಾಕ್ಬೇಕು? Who
Who has to put a seal for everything? Joseph. ಎಲ್ಲಾ ಪೇಪರ್ಗಳು ಸೀಲ್ ಯಾರು ಹಾಕ್ಬೇಕು? Who has to put a seal for all the papers? ಯೋಸೇಫ್ ಹಾಕ್ಬೇಕು. Joseph has to put it. ಯೋಸೇಫ್ ಹಾಕ್ಬೇಕಾದ್ರೆ ಕೈ ಎತ್ತಬೇಕು. If Joseph have to put it, he has to lift his hand. ಓಡೋರು ಪಂಚೆ. Put that seal there. ಪಂಚೆ ಹಾಕಲಿಗೆ. Put that seal now. Sanction ಆಯ್ತು. It is sanctioned in the name of the ಬೆಲೆ Lord. ಅಷ್ಟು ಬಲವಾಗಿತ್ತು. And it was worth that seal. ಇವತ್ತು ನಿಮ್ಮ ಬೆಲೆ ಅಲ್ಲಿವರೆಗಿದೆ. Today where your value is, ನಿಮ್ಮ ಬೆಲೆ ಅಲ್ಲಿವರೆಗೂ ಆಗತ್ತೆ. today your value is going to go that high. ಒಂದಿವರೆಗೂ ತಾಳಿಯಾನು ಬಾಳಿಯಾನು ಪೆಂಡುಲಮ್ ಡಮ ಡಮ ಓಡ್ತಾ ಇರಬೇಕು. Until then the pendulum in your clock has to keep swaying left ಅದೇ and right. ಹೋಯ್ತಾ ಇರ್ಬೇಕಲ್ಲಿ ಪೆಂಡುಲಮ್. The pendulum has to keep going left and right and ಅಯ್ಯೋ left ನನ್ನ and ಕೈಲಿ right. ಆಗಲ್ಲ, ನಾನಿನ್ ಸೇವೆ ಬರಕ್ಕಾಗಲ್ಲ, ನನ್ನ ಬಿಟ್ಬಿಡು. ಪೆಂಡುಲಮ್ ನಿಂತೋಗುತ್ತೆ. If you tell that, ಯಾರು oh, I ಟೈಮ್ can't ತೋರ್ಸಲ್ಲ. come. If you tell I can't come, oh, then the pendulum will stop working. ನಾಮಗಳಿಗಿಂತ ಮೇಲಾದ ನಾಮ. ಯೇಸುವಿನ ನಾಮ. ಎಲ್ಲ In the name of ನಾಮಗಳಿಗಿಂತ Jesus. ಮೇಲಾದ ನಾಮ. ಯೇಸುವಿನ ನಾಮ. ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ. ಯೇಸುವಿನ ನಾಮ. ಆ ನಾಮನ ಬಿಟ್ಟರೆ ಭಂಗ ನಾಮ. If you leave that name, go in the. So when you come to the Lord, you have to be real. ನೀನು with the Lord. ನಿಜಾಂಶಗಳಾಗಿರು. You have to be true to the Lord. ನೀನು ಏನು ಬಣ್ಣ ಹಾಕಿದ್ರು ಕೂಡ ಮಳೆ ಬಂದ ತಕ್ಷಣ ನಿನ್ನ ಬಣ್ಣ ಬಯಲಾಗ್ಬಿಡುತ್ತೆ. Whatever color you have put, but when the rain comes, your true color is shown. ಅಲ್ವಾ? ಕೆಲವರು ಬಣ್ಣ ಹಾಕೊಂಡು ಇಲ್ಲಿ ಬಂದ್ರು, ಅಪ್ಪ ಡ್ಯಾಡಿ, ಅಯ್ಯೋ ಅಪ್ಪ ಏನಾಯ್ತಪ್ಪ. You put on a color and come to the church and say, oh daddy, oh father, look at what color I'm wearing. ಹಾಕ್ಬಿಟ್ಟು ಅಪಾಯ ಮಾಡಿ ಹೋಗ್ಬಿಟ್ರು ನೋಡಿ. ಆದಷ್ಟು ಮಟ್ಟಿಗೆ ಟ್ರೈ ಟು ಬಿ ಟ್ರೂ ಆಲ್ವೇಸ್ ಇನ್ ಯುವರ್ ಮೈಂಡ್. So in your life, ಸತ್ಯವಂತಳಾಗಿರೋ, ಸುಳ್ಳು ಹೇಳಕ್ ಹೋಗ್ಬೇಡಿ. when you come to the Lord, never lie. Always be truthful to the Lord and give a justice to the Lord. ನನಗೆ ಮೆಚ್ಚಿಸಕ್ಕೆ ಸುಳ್ಳು ಹೇಳಕ್ ಹೋಗ್ಬೇಡಿ. ಅದಕ್ಕೆ ತುಂಬಾ ಜನಕ್ಕೆ ಅರ್ಥ ಆಗ್ತಾ ಇಲ್ಲ, ನಾವು ಯಾರು ಅಂತ ಕೆಲವರು ಅರ್ಥ ಮಾಡ್ಕೊಳ್ಳೋಕೆ. Some people do not understand what the anointing that we carry. ಆತ್ಮೀಯ ಮನುಷ್ಯನು ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳುತ್ತಾನೆ. The man who's anointed will understand The everything. spiritual man will understand everyone. The spiritual father and a man will understand everything. But a carnal man cannot understand the ways of a spiritual man. ಆತ್ಮೀಯ ಲೌಕಿಕ ಮನುಷ್ಯನು ಆತ್ಮೀಯ ಮನುಷ್ಯನು ತಿಳ್ಕೊಳ್ಳಕ್ಕೆ ಆಗೋದಿಲ್ಲ. A common man cannot understand a spiritual man. ಸನ್ಮಾನ ಅನ್ನೋದು ಎಲ್ಲಿವರೆಗೂ ನಿಮ್ಮನ್ನ ತಗೊಂಡು ಹೋಗುತ್ತೆ. Do you understand the essence of how to honor the Lord? ಕರ್ತನ ಸನ್ಮಾನ ಮಾಡಿದಕ್ಕೆ ಬಬಿತಾ ಅವರೇ, ಬೇಬಿ ಅವರೇ, ಅಪ್ಪ ಇಲ್ಲಿವರೆಗೂ ತಂದು ನಿಲ್ಲಿಸಿದ ನಮ್ಮನ್ನ. Because you have Hallelujah. honored the Lord, today you are here in Grace Ministry. ನೀವು ಆನರ್ ಮಾಡಿದ್ರೆ ನಿಮ್ಮನ್ನ ದೇವ್ರ ಮೇಲೆ ತಗೊಂಡು ಹೋಗ್ತಾರೆ. If you honor the Lord, God is going to take you high up in your life. ಏನ್ ಕಿತ್ಕೊಂಡು ಹೋಗ್ಬೇಕು ನೋಡ್ಬೇಡಿ, ಏನ್ ಕೊಟ್ಟು ಹೋಗ್ಬೇಕು ನೋಡಿ ನೀವು. Don't try to steal anything and go, but instead try to give something to the Lord and go. ಯಾವಾಗ ನೀವು ಕೊಡಕ್ಕೆ ಆರಂಭ ಮಾಡ್ತೀರಾ, ನಿಮ್ ಕೈಗಳು ದೇವ್ರ ಬ್ಲೆಸ್ ಮಾಡ್ತಾರೆ. When you start giving to the Lord, your hands will start being blessed ಇವತ್ತಿಂದ by the ನಿಮ್ಮ Lord. ಮನೆಗಳಲ್ಲಿ ಒಂದೊಂದು ಕೈಗಳು ಆಶೀರ್ವಾದ ಹೊಂದಲ್ಪಡುತ್ತೆ. Today when you go back Hallelujah. home, all your hands will be blessed. ಒಂದೊಂದು ಕಾರ್ಯಗಳಲ್ಲಿ ದೇವರು ವೃದ್ಧಿ ಮಾಡಿ ಮೇಲೆ ತರ್ತಾರೆ. At every circumstances in your life, God is going to bless your hands. ಅದ್ಭುತವಾದ ಕಾರ್ಯ ನೋಡ್ತೇವೆ. God is going to do miracles and wonders in your life. ಯೋಸೇಫ ಸಿಂಹಾಸನದಲ್ಲಿ ಕೂತ ಮೇಲೆ ಅವನು ಹೆಂಗಿದಿರ್ಬೋದು ಸಿಸ್ಟರ್? What happened when Joseph went and sat on the throne? ಏನ್ ಕೊರತೆನೇ ಇಲ್ಲ. Nothing was, there was no grumbling. ಡೇವಿಡ್ ಅದೇ ದಿನ ಶಾದಿ.com ಆಗ್ಬಿಡ್ತು. David became of Shadi.com. ಅವತ್ತೇ ಮದುವೆ ಆಗೋಯ್ತು, ಅವತ್ತೇ ರಿಸೆಪ್ಷನ್ ಆಗೋಯ್ತು. David got married, his reception, everything at the same day. ಡೇವಿಡ್ ಜೋಸೆಫ್ Joseph. ಜೋಸೆಫ್ ಅವತ್ತೇ ಮದುವೆ ಆಗೋಯ್ತು. ನೀವು ಯಾವ್ದು ಶಾದಿ.com ಹೋಗೋದೇ ಬೇಡ ನೀವು. You don't have to go to Shadi.com. Every reception, wedding, everything in one day. ಹುಡುಗಿ ಬೇಕಾ ಹುಡುಗ ಬೇಕಾ, ಒಂದನ್ನು ಒತ್ತಿ, ಎರಡನ್ನು ಒತ್ತಿ, ಮೂರನ್ನು ಒತ್ತಿ, ಕೊನೆಗೆ ನಿಮ್ ಕುತ್ಕೇನೆ ಒತ್ಕೊಳ್ಳಿ ಅನ್ಬಿಡ್ತಾನೆ. One day you have to press 1, 2, 3 and finally you have to press your neck. ಅಲ್ವಾ? ವಿಶೇಷವಾದ ಜಾತಕ ಕುಂಡಲಿಗಳನ್ನ ನಾವು ಹೇಳ್ತೇವೆ ಅಂತ ಹಾಕಿದ್ರು. ಯಾರೋ ಒಬ್ಬ ಹುಡುಗ ಫೋನ್ ಮಾಡ್ದ, ಮೇಡಮ್ ಒಂದು ಕುಂಡಲಿ ಯಾವುದು ಅಂತ ಕೇಳ್ದ. There was one special jatka, so that lady called and asked, which jatka you have? ನಂದು ಕುಂಡಲಿ ಜುಲೈಲಿ ಕುಂಡಲಿ ಮೇಡಮ್ ಅದಾಗಿದೆ. ನಿಮ್ಮ ಜಾತಕ ಯಾವ್ದು ಕೊಡ್ತೀರಾ? ಮೇಡಮ್ ನೀವು ಕುಂಡಲಿಗೆ ಇದಳ್ತಿದ್ದೀರಲ್ಲ, ಮದುವೆ ಆಗ್ಬೇಕಂದ್ರೆ ಏನು ಮಾಡ್ತೀರಾ? ಮದುವೆ ಆಗಿ ಇನ್ನೊಂದು ಹುಡುಗಿನ ಸೆಟ್ ಮಾಡ್ಕೊಡ್ತೀವಿ. ಇರೋ ಹುಡುಗಿ ಜೊತೆಗೆ ಇನ್ನೊಂದು ಹುಡುಗಿನ ಮದುವೆ ಮಾಡ್ಬೇಕಾದ್ರೆ ಇನ್ನೇನು ಮಾಡಬೇಕು? ಆ ಹುಡುಗಿ ಕುತ್ಕೇನೆ ಅಮ್ಮಕ್ಕು, ಆಗ ಇದು ತುಮಕತ್ತೆ ಅಂತ ಹೇಳಿದ್ರೆ. What do I have to do if I have to get married to another girl? ಆ ಕುತ್ತಿಗೆನ ಒತ್ತು, ಆಗ ಈ ಕುತ್ತಿಗೆ ಒಳಗೆ ಬರುತ್ತೆ ಅಂದ್ರಂತೆ. If you press that girl's neck, this girl's neck will come out. ಒಂದೇ ದಿನಕ್ಕೆ ಏನ್ರಿ ಇದು ಅರ್ಥ? What does it mean? ಮೆಸ್ಮನೈಸಿಂಗ್ ಮೈ ಸನ್. ಆಶ್ಚರ್ಯ ಚಕಿತರಾಗಿ ಚಮತ್ಕಾರ ಮಾಡ್ಬಿಟ್ರು ಅಪ್ಪ. God mesmerized everything and left it. ಒಂದೇ ದಿನ ಬೈರೇಶ್ವರೇ, ಒಂದೇ ದಿನ
BMW ಕಾರ್ ಬಂದ್ಬಿಡ್ತು, ರಥ ಬಂದ್ಬಿಡ್ತು, ಮದುವೆ ಆಗ್ಬಿಟ್ಟ, ರಥದಲ್ಲಿ ಕೂತ್ಕೊಂಡ, ಓ ಅಂತ ಹೋದ, ಎಲ್ಲ ಅವ್ನು ಮುಗಿತಾವ. ಒಂದು ಗವರ್ನರ್ ಆಗ್ಬಿಟ್ಟ ಅವನು. In one day he became the governor. BMW car came, all the honor came, everything came in his life just in one day. ಕಿತ್ನಾ ಬಡ ಲಕ್ಕೆ ಹೋ. What big luck he had with him. The luck God is there. God is a very lucky God. When that luck God is there, you have to look to that God. When you have a lucky God, you need to look up to that God. ಲಕ್ ಬೇಕಾ, ಲುಕ್ ನೋಡಲ್ಲಿ. If you want that luck, you need to look up to the Lord. Fix your eyes only on Jesus. Hallelujah. Amen. Hallelujah. ನಿಮ್ಮ ಕಣ್ಣುಗಳನ್ನ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು Fix your eyes only to the Lord Jesus Christ. ಪೋಟಿಫರ್ನ ಆಸ್ತಿ ಮೇಲೆ ನೋಡ್ಬೇಡ, ಪೋಟಿಫರ್ನ ಹೆಂಡತಿ ನೋಡ್ಬೇಡ, ಪೋಟಿಫರ್ನ ಮನೆ ನೋಡ್ಬೇಡ, ನಿನ್ನ ಮನೆ ಅರಮನೆ. Don't see the property of Potiphar, don't see the wife of Potiphar, but see the blessing that was there. ನಿನಗಾಗಿ ಅರಮನೆ ಸಿದ್ಧವಾಗಿದೆ ಅಶೋಕ್ ಅವರೇ. Ashok ಅವರೇ, you have a palace ready for you. ಕಿಶೋರ್ ಅವರೇ, ನಿಮಗಾಗಿ ಅರಮನೆ ಸಿದ್ಧವಾಗಿದೆ. ಮಂಜು ಅವರೇ, There's a palace ready for all of you over here. ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಬೇಕು, ದೇವರೇ ನನಗೆ ಅರಮನೆ ಇಡೋದಕ್ಕಾಗಿ ಸ್ತೋತ್ರ. When you get up in the morning, you should thank the Lord for giving you that palace. ನೈಟ್ ಮಲಗಬೇಕು, ಏನೇನ್ಬೇಕು, ಅಪ್ಪ When you're God, I'll sleeping, not go to sleep. ನಾನು ಇದ್ರೆ ಮಾಡ್ತೀನಪ್ಪ, ನಾನು ತೂಗಾಮೇ ಇರ್ಪೆ. when you're sleeping, you need to thank the Lord for what He's given. ಏನ್ ಮಾಡ್ತೀಯಾ ನೀನು? ಕುತ್ಕೊಂಡು ನನ್ನ ಬಗ್ಗೆ ಯೋಚನೆ ಮಾಡಿ, ನನ್ನ ಮಗಳಿಗೆ ಹೆಂಗೆಲ್ಲ ತರಬೇಕು, ಮೇಲೆ ಹೆಂಗೆಲ್ಲ ರೆಡಿ ಮಾಡ್ಬೇಕಂತ ನೀನು ಪ್ಲ್ಯಾನ್ ಮಾಡಿ ರೆಡಿ ಮಾಡು. ಅವರೇ, ಅವನ ಮದುವೆ ಅವನ ನೋಡಿ ನನ್ನ ತಲೆ ಕೆಟ್ಟೋಗೈತೆ, ಹಿಂಗೆಲ್ಲ ಹೇಳಿ ಹೆಂಡ್ತಿ ನೋಡಿ ಮಲಗಿ ಅಕ್ಕದ ಬೆಡ್ಶೀಟ್ ಹಾಕೊಂಡ್ರೆ ಇನ್ನೇನು ಬರ್ತದೆ, ಬರೀ ಗೂಬೇಕಾಗ ಬರೀ ಮೊಸಳೆಗಳೇ ಕನ್ಸರ್ ಬರ್ತದೆ. While sleeping, you should plan in such a way how you have to grow in the Lord, instead of complaining, oh, why did she do that? Oh, look at this girl, she's rejecting all of this. Why? Don't take all that. ಎಲ್ಲಿ ಎಡಿ ಬಿದ್ದ ಗಂಡ ಮನೆಗೆ ಬಂದಿದೆ, ನಿನ್ನಿದ್ದಾನೆ ಮದುವೆ ಆಗಿದ್ದಕ್ಕೆ ನಾನು ಅಲ್ಲಿ ಬಿದ್ದೆ. I fell down because I married you. ಇವನು ಬ್ಲೇಮ್ ಮಾಡೋದು. Anything that happens in his life, he'll start blaming the wife. ಎಲ್ಲ ಹೆಂಡತಿಗೆ ಅಲ್ಲಿ ಬಾಸ್ ಬಂದು ಬೈದ್ರು ಕೂಡ ಇಲ್ಲಿ ಬಂದು ಹೆಂಡತಿ ಹೊಡಿಯೋದು. If the boss comes and shouts him, he'll come home and shout at the wife. ದನ ಅಂತ ಹೊಡಿಯೋದು. He'll come and start bashing her. ಯಾಕಂದ್ರೆ ಬಾಸ್ ಹೊಡಿಯಕ್ಕೆ ಆಗಲ್ವೇ? Why? Because he can't hit the boss. No, ಬಾಸ್ he'll lose his job. ಬಿಟ್ಬಿಡ್ತಾನ ಅವನು, ಬಿಡಕ್ ಆಗಲ್ಲ. If he hits his boss, he will lose his job. ಅಲ್ವಾ? ಮನೆಗೆ ಬಂದು ಎಲ್ಲದಕ್ಕೂ ಹೆಂಡತಿನೇ ಕಾರಣ. ಮಗು ಫೇಲ್ ಆಗಿ ಬಂತ, ನೀ ಸರಿ ಇಲ್ಲ. If your children fails in any exam, he'll start blaming the wife. Oh, you didn't teach him anything. ಮಗಳು ಲೇಟಾಗಿ ಎದ್ದೊಳ್ತಾ ಇದ್ದಾಳ, ನೀ ಸರಿ ಇಲ್ಲ. If the daughter gets up late, because you're getting up late, that is why daughter is getting up ಗಾಡಿ late. ಕೆಟ್ಟೋಯ್ತಾ, ನೀ ಸರಿ ಇಲ್ಲ. The car broke down because you're not right. ಎಲ್ಲದಕ್ಕೂ ಅವಳೇ ಸರಿ ಇಲ್ಲ ಅಂದ್ರೆ ಇವನು ಎಷ್ಟು ಸರಿ ಅವನು? For everything, if you start blaming your wife, then look at yourself. Are you right? ಕರೆಕ್ಟ್. ಯಾವಾಗ್ಲೂ ಹೆಂಡತಿನೇ ಬೈ. ಏನ್ರಿ ಯಾವಾಗ್ಲೂ ನನ್ನೇ ಬೈತೀರಾ? For everything, you start blaming the wife. ಏನ್ರಿ ನನ್ನೇ ಬೈತೀರಾ? ಅಲ್ಲಮ್ಮ ತಾಯಿ, ಟಿವಿ ಕೆಟ್ಟೋದ್ರೆ ನಾನು ಟಿವಿಗೆ ಬೈಬೇಕಾ, ಇಲ್ಲ ಟಿವಿ ತಂದವನು ಕಂಪನಿಗೆ ಬೈಬೇಕಮ್ಮ ಅಂತ ಹೇಳ್ತಾರೆ. Why are you shouting at me? If the TV is gone, should I shout at the TV or should I shout at you? ಸರಿ ಇಲ್ಲ, ಟಿವಿ ಸರಿ ಇಲ್ಲ ಅಂದ್ರೆ ಟಿವಿ ಚುಮಾತಾ ಇರ್ಕೋದು. If you go shout at the TV, hey, TV is not right, what will the TV do? It will ಫೋನ್ keep ಎತ್ತಿ sitting there. ಕನ್ಸ್ಯೂಮರ್ ಕಾಲ್ಗೆ ಹಾಕಿ ಸ್ಯಾಮ್ಸಂಗ್ ಕಂಪನಿ ಅವ್ರಿಗೆ ಅವನು ಉಗಿಬೇಕು ಕ್ಯಾಕರ್ಸಿ. You have to call the customer care number and you have to shout at the customer care. ಅದಕ್ಕೆ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡಕ್ಕೆ ಹೋಗ್ಬಿಡಿ. ನಿಮ್ಮ ಹೆಂಡತಿದನ್ನ ಚೆನ್ನಾಗಿ ನೋಡ್ಕೊಳ್ಳಿ. So you have to honor your wife and look after your wife. ಮನೆಗೆ ಬಂದ, ತಿಂದ, ಊಟ ತಿಂದ, ಮಲಗಿದ್ದ, ಖುಷಿಯಾಗಿದೆಯಾ, ಚೆನ್ನಾಗಿದ್ಯಾ? ಯಾವತ್ತಾದ್ರೂ ನಿಮ್ಮ ಹೆಂಡತಿ ಹತ್ರ ಏನೋ ಮಾತಾಡಿದ್ದೀರಾ ಗಂಡು ಮಕ್ಕಳೇ? When you come home, did you ask your wife, oh, you had food, or did you see, or did you ಆಯ್ತದಲ್ಲ ಮಾತಾಡಿ. ನಾವು ಹನಿಮೂನ್ ಇದ್ದಾಗ ಮಾತು ಚೆನ್ನಾಗಿ ಮಾತಾಡಿದ್ದೀರಾ? you only spoke only during your honeymoon. ಇವಾಗ ಲೆಮನ್ ಮೂನ್ ಆಗೋಯ್ತದು. And now it became of lemon moon. ಇವಾಗ ಅದು ನೋಡೋದೇ ಇಲ್ಲ. Now you don't even see that lemon because it is spoiled. ಎಲ್ಲಿ ಮಿಸ್ಸಸ್? Where's your missus? Oh, she'll be somewhere in that corner. She'll be sitting there. She'll be in the kitchen. See there. She'll be cutting something, doing something there. ಎಷ್ಟೆಲ್ಲ ಮಕ್ಕಳು? How many kids you have? ಮಾಮಾಗೆ ಗೊತ್ತಿಲ್ಲ. He only doesn't know how many kids he has. ಏನ್ರಿ ಎಂಟಲ್ವಾ ನಮ್ಗೆ? ಎಂಟ ದೊಡ್ಡವ್ರು ಓದ್ತಾ ಇರ್ತಾನೆ. ಏನು ಓದ್ತಾ ಇದೆ? ಏಯ್ ಮುಂಡದೆ ಏನು ಓದ್ತಾ ಇದ್ದೀರಿ ಈಗ? The son is studying and the father comes and says, what are you studying? I don't know what you're studying. ಹೋಯ್ತಾನೆ ಸರ್, ಸ್ಕೂಲ್ಗೆ ಹೋಗಿ ಬಂದ್ಬಿಡ್ತಾನೆ ಸರ್. He's going to school, he's coming, that's all I know. ಏನೋದೇ ಏನೋ ಓದ್ತೀಯ ನೀನು? The father doesn't know what the son is studying. ನಾನು ಓದ್ತಾ ಇದ್ದೀನಪ್ಪ. ಏನು ಓದ್ತಿದೆ, ಏನು ಅದು ಓದ್ತಾ ಇದ್ದೀನಿ ಅಂತ ಬಾಬು ಓದ್ತಾ ಇದ್ದೆ. The son only says, no, I'm only studying. ನೋಡಿ
ಇದು ಸಹಜವಾಗಿ ಮನೆ ನಡೆಯತಕ್ಕ ಕಾರ್ಯಗಳು. This is the true reality in the nowadays families. ಅವ್ರ ಇವ್ರ ಮೇಲೆ ಬ್ಲೇಮ್ ಮಾಡ್ಕೋಬೇಡಿ, ರೆಕ್ಟಿಫೈ ಮಾಡಿ. Instead of blaming, sit down and rectify all what has gone wrong. ಗಂಡ ಕಷ್ಟಪಟ್ಟು ಬರ್ತಾನೆ ಮನೆಗೆ. The husband comes home working hard. ಅವ್ನು ಬಂದಿದ ತಕ್ಷಣ ಒಳ್ಳೆ ಡ್ರೆಸ್ ಆಗಿ ಒಂದು ಲೋಟ ನೀರು ತಗೊಂಡು ಕೊಟ್ಟು ನೋಡಿ. As soon as your husband comes home, go give him a glass of water. பின்னாலிருந்து 100 ரூபாய் எடுத்து வர அப்படியே பாருங்க. Like that only he'll give you 100 rupee note. உனக்கு தண்ணி வேற வேணுமா? மூஞ்சி பாரு, முகச்சி பாரு, போ உள்ள வாங்கிக்க போ வண்டிங்க. Don't despise your husband when he comes home. ನೀರು ಬೇರೆ ಕೇಳ ನಿನಗೆ? Oh, you want water also now? ಏನ್ ಪಿಟಿ ಹುಷಾರಿದು? ಹೋಗ್ಬಿಡಲ್ಲಿ ಆಫೀಸರ್ ಕೂತ್ಕೊಂಡು ಸುಮ್ಮನೆ ಪೆನ್ನಲ್ಲಿ ಬರೆದ್ಬಿಟ್ಟು ಕೆರ್ಕೊಂಡು ಬಂದು ನೀರು ಕೊಡೋದ್ರೆ ಹೋಗಿ ಒಳಗೆ ಕುಡಿ ನೀನು. So you just don't go to the office work and come on. If you want water, go get up and go take it from the kitchen. ಇನ್ನೆಲ್ಲ ಹೋಗ್ಬೇಕು ನೀರು ಕುಡಿಯಕ್ಕೆ ಅವನು. But where else should he go to drink water? ಕೊನೆಗೆ ಪಕ್ಕದ ಮನೆ ಆಂಟಿ ಜೊತೆ ಹೋಗ್ಬಿಡ್ತಾನೆ. His only option is to go to the neighbors and auntie's house and ask water. ಮನೇನ ಕಾಪಾಡಿ ಜೋಸಫ್ ಅವರೇ ಮಾಡಿ. Both parents sit and honor your children. ಅದು ಇವಾಗ ನೀವು ಸನ್ಮಾನ ಮಾಡಿದ್ರೆ ದೇವ್ರನ್ನ ಸನ್ಮಾನ ಮಾಡ್ತೀವಿ. If you start honoring like this, then you're honoring the Lord by doing this. ನನ್ನ ಸನ್ಮಾನ ಮಾಡೋರ್ನ ನಾನು ಸನ್ಮಾನ. The Lord says, if you honor me, I will honor you. ಅದಕ್ಕೆ ನಾವು ಆರಾಧನೆ ಮುಗಿದ್ಮೇಲೆ ಒಬ್ಬೊಬ್ಬನ ನಾವು ಸನ್ಮಾನ ಮಾಡ್ತೀವಿ. ಬೈರೇಶ್ವರ ಬಾಮ ಕೂತ್ಕೋ ಏನಾಯ್ತು ಸನ್ಮಾನ ಮಾಡ್ತೀವಿ ನಾವು ಅವ್ರನ್ನ. So ಅವ್ರನ್ನ ದುಡ್ಡು ಕೊಡೋದಲ್ಲ, ಅವ್ರನ್ನ ಮಾತಾಡಿಸ್ತೀವಿ ಸನ್ಮಾನ. So after the service, that is why I want to ask everyone what your problem is. That is honoring the Lord. ಕರ್ತನ ವಿಶೇಷವಾಗಿ ಅದನ್ನು ಬಯಸ್ತಾನೆ ನಮ್ಮ ಲೈಫಲ್ಲಿ. The Lord has a special plan by doing that. ಯಾವುದು ಬ್ಲೇಮ್ ಮಾಡದೆ ಅಪ್ಪನ ಮೇಲೆ ಭಾರ ಹಾಕ್ಬಿಡಿ ಇವತ್ತು. Instead of blaming others, put all your worries to the Lord. ರಾತ್ರಿ ಹೇಳ್ಬೇಕು, ಹೇಳಿ ಅಪ್ಪ ನಿನ್ನ ಸನ್ಮಾನ ಮಾಡಿದ್ದೀನಪ್ಪ, ಸ್ತೋತ್ರವೇ. ನಿನ್ನ ಘನಪಡಿಸಿದ್ದೀನಿ ಇವತ್ತು. ಬೆಳಗ್ಗೆಯಿಂದ ರಾತ್ರಿ ಹೋಗಿ 2-3 ಕಡೆ ಸೇವೆ ಮಾಡಿದ್ದೀನಿ, ಕೆಲಸಕ್ಕೆ ಹೋಗಿದ್ದೆ, ಯಾವುದು ಲಂಚ ತಗೊಳ್ದೆ ಕಷ್ಟಪಟ್ಟಿದ್ದೀನಿ. ಇವಾಗ ನಾನು ಮಲಗಕ್ಕೆ ಹೋಗ್ತೀನಪ್ಪ, ನನಗಾಗಿ ನಿನ್ನ ಒಳ್ಳೆ ಉತ್ತಮವಾದ ಕಾರ್ಯ ಬೆಳಗಿನ ಜಾವದಲ್ಲಿ ಇಡೋದಕ್ಕಾಗಿ Hallelujah. Amen. Before going to the bed, put your hands up and praise the Lord. Honor the Lord. Lord, I have come to your presence. Throughout this day, I have not taken any bribe. Lord, because of this, please bless my family and bless my hands. ಅಲ್ವಾ? ಹೋಗಿ ಹಂಗೆ ದಬಕ್ ಅನ್ಬಿಟ್ಟು ಬೆಡ್ ಮೇಲೆ ಬಿದ್ರು. Just don't go and sleep off on the bed in the night. ಸ್ನಾನ ಮಾಡ್ಕೊಂಡು ಶುದ್ಧ ಆಗಿ ಅದೆಲ್ಲ ಕುತ್ಕೊಂಡು ಪ್ರಾರ್ಥನೆ ಮಾಡಿ. Before going to bed, go have a bath. Sanctify yourself before the ಕಷ್ಟ Lord. ಆದ್ರೂ ಸರಿ, ತುಂಬಾ ಟಯರ್ಡ್ ಆದ್ರೂ ಸರಿ, ತಣ್ಣೀರು ಸ್ನಾನ ಬಿಸಿನೀರು ಸ್ನಾನ ಮಾಡಿ ಎಲ್ಲ ಮಾಡಿ ಒಂದು 10 ನಿಮಿಷ ಕುತ್ಕೊಂಡು ಇಷ್ಟು ಪ್ರೇ ಮಾಡಿ ಮಲಗಿ ನೋಡಿ, ಒಳ್ಳೆ ಕನಸುಗಳು ಬರುತ್ತೆ ನಿಮಗೆ. Doesn't matter if you had a bad day or a tough day. Come to the Lord before going to bed, and God is going to visit you in your ಬೆಳಗ್ಗೆ dreams. ಎದ್ದೇಳಬೇಕಾದ್ರೆ ಎಲ್ಲ ಗುಡ್ ನ್ಯೂಸ್ ಆಗಿ ಎದ್ದೇಳುತ್ತೆ. And when you Amen. get up, you will Hallelujah. receive all the good news in your life. ನಿಮ್ಮ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬರುತ್ತೆ. ಅಪ್ಪ The blessing will follow all the days of your life. ಬೈಕೊಂಡು ಅಸಲ್ಟ್ ಮಾಡಿ ಅಬ್ಯೂಸ್ ಮಾಡ್ಕೊಂಡು ಹೆಂಡತಿ ಮೇಲೆ ಗಂಡನ ಮೇಲೆ ಕೂತ್ಕೊಂಡು ಕ್ರೋಧ ಮಾಡ್ಕೊಂಡು ಹೊಡಿಯೋದು ಬಡಿಯೋದು ಇದೆಲ್ಲ ಮಾಡಿದ್ರೆ ಸೈತಾನ್ಗಳ ಅವಕಾಶ ಆಗ್ಬಿಡತ್ತೆ. If you keep grumbling and accusing one another, Satan will have a chance to come and interrupt in your life. ಆಮೇಲೆ ಅವನು ನಿಮ್ಮ ಮನೆನ ಆಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. And Satan will start hovering over your house. ನೀವು ಅವನ್ನ ಸನ್ಮಾನ ಮಾಡಬೇಕಾಗತ್ತೆ. Then you will have to start honoring Satan. ಆಗ ದೇವರಿಂದ ನೀವು ತಿರಸ್ಕಾರ ಹೊಂದುತ್ತೀರಾ. That when you start honoring Satan, that means you're despising the Lord. ತಿರಸ್ಕಾರ ಹೊಂದಿದ ಮೇಲೆ ಅಂತೋನಿ ಸಭೆಯಲ್ಲಿ ಇರಕ್ಕಾಗಲ್ಲ. So when you start despising the Lord, you cannot be in the church. ಅವನು ಓಡಕ್ಕೆ ಆರಂಭ ಮಾಡ್ತಾನೆ ಸಭೆ ಬಿಟ್ಟು. You will start running away from the church. ಈ ಮಾಡ್ತಾ ಇರೋದು ನೋಡಿ ನಿಮ್ಮ ಮಕ್ಕಳು ನೋಡ್ತಾರೆ, ಓ ಮಮ್ಮಿ ಡ್ಯಾಡಿ ಈ ತರ ಮಾಡ್ಬೇಕು, ಅವ್ರು ಕಲಿತಾರೆ ಅದನ್ನ. When you're honoring, your children will see, oh, my mother and father are honoring the Lord. ನಾಳೆ ಮಮ್ಮಿ ಡ್ಯಾಡಿ ಸತ್ತ ಮೇಲೂ ಕೂಡ ಆ ಮಕ್ಕಳೇನ್ ಮಾಡ್ತಾರೆ, ಸಂಡೇ ನಮ್ಮ ಅಮ್ಮ ಡ್ಯಾಡಿ ಈ ತರ ಬರ್ತಿದ್ರು, ನಾವು ಹೋಗಿ ಸನ್ಮಾನ ಮಾಡ್ಬೇಕಂತ ಮಕ್ಕಳು ತಂದೆ ತಾಯಿಯ ರಸ್ತೆನ ಅವ್ರು ಹಿಡಿತಾರೆ. Tomorrow when your father and mother dies, the children will come and recalling that, oh, my father and mother are honored, and they will start honoring the Lord in the church. ಇದು ನೀವು ಅವರಿಗೆ ಬೋಧನೆ ಕೊಡಬೇಕಾದ ದಾರಿ ಅದು. This is the teaching you have to give your children. ನನಗೆ ಯಾರು ಬೋಧನೆ ಕೊಡ್ಲೇ ಇಲ್ಲ ರೀ. There was no one to teach me. ನಮ್ಮ ತಂದೆ ಅಂತೂ ಬೋಧನೆ ಮಾಡ್ಲೇ ಇಲ್ಲ ನನಗೆ. My father never taught me any of this. ಅವ್ರಿಗೆ ಬೈಬಲ್ ಎಲ್ಲದೂ ಗೊತ್ತಿರಲಿಲ್ಲ ಅವ್ರು ನೋಡಿ. My father didn't know what was Bible. ಆದ್ರೆ ಬಾಟ್ಲಲ್ಲಿ ಇದ್ದ ಗೊತ್ತಿತ್ತು ನೋಡಿ. But my father knew what was that bottle. ಅದನ್ನ ಕರ್ತನಲ್ಲಿ ಬಂದ್ಮೇಲೆ ದೇವ್ರು ನನಗೆಲ್ಲ ಟೀಚ್ ಮಾಡ್ಕೊಂಡ್ ಬಂದ ನೋಡಿ. But when I came into the ministry, the Lord himself taught me about the ministry. ಸಭೆ ಅಂದ್ರೇನು, ಕುಟುಂಬ ಅಂದ್ರೇನು, ಸೇವಕ ಅಂದ್ರೇನು, ಸೇವೆಯಲ್ಲಿ ಹೆಂಗಿರ್ಬೇಕು, ಶಿಸ್ತು ಹೆಂಗಿರ್ಬೇಕು, ಪ್ರಾಮಾಣಿಕತೆ ಹೆಂಗಿರ್ಬೇಕು, ಹೆಂಗ್ ಕಷ್ಟಪಡಬೇಕು, ಹೆಂಗ್ ಸ್ಯಾಕ್ರಿಫೈಸ್ ಮಾಡೋ ಒಂದೊಂದು ಎಳೆಯಾಗಿ ದೇವ್ರು ನನಗೆ ಟೀಚ್ ಮಾಡಿದ್ರು ಮಕ್ಕಳು. When I came to the ministry, God himself taught me how to sacrifice, how to preach, how to discipline, how to honor the man of the Lord. ಅದಕ್ಕೆ ನನಗೆ ಇಷ್ಟು ಆ ಒಂದು ಡಿಸಿಪ್ಲಿನ್ ಇರೋದ್ರಿಂದಾನೆ
ನನ್ನ ಸಭೆನ ಇದೇ ಥರನ ಸಾಕಕ್ಕೆ ಇಷ್ಟಪಡ್ತೀನಿ. That's why today I have that discipline, and the same discipline I want to teach all of you sitting ಚಿಕ್ಕ here. ಹುಡುಗನ ಕೂಡ ನಮ್ಮಾಗಿ ಇರ್ಬೇಕಂತ ಇಷ್ಟಪಡ್ತಾನೆ. Even a small child has to be disciplined like us. ಅದಕ್ಕೆ ಕೊರಗಬೇಡಿ. ಆದ್ರೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಸಭೆ ಎತ್ತಲ್ಪಡುತ್ತೆ. So when you're fellowshipping in the church, only then you will be lifted up to the heaven. ಯಾವ ಸಭೆ ಎತ್ತಲ್ಪಡುತ್ತೆ? ದೇವರಿಗಾಗಿ ಕಾಯತಕ್ಕ ಸಭೆ, ಪರಿಶುದ್ಧವಾಗಿರತಕ್ಕ ಸಭೆ ಎತ್ತಲ್ಪಡುತ್ತೆ. Which church will go? Only the church that is waiting upon the Lord shall go to heaven. ಕರ್ತನು ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ. The Lord is going to bless your hands.